నమస్కారం మామ. నమస్కారం. ಆರಂಭ ಮಾಡೋಣ. ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ಭಾಗವತೀಮಹೇ ವೃಣೀಮಹೇ ಚ ತತ್ರಾದ್ಯೋ ದಂಪತಿ ಜಗದಾಂಪತಿ ಸ್ವಶೇಷಭೂತೇನ ಮಯಾ ಸ್वीयैः सर्वपरिच्छदैः विधातुं प्रीतमात्मानं श्रीमान् प्रकृते स्वयं रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. मातापिता युवतीस्तनया विभूतिः सर्वं यदेव नियमेन मदन्मयानाम् आद्यस्य नः कुलपतेर्वकुलाभिरामं श्रीमत्तदङ्घ्रिकुलं प्रणमामि मुर्ध्नाम् भूतं सरश्च मादाह्वयपट्टनहात श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रविश्रान् श्रीमत्पराङ्कुशमुनिं प्रणतोऽस्मि नित्यम्. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे.
ಮ್ಯೂಟ್ ಆಗಿದೆ. ಈ ಕೇಳಿಸುತ್ತಾ? ಹ್ಮ್. ಅಥ ಶ್ರೀಮನ್ ಮಹಾಭಾರತೆ ಕರ್ಣ ಪರ್ವೆ ಏಕಚತ್ವಾರಿಂಶೋಧ್ಯಾಯ. ಕರ್ಣ ಪರ್ವದಲ್ಲಿ ಇದ್ದೇವೆ. ಹಿಂದಿನ ಇದನ್ನ ನೆನಪಿಸ್ತಾ ಇದ್ದೀನಿ. ಮಹಾಭಾರತದಲ್ಲಿ ಕರ್ಣ ಎಲ್ಲ ಇದೆಲ್ಲ ಹೇಳ್ಕೊಂಡಿದ್ದು ಎಲ್ಲ ಇದ್ರದ್ದೆಲ್ಲ ಆಯ್ತು. ಶಲ್ಯ ಮತ್ತೆ ಕರ್ಣನ ಸಂವಾದ ನಡೀತಾ ಇದೆ. ಶಲ್ಯ ಪಾಂಡವರಿಗೆ ಪ್ರಮಾಣ ಮಾಡಿದಂತೆ ಅವನ ತೇಜೋವಧೆಯನ್ನು ಮಾಡ್ತಾ ಇದ್ದಾನೆ. ಮುಂದಕ್ಕೆ 41ನೇ ಅಧ್ಯಾಯ. ವ್ಯೂಹ ರಚನೆಯಿಂದ ಉಭಯ ಸೈನ್ಯಗಳು ತಿರುಗಿ ಯುದ್ಧಕ್ಕೆ ಸಿದ್ಧವಾದದ್ದು. ಆಮೇಲೆ ಕರ್ಣನು ದೃಷ್ಟದ್ಯುಮ್ನನಿಂದ ರಕ್ಷಿತವಾದ ಮತ್ತು ಶತ್ರು ಸೈನ್ಯವನ್ನು ಭೇದಿಸಕ್ಕಂತಹ ಪಾಂಡವರ ದೊಡ್ಡ ಸೇನಾ ವ್ಯೂಹವನ್ನು ನೋಡಿ ರಥಘೋಷದಿಂದ, ಸಿಂಹನಾದದಿಂದಲೂ ಇನ್ನೂ ಇತರ ವಾದ್ಯಘೋಷಗಳಿಂದ ಭೂಮಿಯನ್ನೇ ನಡುಗಿಸುವವನಂತೆ ಎದುರಿಸಿ ಹೊರಟ. ಯುದ್ಧ ಸಮರ್ಥನು ಮಹಾ ತೇಜಸ್ವಿಯಾದಂತಹ ಕರ್ಣನು ಶತ್ರು ಸೈನ್ಯಕ್ಕೆ ತಕ್ಕಂತೆ ತನ್ನ ಸೈನ್ಯದಲ್ಲಿ ವ್ಯೂಹ ರಚನೆಯನ್ನು ಮಾಡಿಕೊಂಡು ಇಂದ್ರನು ಅಸುರ ಸೇನೆಯನ್ನು ಹೇಗೋ ಹಾಗೆ ಪಾಂಡವ ಸೈನ್ಯವನ್ನು ಚದುರಿಸ್ತಾ ಮುಂದೆ ಬಂದ. ಯುಧಿಷ್ಠರನನ್ನು ಹೊಡೆದು ಆತನನ್ನು ಎಡಕ್ಕೆ ತಿರುಗುವಂತೆ ಮಾಡಿದ. ಕರ್ಣನ ರಥಘೋಷವನ್ನ, ಅವನ ನಾಣಿ ಶಬ್ದವನ್ನ, ಕುದುರೆಯ ಹಗ್ಗವನ್ನ ಹಿಡಿದು ನಡೆಸುವ ಅವನ ಸಾಮರ್ಥ್ಯವನ್ನ ನೋಡಿ ಸೃಂಜರಿಗೆ ಭಯದಿಂದ ನಡುಕ ಇಟ್ಟಿದ್ದು. ನಿನ್ನ ಕಡೆ ಸೈನ್ಯಗಳೆಲ್ಲವೋ ಕರ್ಣನ ಯುದ್ಧೋತ್ಸಾಹವನ್ನು ಕಂಡು ಸಂತೋಷಗೊಂಡು ತಮ್ಮೊಳಗೆ, ಓಹೋ, ಈಗ ಕರ್ಣನಿಗೂ ಅರ್ಜುನಿಗೂ ದೊಡ್ಡ ಯುದ್ಧ ನಡೆಯುತ್ತೆ, ನಮ್ಮ ಶತ್ರುಗಳು ಹತರಾಗ್ತಾರೆ. ಯುದ್ಧದಲ್ಲಿ ಕರ್ಣನನ್ನು ಕಂಡೊಡನೆ ಅರ್ಜುನ ಓಡಿ ಹೋಗ್ತಾನೆ. ಈಗ ನಾವೆಲ್ಲ ಕರ್ಣನನ್ನು ಹಿಂಬಾಲಿಸಿ ಯುದ್ಧರಂಗದಲ್ಲಿ ಆತನ ಬಾಣ ಯುದ್ಧವನ್ನು ನೋಡೋಣ. ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದಂತಹ ಯುದ್ಧ ಈಗ ಒದಗಿದೆ. ಈ ದಿನದ ಯುದ್ಧದಲ್ಲಿ ನಮಗೆ ತಪ್ಪದೆ ಜಯ ಉಂಟಾಗುತ್ತೆ. ಪ್ರತಿದಿನವೂ ಒಂದು ಕಡೆಗೆ ಜಯ ಉಂಟಾಗುವ ಸಂಭವ ಇಲ್ಲ. ಈಗ ರಾಧೆಯ ಯುದ್ಧದಲ್ಲಿ ಅರ್ಜುನನ್ನು ಕೊಲ್ಲದೆ ಇರನು. ಮನೋರಥಗಳು ಯಾವ ಮನುಷ್ಯನನ್ನ ತಾನೇ ಎಂದೆಂದಿಗೂ ಮುಟ್ಟದೆ ಇರುವವು ಎಂದು ನಿಮ್ಮ ಕಡೆಯ ಯುದ್ಧವೇಗರು ಹೇಳುತ್ತಿದ್ದದನ್ನೆಲ್ಲ ನಾನು ಕೇಳಿದೆ. ಈ ಸಂವಾದ ಸಂಜಯನಿಗೂ ಧೃತರಾಷ್ಟ್ರನಿಗೂ ಆಗ್ತಾ ಇರೋದು. ನಿಮ್ ಕಡೆಯವರು ಅಂತ ಧೃತರಾಷ್ಟ್ರನಿಗೆ ಹೇಳಿದ್ರೆ ಕೌರವ ಕಡೆಯವರು. ಹೀಗೆ ಹೇಳುತ್ತಾ ನಿಮ್ಮ ಕಡೆಯ ವೀರರು 1000 ಲೆಕ್ಕದಿಂದ ಬೇರಿ, ದುಂದವಿ, ಪಟಹ ಮೊದಲಾದ ರಣವಾದ್ಯಗಳನ್ನು ನುಡಿಸಿದ್ರು. ನಾನಾ ಬಗೆಯಲ್ಲಿ ಸಿಂಹನಾದವನ್ನು ಮಾಡಿದ್ರು. ಆನಕ, ಮುರಜ ಶಬ್ದಗಳು ಹೊರಟವು. ಒಬ್ಬೊಬ್ಬರು ಉತ್ಸಾಹದಿಂದ ಕುಣಿಯುತ್ತಾ ಮಾತುಗಳಿಂದ ಹೆದರಿಸ್ತಾ ಮುಂದೆ ಬಂದ್ರು. ಪದಾತಿಗಳು, ಆನೆಯ ಪಾದರಕ್ಷಕರು, ಅಲ್ಲಲ್ಲಿ ಖಡ್ಗ, ಪಟ್ಟಸ, ಬಿಲ್ಲು, ಬಾಣ, ಮುಸುಂಡಿ, ಬಿಂಡಿವಾಲ, ಶೂಲ, ಚಕ್ರ ಮೊದಲ ಆಯುಧಗಳೊಡನೆ ಮುಂದಾದರು. ಅವರ ಯುದ್ಧ ದೇವಾಸುರ ಯುದ್ಧಕ್ಕೆ ಸಮಾನವಾಗಿತ್ತು ಎಂದ. ಸಂಜಯ ಹೇಳ್ತಾ ಇದ್ದಿದ್ದಕ್ಕೆ ಧೃತರಾಷ್ಟ್ರ ಮತ್ತೆ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ದ, ಸಂಜಯ, ದೃಷ್ಟದ್ಯುಮ್ನನ ಸೇನಾಧಿಪತ್ಯದಲ್ಲಿ ಭೀಮಸೇನಿಂದಲೂ ರಕ್ಷಿತರಾದಂತಹ ಪಾಂಡವ ಸೈನಿಕರಾದ್ರು ಮಹಾಧನುಧಾರಿಗಳು, ದೇವಾಸುರರಿಗೂ ಅಜೇಯರು. ಅವನನ್ನು ಎದುರಿಸಲು ಕರ್ಣ ರಚಿಸಿದ ವ್ಯೂಹ ಯಾವುದು? ಆ ವ್ಯೂಹಕ್ಕೆ ಪಕ್ಷಗಳಾಗಿಯೋ ಪಕ್ಷಾಗ್ರಗಳಾಗಿಯೋ ನಿಂತ ಕವಚಧಾರಿಗಳಾದ ವೀರರು ಯಾರ್ಯಾರು ಅನ್ನೋದನ್ನ ತಿಳಿಸು. ಅತ್ತಲಾಗಿ ಪಾಂಡುಪುತ್ರರು ನನ್ನ ಕಡೆಯವರನ್ನ ಎದುರಿಸಲು ಸಿದ್ಧರಾದ ಬಗೆ ಹೇಗೆ? ಮಹಾಭಯಂಕರವಾದ ಯುದ್ಧ ಹೇಗೆ ಪ್ರಾರಂಭ ಆಯಿತು? ಕರ್ಣನು ಯುಧಿಷ್ಠರನ್ನು ಎದುರಿಸಿ ಹೊರಟಾಗ ಅರ್ಜುನ ಎಲ್ಲಿದ್ದ? ಅರ್ಜುನನ ಸಮೀಪದಲ್ಲಿ ಇದ್ರೆ ಮಾತ್ರ ಯುಧಿಷ್ಠರನನ್ನು ಯಾವನು ಜಯಿಸಲಾರ. ಹಿಂದೆ ಯಾವಾತನು ಒಬ್ಬಂಟಿಗನಾಗಿ ಖಾಂಡವನದಲ್ಲಿ ತನಗೆ ಎದುರಾಗಿ ಬಂದವರನ್ನೆಲ್ಲ ಜಯಿಸಿದನೋ ಆ ಅರ್ಜುನನನ್ನ ಕರ್ಣನ ಹೊರತು ಬದುಕಬೇಕೆಂಬ ಆಸೆಯುಳ್ಳ ಬೇರೆ ಯಾರು ತಾನು ಎದುರಿಸಬಲ್ಲ ಎಂದು ಕೇಳಿದ. ಆಗ ಸಂಜಯ ಹೇಳ್ದ, ಹೇ ರಾಜ, ಕೇಳು. ಸೇನಾ ವ್ಯೂಹ ರಚನೆಯ ಕ್ರಮವನ್ನ, ಅರ್ಜುನ ಎಲ್ಲಾ ಕಡೆಗಳಿಂದ ನಮ್ಮ ಕಡೆಯ ರಾಜರನ್ನ ಆವರಿಸಿಕೊಂಡು ಬಂದದ್ದನ್ನ, ಯುದ್ಧವ ನಡೆದ ರೀತಿಯನ್ನು ಹೇಳ್ತೇನೆ ಕೇಳು. ಕೃಪಾ, ಕೃತವರ್ಮ, ಮಗಧ ಸೈನಿಕರೊಡನೆ ವ್ಯೂಹದ ಬಲಪಾರ್ಶ್ವದಲ್ಲಿ ನಿಂತರು. ಅದೇ ಪಾರ್ಶ್ವದ ಕೊನೆಯಲ್ಲಿ ಶಕುನಿ, ಉಲೂಕ, ಪ್ರಾಸಹಸ್ರಾದ ಅಶ್ವ ಸೈನಿಕರೊಡನೆ ಅವರಿಗೆ ಬೆಂಬಲವಾಗಿ ನಿಂತರು. ಪತಂಗ ಸಮೂಹಗಳಂತೆ ಯಾವಾಗಲೂ ಗುಂಪುಗೂಡಿ ಪಿಶಾಚಿಗಳಂತೆ ಭಯಂಕರ ಸ್ವರೂಪಿಗಳು, ಯುದ್ಧದಲ್ಲಿ ಹಿಮ್ಮೆಟ್ಟದವರು, ಸಮರ್ಥರಾದ 24,000 ಸಂಖ್ಯೆಯ ಸಂಶಪ್ತಕರು, ಗಾಂಧಾರ, ಪಾರ್ವತಿ ಸೈನ್ಯಗಳೊಡನೆ ವ್ಯೂಹದ ಎಡಭಾಗವನ್ನು ರಕ್ಷಿಸ್ತಾ ಇದ್ರು. ಕರ್ಣನ ಸೇನೆಯ ಇದರಲ್ಲಿ ಬರುವಂತಹದ್ದು. ಕೃಷ್ಣ ಅರ್ಜುನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಕಾಂಬೋಜರು, ಶಕರು, ಯವನರೊಡನೆ ಸೇರಿ ನಿನ್ನ ಪುತ್ರನ ಮುಂದಿಟ್ಟುಕೊಂಡು ಕರ್ಣನ ಆಜ್ಞೆಯಿಂದ ವ್ಯೂಹಕ್ಕೆ ಎಡಪಕ್ಕದ ಕೊನೆಯಲ್ಲಿ ನಿಂತು ಯುದ್ಧ ಆತುರದಿಂದ ಅರ್ಜುನನನ್ನ, ಕೃಷ್ಣನನ್ನ ಕರೀತಾ ಇದ್ದ. ಆಮೇಲೆ ವಿಚಿತ್ರ ಕವಚಗಳನ್ನ, ತೋಳ್ಬಳೆಗಳನ್ನ, ಪುಷ್ಪಮಾಲೆಗಳನ್ನ ಧರಿಸಿದಂತಹ ಸೇನಾಪತಿಯಾದ ಕರ್ಣ ತನಗೆ ಅಂಗರಕ್ಷಕರಾದ ತನ್ನ ಪುತ್ರರೊಡನೆ ಸೇನೆಯ ಮುಖ ಭಾಗದಲ್ಲಿ ನಿಂತ. ಅಧಿಕ ಬಲಾಢ್ಯನು, ಸೂರ್ಯಾಗ್ನಿ ಸಮಾನದಾದ ಅಶೋಕನು, ಪೀತವರ್ಣದ ಕಣ್ಣುಗಳುಳ್ಳ ದುಶ್ಯಾಸನನು ಗಜಾರೂಢರಾಗಿ ವ್ಯೂಹದ ಹಿಂಭಾಗದಲ್ಲಿದ್ದು, ವಿಚಿತ್ರ ವರ್ಣದ ಕುದುರೆಗಳಿಂದಲೂ ವಿಚಿತ್ರ ಸನ್ನಾಗಳಿಂದ ಕೂಡಿದ ತನ್ನ ಸಹೋದರನ್ನ ಸುತ್ತಲೂ ಬೆಂಬಲವಾಗಿಟ್ಟುಕೊಂಡು
ದುರ್ಯೋಧನು ಆ ವ್ಯೂಹದ ಮಧ್ಯಭಾಗದಲ್ಲಿ ನಿಂತ. ಮಹಾವೀರ್ಯವುಳ್ಳ ಮದ್ರ ಕೇಕೆಯ ವೀರರಿಂದ ರಕ್ಷಿತನಾದ ಆ ನಿನ್ನ ಹಿರಿಯ ಮಗ ಆಗ ದೇವತೆಗಳಿಂದ ರಕ್ಷಿತನಾದ ಇಂದ್ರನಂತೆ ಪ್ರಕಾಶಿಸಿದ. ಅಶ್ವತ್ಥಾಮ ಕೌರವರಲ್ಲಿ ಮಹಾರಥರಾದ ಹಿತವೀರರು ರಥವನ್ನ ಏರಿ ಹಿಂದೆ ಹೊರಟರು. ಮ್ಲೇಚ್ಛ ವೀರರಿಂದ ಕೂಡಿದ ಮದದಾನೆಗಳು ಮಳೆ ಸುರಿಸುತ್ತಿರುವ ಮೇಘಗಳಂತೆ ಆ ರಥ ಸೈನ್ಯವನ್ನು ಹಿಂಬಾಲಿಸಿ ಹೊರಟವು. ಧ್ವಜಗಳಿಂದಲೂ ವೈಜಯಂತಿಯಿಂದಲೂ ಉತ್ತಮವಾದ ಆಯುಧಗಳಿಂದ ಮೇಲೇರಿ ಕುಳಿತ ಮಾವುತರಿಂದಲೂ ಕೂಡಿದ ಆ ಆನೆಗಳ ವೃಕ್ಷ ಸಮೇತವಾದ ಬೆಟ್ಟಗಳಂತೆ ಪ್ರಕಾಶಿಸ್ತಾ ಇದ್ರು. ಪಟ್ಟಸಗಳನ್ನ ಕತ್ತಿಗಳನ್ನ ಕೈಯಲ್ಲಿ ಧರಿಸಿ ಯುದ್ಧದಲ್ಲಿ ಹಿಂತಿರುಗದ ಮಹಾಶೂರರು 1000 ಲೆಕ್ಕದಲ್ಲಿ ಆನೆಗಳ ಬೆಂಗಾಲಿಗೆ ನಿಂತರು. ಹೀಗೆ ಸರ್ವಾಲಂಕಾರಗಳಿಂದ ಶೋಭಿಸಿ ರಥ ಗಜ ತುರಗಗಳಿಂದ ಕೂಡಿದ ಆ ಉತ್ತಮ ವ್ಯೂಹ ದೇವಾಸುರ ಸೇನಾ ವ್ಯೂಹಕ್ಕೆ ಸಮನಾಗಿ ಕಂಡಿತು. ರಚನಾಕ್ರಮವನ್ನು ಚೆನ್ನಾಗಿ ಬಲ್ಲಂತಹ ಸೇನಾಪತಿಯಾದ ಕರ್ಣನಿಂದ ಕ್ರಮವಾಗಿ ರಚಿತವಾದ ಬಾರ್ಹಸ್ಪತ್ಯ ಎಂಬ ಆ ಮಹಾವ್ಯೂಹವು ಶತ್ರು ಭಯಂಕರವಾಗಿ ನರ್ತಿಸುವಂತಿತ್ತು. ಆ ಮಹಾವ್ಯೂಹದ ಉಭಯ ಪಾರ್ಶ್ವಗಳಿಂದಲೂ ಪಕ್ಷಾಗ್ರಗಳಿಂದಲೂ ಆನೆಗಳು, ಕುದುರೆಗಳು, ರಥಿಕರು ವರ್ಷಾಕಾಲದ ಮೇಘಗಳಂತೆ ಪರಂಪರೆಯಾಗಿ ಹೊರಟರು. ಆಗ ಕರ್ಣ ಸೇನಾಮುಖದಲ್ಲಿ ಇದನ್ನ ನೋಡಿ ಯುಧಿಷ್ಠಿರನು ಧನಂಜಯನ ಕುರಿತು, ಅರ್ಜುನ, ಕರ್ಣನು ರಚಿಸಿದ ಆ ಮಹಾವ್ಯೂಹವನ್ನು ನೋಡಿದ್ಯಾ? ಅದು ಪಕ್ಷಗಳಿಂದಲೂ ಪಕ್ಷಾಗ್ರಗಳಿಂದಲೂ ಹೇಗೆ ಪ್ರಕಾಶಿಸ್ತಾ ಇದೆ ನೋಡು. ಮಹತ್ತಾದ ಆ ಶತ್ರು ಸೈನ್ಯದಿಂದ ನಮಗೆ ಭಂಗವಿಲ್ಲದಂತೆ ನೀನು ಈಗ ತಕ್ಕ ಉಪಾಯವನ್ನು ಮಾಡಬೇಕು ಎಂದ. ಆಗ ಅರ್ಜುನ ಕೈ ಮುಗಿದು, ಅಣ್ಣ, ನೀನು ಹೇಳಿದಂತೆ ಎಲ್ಲವೂ ನಡೆಯುತ್ತೆ. ವ್ಯತಿರಿಕ್ತವಾಗಿ ನಡೆಯೋದು, ಅದಕ್ಕೆ ವಿರುದ್ಧವಾಗಿ ನಡೆಯೋಲ್ಲ. ಚಿಂತಿಸಬೇಡ, ನಾನು ಅದಕ್ಕೆ ತಕ್ಕ ಕಾರ್ಯವನ್ನು ನಡೆಸ್ತೇನೆ. ಮೊದಲು ನಾನು ಶತ್ರು ವ್ಯೂಹನ್ನೇ ಭೇದಿಸ್ತೇನೆ ಎಂದ. ಆಗ ಯುಧಿಷ್ಠಿರ, ಓ ಅರ್ಜುನ, ಹಾಗಾದ್ರೆ ನೀನು ಅಕರ್ಣನನ್ನು ವಧಿಸು. ಭೀಮಸೇನನ್ನು ದುರ್ಯೋಧನ ತೀರಿಸಲಿ, ನಕುಲನು ವೃಷಸೇನನನ್ನ, ಸಹದೇವನ ಶಕುನಿಯನ್ನ, ಶತಾನಿಕನು ದುಶ್ಯಾಸನನನ್ನ, ಸಾತ್ಯಕಿ ಕೃತವರ್ಮನನ್ನ, ದೃಷ್ಟದ್ಯುಮ್ನನು ದ್ರೋಣಪುತ್ರನನ್ನು ಕೊಲ್ಲಲಿ. ಕೃಪನೊಡನೆ ನಾನೇ ಯುದ್ಧ ಮಾಡ್ತೇನೆ. ದ್ರೌಪದಿ ಪುತ್ರರು ಶಿಖಂಡಿಯೊಡನೆ ಸೇರಿ ಇತರ ಕೌರವರನ್ನ ಎದುರಿಸಲಿ. ಹೀಗೆ ನಮ್ಮಲ್ಲಿ ಕಾರ್ಯಗಳನ್ನು ಬೇರೆ ಬೇರೆಯಾಗಿ ಹಂಚಿಟ್ಟುಕೊಳ್ಳೋಣ ಎಂದ. ಅರ್ಜುನ ಹಾಗೆ ಆಗಲಿ ಎಂದು ಹೇಳಿ ಮುಂದೆ ಹೊರಡುವಂತೆ ತನ್ನ ಸೈನ್ಯಗಳಿಗೆ ತಿಳಿಸಿ ಹೊರಡುವುದಕ್ಕಾಗಿ ತಾನು ಸೈನ್ಯದ ಬಲಭಾಗದಲ್ಲಿ ನಿಂತ. ಮಹಾಬಾಹುವಾದ ಭೀಮಸೇನ ಎಡಭಾಗದಲ್ಲಿ, ಸಾತ್ಯಕಿ ದ್ರೌಪದಿ ಪುತ್ರರು ಧರ್ಮರಾಜನು ಸೇನಾ ಪರಿವೃತ್ತಾಗಿ ವ್ಯೂಹದ ಮುಖದಲ್ಲಿ ನಿಂತರು. ಅರ್ಜುನನು ಹೀಗೆ ವ್ಯೂಹ ರಚನೆ ಮಾಡಿದ ಮೇಲೆ ದೃಷ್ಟದ್ಯುಮ್ನನ್ನ ಶಿಖಂಡಿಯನ್ನ ಮುಂದೆ ಬಿಟ್ಟುಕೊಂಡು ಯುದ್ಧಕ್ಕೆ ಹೊರಟನು. ದೃಷ್ಟದ್ಯುಮ್ನ ಸೇನಾಧಿಪತ್ಯದಲ್ಲಿ ಪಾಂಡವ ಸೈನ್ಯ ಶತ್ರು ಭಯಂಕರವಾಗಿ ತೋರ್ತಾ ಇತ್ತು. ಅಷ್ಟಮೈಷಿ ಸಮತೆ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 41ನೇ ಅಧ್ಯಾಯ ಆಯ್ತು. 42ನೇ ಅಧ್ಯಾಯ ಸಂಕುಲ ಯುದ್ಧ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಧೃತರಾಷ್ಟ್ರ, ಹೇ ಸಂಜಯ, ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾದ ಮೇಲೆ ಸಂಶಪ್ತಕರು ಪಾರ್ಥನನ್ನ ಹೇಗೆ ಎದುರಿಸಿದ್ರು, ಪಾಂಡವರು ಕರ್ಣನನ್ನು ಎದುರಿಸಿದ ಬಗೆ ಹೇಗೆ, ಈ ಯುದ್ಧ ವಿಚಾರವೆಲ್ಲವನ್ನು ವಿವರಿಸು. ಯುದ್ಧ ವೀರರ ವಿಕ್ರಮ ಸಾಹಸಗಳನ್ನು ಎಷ್ಟೆಷ್ಟು ಕೇಳಿದ್ರು ನನಗೆ ತೃಪ್ತಿ ಇಲ್ಲದಂತಿದೆ ಎಂದ. ಸಂಜೆ ಹೇಳ್ದ, ಹೇ ರಾಜ, ಆಮೇಲೆ ಕರ್ಣನು ತನಗೆ ಎದುರಾಗಿ ನಿಂತಿರುವ ಶತ್ರು ಸೈನ್ಯವನ್ನ ನೋಡಿ ನಿನ್ನ ಮಗನ ಹಿತಕ್ಕಾಗಿ ಪ್ರತಿ ವ್ಯೂಹದೊಡನೆ ಯುದ್ಧಕ್ಕೆ ಸಿದ್ಧನಾದ. ಚತುರಂಗ ಬಲಗಳಿಂದ ಕೂಡಿದ ದೃಷ್ಟದ್ಯುಮ್ನನ ಅಧಿಕಾರಕ್ಕೆ ಒಳಪಟ್ಟ ಪಾಂಡವ ಸೈನ್ಯ ಮಹಾಭಯಂಕರವಾಗಿತ್ತು. ಪಾರಿವಾಳ ಬಣ್ಣದ ಕುದುರೆಗಳನ್ನು ಹೂಡಿದ ರಥದ ಮೇಲೆ ಚಂದ್ರ ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಾ ಕೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದ ಕರ್ಣ ಪ್ರತ್ಯಕ್ಷ ಕಾಲನಂತೆ ತೋರಿದ. ಅನೇಕ ವೀರರ ಬೆಂಬಲವುಳ್ಳ ಮಹಾ ತೇಜಸ್ವಿಗಳಾದ ದ್ರೌಪದಿ ಕುಮಾರರು ಯುದ್ಧಕ್ಕೆ ಸಿದ್ಧರಾಗಿ ಚಂದ್ರನನ್ನ ನಕ್ಷತ್ರ ಸಮೂಹಗಳು ಹೇಗೋ ಹಾಗೆ ಕರ್ಣನನ್ನ 4 ಕಡೆಗಳಲ್ಲಿಯೂ ಸುತ್ತಿ ನಿಂತರು. ಸೈನ್ಯಗಳು ಸಿದ್ಧವಾದೊಡನೆ ಅರ್ಜುನನು ಯುದ್ಧರಂಗದಲ್ಲಿ ಸಂಶಪ್ತಕರನ್ನು ನೋಡಿ ಕೋಪಗೊಂಡು ತನ್ನ ಗಾಂಡೀವದನ್ನು ಸಣ್ಣ ಶಬ್ದ ಮಾಡುತ್ತಾ ವೇಗದಿಂದ ಎದುರಿಸಿ ಹೊರಟ. ಈ ಯುದ್ಧದಲ್ಲಿ ಜಯಿಸಬೇಕು, ಇಲ್ಲವೇ ಸಾಯ್ಬೇಕು, ಹಾಗಿಲ್ಲದೆ ಹಿಂತಿರುಗೋದಿಲ್ಲ ಎಂಬ ದೃಢ ಪ್ರತಿಜ್ಞೆಯುಳ್ಳ ಸಂಶಪ್ತಕರು ಅರ್ಜುನನ್ನು ಕೊಲ್ಲಲು ಉದ್ದೇಶಿಸಿ ಆತನನ್ನು ಎದುರಿಸಿ ಹೋದರು. ಅವರ ದೊಡ್ಡ ಚತುರಂಗ ಸೈನ್ಯ ಅರ್ಜುನನನ್ನು ಎದುರಿಸಿತು. ಆದರೇನು, ಸಮುದ್ರ ಪ್ರವಾಹವು ದಡದಲ್ಲಿ ಹೇಗೋ ಹಾಗೆ ಆ ಪ್ರಬಲ ಸೈನ್ಯ ಅರ್ಜುನನ ಕಂಡೊಡನೆ ನಿಂತುಬಿಟ್ಟಿತು. ಬಾಣ ವರ್ಷಗಳನ್ನು ಕರೆಯುತ್ತಾ ಬರುವ ಅರ್ಜುನನನ್ನ ಆ ಸೈನ್ಯವೆಲ್ಲ ಆಯುಧ ಪ್ರಹಾರಗಳಿಂದ ತಡೀತಾ ಇತ್ತು. ಹಾಗೆಯೇ ಯುದ್ಧ ಬಹಳ ಪ್ರಬಲವಾಯಿತು. ಹಿಂದೆ ನಿವಾತ ಕವಚರೊಡನೆ ಯುದ್ಧವಾದಂತೆ ಈಗಲೂ ಸಂಶಪ್ತಕರೊಡನೆ ಪ್ರಬಲ ಯುದ್ಧ ನಡೆದಿತ್ತು. ಆಗ ಅರ್ಜುನನು ಶತ್ರುಗಳ ರಥ ಗಜ ತುರಗ ಪದಾತಿಗಳನ್ನ, ಧ್ವಜ ಪತಾಕಗಳನ್ನ, ಗಜಯೋಧರನ್ನ, ಬಿಲ್ಲು ಬಾಣ ಕತ್ತಿ ಕೊಡಲಿ ಮುಂತಾದ ಅವರ ಆಯುಧವನ್ನೆತ್ತಿ ಹಿಡಿದ ಅವರ ತೋಳುಗಳನ್ನ, ಅವರ ತಲೆಗಳನ್ನ 1000 ಲೆಕ್ಕದಲ್ಲಿ ಕತ್ತರಿಸಿ ಕೆಡಹಿದ. ಆದರೆ ಪಾತಾಳಕ್ಕೆ ಸಮಾನವಾದ ಅಂತಹ ಸೇನೆ ಎಂಬ ದೊಡ್ಡ ಸುಳಿಯಲ್ಲಿ ಅರ್ಜುನ ರಥವು ಸ್ವಲ್ಪ ಹೊತ್ತು ಅದೃಶ್ಯವಾಯಿತು. ಸಂಶಪ್ತಕರು ಸಂತೋಷದಿಂದ ಸಿಂಹನಾದ ಮಾಡಿದ್ರು. ಆಗ ಅರ್ಜುನ ಕೋಪಗೊಂಡು
ಕಾಲರುದ್ರನು ಪಶುಗಳನ್ನು ಕೊಲ್ಲುವಂತೆ ಮೊದಲು ಮುಂದೆ ನಿಂತವರನ್ನ, ಆಮೇಲೆ ಕ್ರಮವಾಗಿ ಬಲಕ್ಕೂ ಎಡಕ್ಕೂ ಹಿಂಭಾಗದಲ್ಲಿಯೂ ಇದ್ದವರನ್ನ ಕೊಂದ. ಆಗ ಪಾಂಚಾಲ, ಚೈದ್ಯ, ಸಂಜಯರೊಡನೆ ನಿಮ್ಮ ಕಡೆ ಇವರಿಗೂ ಭಯಂಕರವಾದ ಯುದ್ಧ ಸಂಭವಿಸಿತು. ಆ ಯುದ್ಧದಲ್ಲಿ ಯುದ್ಧೋತ್ಸಾಹಗೊಂಡ ದೊಡ್ಡ ಸೇನೆಯೊಡನೆ ಕೃಪಾ, ಕೃತವರ್ಮ, ಶಕುನಿ ಮುಂದೆ ಬಿದ್ದು ಕಾಶಿ, ಕರುಷ, ಮಾತ್ಸ್ಯ, ಕೇಕಯ, ಶೂರಸೇನ ಬೇರೆಯವರೊಡನೆ ಯುದ್ಧವನ್ನ ಆರಂಭಿಸಿದರು. ಆಗ ಅವರಲ್ಲಿ ಪ್ರಾಣಾಂತಕರವೋ, ಪಾಪ ನಿವಾರಿಗೋ, ಬ್ರಾಹ್ಮಣೇತರ ತ್ರಿವರ್ಣದವರಿಗೋ ವಿಧಿವಿಹಿತವಾಗಿ ಸ್ವರ್ಗದಾಯಕವೋ ಕೀರ್ತಿಕರವಾದಂತಹ ಧರ್ಮ ಯುದ್ಧ ನಡೆಯಿತು. ಆಗ ದುರ್ಯೋಧನ ತನ್ನ ಸಹೋದರನಿಂದಲೂ ಮಹಾರಥರಾದ ಮದ್ರ, ಕೌರವ ವೀರರಿಂದ ರಕ್ಷಿತನಾಗಿ ಪಾಂಡವ, ಪಾಂಚಾಲ, ಚೈದ್ಯ ವೀರರನ್ನ ಸಾತ್ವಿಕೆಯನ್ನು ಎದುರಿಸಿ ಯುದ್ಧ ಮಾಡುತ್ತಿದ್ದ ಕರ್ಣನಿಗೆ ಎಲ್ಲ ಕಡೆಗಳಲ್ಲೂ ಬೆಂಬಲವಾಗಿ ನಿಂತು ಅವನನ್ನು ರಕ್ಷಿಸ್ತಾ ಇದ್ದ. ಕರ್ಣನು ಆ ದೊಡ್ಡ ಸೈನ್ಯದ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿ ಅನೇಕ ರಥಿಕರನ್ನು ನೋಯಿಸಿ ಯುಧಿಷ್ಠಿರನನ್ನು ಹೊಡೆದ. ಶತ್ರು ಪಕ್ಷದ ಸಾವಿರಾರು ವಾಹನಗಳು, ಆಯುಧಗಳನ್ನು ಧ್ವಂಸ ಮಾಡಿದ. ಅನೇಕ ವೀರರನ್ನು ಕೊಂದು ಅವರನ್ನು ಸತ್ಕೀರ್ತಿಯೊಡನೆ ಸ್ವರ್ಗಕ್ಕೆ ಸೇರಿಸಿ ತನ್ನ ಕಡೆಗೆ ಸಂತೋಷವನ್ನು ಉಂಟು ಮಾಡಿದ. ಆಗ ಪಾಂಡವ ಸೇನಾ ಮಧ್ಯದಲ್ಲಿ ದೊಡ್ಡ ರಕ್ತ ನದಿ ಹೊರಟಿತು. ರಕ್ತವೇ ಅದರ ಜಲ, ಪ್ರವಾಹವೇ ಅದರ ಅಲೆಗಳು, ಚಿನ್ನ ಭಿನ್ನವಾಗಿ ಬಿದ್ದ ಅವಯವಗಳೇ ಮೀನುಗಳು, ಆನೆಗಳೇ ಮೊಸಳೆಗಳು, ಮಾಂಸ ಮತ್ತು ಮಜ್ಜೆ ಇವುಗಳ ಮಿಶ್ರಣವೇ ಕೆಸರು, ರಥಚಕ್ರಗಳೇ ಆಮೆಗಳು ಮತ್ತು ತೆಪ್ಪಗಳು. ಹೀಗೆ ಹರಿಯುತ್ತಿದ್ದ ಆ ದೊಡ್ಡ ರಕ್ತಿ ನದಿಯೊಡನೆ ನಡುವೆ ಅಲ್ಲಲ್ಲಿ ವಜ್ರಾಹತವಾಗಿ ಬಿದ್ದ ಕರಿ ಮೇಘಗಳಂತೆ ಆನೆಗಳು ಸತ್ತು ಬಿದ್ದವು. ಬಾಣಗಳೆಂಬ ದೊಡ್ಡ ಸುಳಿಗಳಿಂದಲೂ, ಶ್ವೇತ ಛತ್ರಗಳೆಂಬ ಹಂಸಗಳಿಂದಲೂ, ಕವಚ ಶಿರೋವೆಷ್ಟುಗಳೆಂಬ ತೆಪ್ಪಗಳಿಂದಲೂ, ಅಸ್ಥಿಗಳೆಂಬ ಶಿಲೆಗಳಿಂದಲೂ ಕೂಡಿದಂತಹ ಪ್ರವಾಹ ಒಂದೊಂದು ಕಡೆ ಪಾರವಿಲ್ಲದಂತೆಯೂ ಮತ್ತೊಂದು ಕಡೆ ಪಾರವಿದ್ದಂತೆಯೂ ಕಾಣ್ತಾ ಇದೆ. ಇಂತಹ ಭಯಂಕರವಾದ ರಕ್ತ ನದಿ ನಡುವೆ ಅಲ್ಲಲ್ಲಿ ಶಂಖದುಂದಿ ಘೋಷಗಳು ಕೇಳಿಸುತ್ತೆ. ಎಲ್ಲ ಕಡೆಯೂ ಧೂಳು ಮುಚ್ಚಿದೆ. ಆದರೂ ಅದರ ನಾನಾ ಕಡೆಗಳಲ್ಲಿ ಜನರು ತುಂಬಿದ್ದಾರೆ. ವೇಗದಿಂದ ಯಮಪರಿಗೆ ಪ್ರವಹಿಸುವಂತೆ ಭಯಂಕರವಾಗಿ ರುಜುಗತಿಯಿಂದಲೂ ಅಲ್ಲಲ್ಲಿ ವಕ್ರಗತಿಯಿಂದಲೂ ಪ್ರವಹಿಸುತ್ತಿದ್ದ ರಕ್ತ ನದಿ ಕೆಸರಿನಲ್ಲಿ ನಡೆಯಲಾರದೆ ಜನರು ತತ್ತರಿಸ್ತಾ ಇದ್ರು. ಅನೇಕರು ನದಿಗೆ ಬೀಸಾಡಿದ ಮರಗಳಂತೆ ಅದರಲ್ಲಿ ತೇಲ್ತಾ ಇದ್ರು. ಆ ಮಹಾನದಿಯಲ್ಲಿ ಕೆಲವು ಯುದ್ಧವೀರರು ಗಜರಥಗಳನ್ನೇ ತೆಪ್ಪಗಳನ್ನಾಗಿ ಮಾಡಿಕೊಂಡು ಅಲ್ಲಲ್ಲಿ ಸುಳಿದಾಡ್ತಾ ಇದ್ರು. ಹೇ ರಾಜ, ನದಿ ಪ್ರವಾಹದಿಂದ ಹಳ್ಳತಿಟ್ಟಾದ ಭೂಮಿಯು ಮಟ್ಟವಾಗಿ ಕಾಣುವಂತೆ ಆ ಯುದ್ಧ ಭೂಮಿ ಎಲ್ಲೆಲ್ಲಿಯೂ ರಕ್ತ ನದಿಯಿಂದ ಸಮಮಟ್ಟವಾಗಿ ಮಾಡಲ್ಪಟ್ಟಿತು. ಕೌರವ ಸಂಜಯರಿಗೆ ನಡೆದ ಆಗಿನ ಯುದ್ಧವು ದೇವಾಸುರ ಯುದ್ಧಕ್ಕೆ ಸಮಾನವಾಗಿ ಸರ್ವನಾಶಕರವಾಗಿತ್ತು. ಇಲ್ಲಿಗೆ 42ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ನಡೆದಿದ್ದು ಯುದ್ಧ, ಈಗ ನಡೆದಿದ್ದು ಯುದ್ಧ ನಡೀತಾನೆ ಇದೆ. ಇನ್ನುವೆ 3 ವರ್ಷ ಆಯ್ತು ರಷ್ಯಾ ಮತ್ತೆ ಇದಕ್ಕೆ. ಎಷ್ಟು ಜನ ಸತ್ರು, ಏನು ಸಾಧಿಸ್ತಾ ಇದ್ದಾರೆ, ಸುಮ್ಮನೆ ಎಲ್ಲವೂ ನಾಶ. ಇದೆಲ್ಲ ಭಗವಂತನ ಸಂಕಲ್ಪ. ಭೂಭಾರವನ್ನ ಕಡಿಮೆ ಮಾಡಬೇಕಲ್ಲ. ಭೂಕಂಪವೋ, ಅಗ್ನಿ ಪರ್ವತ ಆಸ್ಫೋಟವೋ, ಇದೆಲ್ಲ ಸುನಾಮಿ, ಈ ಥರದ್ದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ, ಪೃಥ್ವಿಯ ಭಾರವನ್ನ ನಡೆಸೋದಕ್ಕೆ, ಕಡಿಮೆ ಮಾಡೋದಕ್ಕೆ. ಹಾಗಾಗಿ ಆ ರೀತಿಯಲ್ಲಿ ಇಲ್ಲಿ ಅಷ್ಟು ಭೀಕರವಾಗಿ ನಡೆದಿದ್ದು. ಆ ಸಂಶಪ್ತಕರು ಅನ್ನೋರು ಈಗ ಅಭಿಮನ್ಯು ಇದರಲ್ಲಿ ಸೇರ್ಕೊಂಡಲ್ಲ, ಚಕ್ರವ್ಯೂಹದಲ್ಲಿ. ಅವಾಗ ಅರ್ಜುನ ಇವ್ರ ಜೊತೆನಲ್ಲಿದ್ದ ಅಂತ. ಎಲ್ಲ ಭಗವಂತನ ಸಂಕಲ್ಪನೇನೆ. ಎಷ್ಟೊತ್ತಾದ್ರೂ ಅವರು ಏನು ಒಬ್ಬರ ಇಬ್ಬರ ಅನೇಕರು ಅವರು ನಿಂತ್ಕೊಂಡ್ರೆ ಯುದ್ಧ ಇಲ್ಲ ಸಾವು ಅಷ್ಟೇ. ಹಾಗೆ ಅವನ ಜೊತೆ ಅವರೆಲ್ಲರೂ ನಿವಾರಿಸಿಕೊಂಡು ಇವನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಅಭಿಮನ್ಯುವಿನ ವಧೆ ಆಗೋಗಿತ್ತು. ಎಲ್ಲ ಭಗವಂತನ ಸಂಕಲ್ಪದಿಂದ ನಡೆಯುವಂತ. ಅವನಿಗೆ ಗೊತ್ತಿದಿಲ್ಲ ಏನೇನಾಗುತ್ತೆ ಮುಂದಕ್ಕೆ. ಇಲ್ಲ ಅದನ್ನ ಅಲ್ಲೇ ತಪ್ಪಿಸಿ ಬಂದು ಇಲ್ಲಿ ಅವನ ರಕ್ಷಣೆಗೆ ಬರ್ಬೋದಿತ್ತ. ಎಲ್ಲವನ್ನೂ ಕೂಡ ಅವರು ತನ್ನವರೋ ಹೊರಗಿನವರೋ ಒಟ್ಟಿನಲ್ಲಿ ಬಂದಿದ್ದ. ಅದಕ್ಕೆ சுட்டு நன் மாலைகள் தூயன வேந்தி விண்ணோர்கள் நன்னீர் ஆட்டு அந்தூபம் தகா நிற்கவே அங்கு ஓர் மாயினால் ஈட்டிய வெண்ணத்தோடு வண்ணப்போந்து ಮೆಲುತ್ತವನ್ಕೊಂಡು ಕೋಟಿನೈ ಆಡಿನ ಅಡಲಾಯಿರ್ತಂ ಕೊಂಬಿನುಕ್ಕೆ ಅಂತ ಅವರು ತಿರುವಿರತ್ತಂನಲ್ಲಿ ಹಾಡಿದ ಪಾಶುರದಲ್ಲಿ ಅವನ ಮಾಯನ್ ಆಶ್ಚರ್ಯ ಚೇಟಿದ ಭಗವಂತ ಹೇಗೆ ನಡೆಸ್ತಾನೆ ಅಂದ್ರೆ, ಧೂಪವನ್ನು ಹಚ್ಚಿದ್ದಾರೆ, ಒಳ್ಳೆ ಸಾಂಬ್ರಾಣಿ, ದಿವ್ಯ ಸಾಂಬ್ರಾಣಿಯನ್ನ ಹಚ್ಚಿ ದೂರಸಿ ದೂರ್ವಂತಮ್ಮ ಅಂತ ಮಾಡ್ತಾ ಇದ್ದಾರೆ ನಿತ್ಯ ಸೂರ್ಯಗಳು ಭಗವಂತನಿಗೆ. ಆ ಪೂಜೆಯಲ್ಲಿ ಆ ಹೊಗೆನಲ್ಲಿ ಭಗವಂತ ಕಾಣದಂತಾಗಿದ್ದ. ಇವರು ಆಮೇಲೆ ದೀಪ ಹಚ್ಕೊಂಡು ಮಂಗಳಾರತಿ ಮಾಡಬೇಕು. ಅಷ್ಟೊಳಗಡೆ ಭಗವಂತ ಇಲ್ಲಿ ಭೂಮಿಯಲ್ಲಿ ಕೃಷ್ಣನಾಗಿ ಅವತರಿಸಿ ಆಶ್ಚರ್ಯ ಚೇಷ್ಟಿತೆಗಳನ್ನೆಲ್ಲ ಮಾಡಿ ನಂದ ಗೋಕುಲದಲ್ಲಿ ಇದೆಲ್ಲ ಆಗಿ ಮಹಾಭಾರತದ ಯುದ್ಧ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಿ ಇವರು ಮಂಗಳಾರತಿ ತದ್ವಿಷ್ಣು ಆಫ್ ಪರಮಂ ಪದಂ ಅನ್ನೋ ಮತ್ತೆ ವಾಪಸ್ ಅಲ್ಲಿ ಕೂತ್ಕೊಂಡಿದ್ದಂತೆ.
ಹೀಗೆ ಅವರು ಅನುಸಂಧಾನ ಮಾಡ್ತಾರೆ. ಇವನು ಮಾಯನ್, ಅವನು ಇವರು ನನ್ನವರು, ಅವರು ಇದ್ರವರು ಅಂತಲ್ಲ, ಒಟ್ಟಿನಲ್ಲಿ ಭೂಭಾರ ಎರಡೂ ಕಡೆಯಲ್ಲೂ ಕೂಡ ಆಗುವಂತಹದ್ದು. ಸೊ ಇಲ್ಲ ಅವನ ಸಂಕಲ್ಪದಂತೆಯೇ ನಡೆಯುವಂತಹದ್ದು. ಹಾಗೆ ಕೌರವರ ಸಂಜೆಯರಿಗೆ ನಡೆದಂತ ಆಗಿನ ಯುದ್ಧ ದೇವಾಸುರ ಯುದ್ಧಕ್ಕೆ ಸಮಾನವಾಗಿ ಸರ್ವನಾಶಕರವಾಗಿತ್ತು. ಇಲ್ಲಿಗೆ 42ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 43ನೇ ಅಧ್ಯಾಯ ಮುಂದುವರೆದಿದೆ ಯುದ್ಧ. ಆಗ ಧೃತರಾಷ್ಟ್ರ ಕೇಳ್ತಾನೆ, ಹೇ ಸಂಜಯ, ಗುಂಪಾಗಿ ಬಂದ ಪಾಂಡವ ಸೈನ್ಯದಲ್ಲಿ ನುಗ್ಗಿ ನಾಶಗೊಳಿಸ್ತಾ ಇದ್ದ ಕರ್ಣನು ಧರ್ಮರಾಜನನ್ನು ಸಂಧಿಸಿದಾಗ ಮಾಡಿದ ಕಾರ್ಯವೇನೋ ಅದನ್ನು ನನಗೆ ತಿಳಿಸು. ಆಗ ಪಾಂಡವರ ಕಡೆಯಲ್ಲಿ ಯಾವ ವೀರರು ಮೊದಲು ಕರ್ಣನನ್ನ ತಡೆದ್ರು, ಆ ಕರ್ಣನು ಮೊದಲು ಯಾರನ್ನ ಕೊಂದ ಮೇಲೆ ಯುಧಿಷ್ಠಿರನನ್ನ ತಡೆದ ಅಂತ ಕೇಳಿಗಳು. ಸಂಜಯ ಹೇಳ್ದ, ಹೇ ಮಹಾರಾಜ ಕೇಳು, ದುಷ್ಟದ್ಯುಮ್ನನ್ನ ಮುಂದಿಟ್ಟುಕೊಂಡು ಯುದ್ಧ ಸನ್ನದ್ಧರಾಗಿ ನಿಂತ ಪಾಂಡವ ವೀರರನ್ನ ನೋಡಿದೊಡನೆ ಕರ್ಣನು ಪಾಂಚಾಲರನ್ನೇ ವೇಗದಿಂದ ಎದುರಿಸಿ ಹೊರಟ. ಹಂಸಪಕ್ಷಿಗಳು ಬೇಸಿಗೆಯಲ್ಲಿ ಸರೋವರನ ಕುರಿತು ವೇಗದಿಂದ ಹೊರಡುವಂತೆ ಪಾಂಚಾಲರು ಉತ್ಸಾಹದಿಂದ ಕರ್ಣನನ್ನು ಎದುರಿಸಿ ಹೊರಟರು. ಉಭಯ ಸೈನ್ಯಗಳಲ್ಲಿಯೂ 1000 ಲೆಕ್ಕದಿಂದ ಶಂಖ, ಭೇರಿ, ನಿನಾದಗಳು, ಬಾಣಗಳು, ಶಬ್ದಗಳು, ಅನೇಕ ಕುದುರೆಗಳು ಮತ್ತು ರಥದ ಶಬ್ದ, ವೀರರ ಸಿಂಹನಾದ ಭಯಂಕರವಾಗಿ ಹೊರಟಿತು. ಆ ಮಹಾತ್ಮನಿಗೆ ಸಮುದ್ರ, ಪರ್ವತ, ವೃಕ್ಷಾದಿಗಳನ್ನೇ ಭೂಮಿಯು, ಮೇಘ ಮಾರುತಗಳು ಕೊಡುವ ಅಂತರಿಕ್ಷವು, ಸೂರ್ಯ ಚಂದ್ರಾದಿ ಗ್ರಹ ನಕ್ಷತ್ರ ತಾರೆಗಳೊಡನೆ ಆಕಾಶವು ನೆಲೆದಪ್ಪಿ ತಲೆ ಕೆಳಗಾದಂತೆ ತೋರಿತು. ಸಮಸ್ತ ಭೂತಗಳು ಆ ಶಬ್ದಕ್ಕೆ ಭ್ರಾಂತಿ ಪಟ್ಟು ತತ್ತರಿಸ್ತಾ ಇದ್ವು. ಆ ಶಬ್ದದಿಂದಲೇ ಹಲವು ಅಲ್ಪ ಪ್ರಾಣಿಗಳು ಪ್ರಾಣವನ್ನು ಬಿಟ್ಟವು. ಆಗ ಕರ್ಣ ಮಹಾಕೋಪಗೊಂಡು ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಇಂದ್ರನು ಅಸುರ ಸೈನ್ಯಗಳನ್ನೆಲ್ಲ ಹೇಗೋ ಹಾಗೆ ಪಾಂಡವ ಸೈನ್ಯವನ್ನು ಕೊಲ್ತಾ ಇದ್ದ. ಹೀಗೆ ಕರ್ಣನು ಪಾಂಡವ ಸೈನ್ಯದಲ್ಲಿ ಪ್ರಬಲರಾದ 77 ಮಂದಿ ಪ್ರಭದ್ರ ವೀರರನ್ನು ಕೊಂದ. 25 ಬಾಣಗಳಿಂದ 25 ಮಂದಿ ಪಾಂಚಾಲ ವೀರರನ್ನು ಸಂಹರಿಸಿದ. ಇನ್ನೂ ಅನೇಕ ಬಾಣಗಳಿಂದ ಛೇದಿ ವೀರರನ್ನು 100,000 ಲೆಕ್ಕದಲ್ಲಿ ಕೊಂದ. ಹೀಗೆ ಅಮಾನುಷ ಕಾರ್ಯಗಳನ್ನು ಮಾಡುತ್ತಿದ್ದ ಕರ್ಣನನ್ನು ನೋಡಿ ಪಾಂಚಾಲರ ರಥ ಸಮೂಹಗಳು ಅವನನ್ನು ಎಲ್ಲ ಕಡೆಯಲ್ಲೂ ಸುತ್ತಿಕೊಂಡವು. ಆಗ ಕರ್ಣನು 5 ತೀಕ್ಷ್ಣ ಬಾಣಗಳಿಂದ ಬಿಲ್ಲಿನಲ್ಲಿ ಹೂಡಿ ಭಾನುದೇವ, ಚಿತ್ರಸೇನ, ಸೇನಾಬಿಂದು, ತಪನ, ಶೂರಸೇನ ಎಂಬ 5 ಮಂದಿ ಪಾಂಚಾಲರನ್ನು ಕೊಂದ. ಅಲ್ಲಿ ಕೊಲೆಗೀಡಾದ ಪಾಂಚಾಲರ ದೊಡ್ಡ ಹಾಹಾಕಾರ ಕೇಳ್ತಾ ಇತ್ತು. ಆಗಲೂ ಬಿಡದೆ ವೇಗದಿಂದ ಮುಂದೆ ಬಿದ್ದು ಅನೇಕ ಪಾಂಚಾಲರನ್ನು ತಿರುಗಿ ಕರ್ಣನು ಬಾಣಗಳಿಂದ ಹೊಡೆದ. ಅಜೇಯರು, ಚಕ್ರ ರಕ್ಷಕರು ಆದಂತಹ ಸುಷೇಣ, ಸತ್ಯಸೇನ ಎಂಬ ಕರ್ಣ ಪುತ್ರರಿಬ್ಬರು ಪ್ರಾಣದ ಮೇಲೆ ಆಸೆಯನ್ನು ತೊರೆದು ಯುದ್ಧ ಮಾಡಿದ್ರು. ನೋಡಿ, ಕರ್ಣನಿಗೆ 8 ಜನ ಮಕ್ಕಳಿದ್ರು ಅಂತ. ವೃಷಸೇನ ಅನ್ನೋ ಒಂದು ಮಾತು ಕೇಳಿದ್ವಿ ನಾವು. ಇದ್ರ ಜೊತೆಗೆ ಸತ್ಯಸೇನ, ಸುಷೇಣ ಅಂತ. ಮಹಾರಥನು ಕರ್ಣನ ಜ್ಯೇಷ್ಠ ಪುತ್ರನು ಆದಂತ ವೃಷಸೇನ ಇವನು ಕರ್ಣನ ಹಿಂಭಾಗವನ್ನು ರಕ್ಷಿಸುತ್ತಾ ಹೊರಟ. ಇದಿಷ್ಟೇ ಅಲ್ಲದೆ ಕರ್ಣನ ತಮ್ಮಂದ್ರು ಇದ್ರು, ಸೋದರರು, ಅಣ್ಣ ತಮ್ಮಂದ್ರು ಪಕ್ಕದಲ್ಲಿದ್ದಾರೆ. ಮುಂದುಗಡೆ ಇವನು ತನ್ನ ಮಕ್ಕಳೊಡನೆ 3 ಜನ. ಹತ್ತದಾಗಿ ದೃಷ್ಟದ್ಯುಮ್ನ, ಸಾತ್ಯಕಿ, ದ್ರೌಪದಿ ಕುಮಾರ, ವೃಕೋದರರು, ಜನಮೇಜಯ, ಶಿಖಂಡಿ, ಪ್ರಬದ್ಧಕರು, ಚೈದ್ಯರು, ಕೇಕೈರು, ಪಾಂಚಾಲರು, ನಕುಲ ಸಹದೇವರು, ಮತ್ಸ್ಯ ದೇಶದವರು, ಮಾತ್ಸ್ಯರು ಇವರೆಲ್ಲ ಸೇರಿ ರಾಧೆಯನನ್ನು ಕೊಲ್ಲಲು ವೇಗದಿಂದ ಮುಂದುವರೆದು ವರ್ಷಾಕಾಲದ ಮೇಘದಂತೆ ಕರ್ಣನ ಮೇಲೆ ನಾನಾ ಬಗೆಯ ಶಸ್ತ್ರವರ್ಷವನ್ನ, ಬಾಣವರ್ಷಗಳನ್ನು ಸುರಿಸಿದ್ರು. ಇತ್ತಲಾಗಿ ತಂದೆಯನ್ನು ಕಾಪಾಡುವುದಕ್ಕಾಗಿ ಕರ್ಣಪುತ್ರರು ನಿಮ್ಮ ಕಡೆ ಇನ್ನೂ ಇತರ ವೀರರು ಶತ್ರು ವೀರರನ್ನ ಎದುರಿಸಿದ್ರು. ಸುಷೇಣನು 1 ಬಾಣದಿಂದ ಭೀಮಸೇನನ್ನು ಬಿಲ್ಲನ್ನು ಕತ್ತರಿಸಿ 7 ಬಾಣಗಳನ್ನು ಆತನ ಎದೆಗೆ ಪ್ರಯೋಗಿಸಿ ಸಿಂಹನಾದ ಮಾಡಿದ. ಒಡನೆ ವೃಕೋದರ ದೃಢವಾದ ಬೇರೊಂದು ಬಿಲ್ಲನ್ನು ಎತ್ತಿಕೊಂಡು ನಾಣೇರಿಸಿ ಸುಷೇಣನ ಬಿಲ್ಲನ್ನು ಕತ್ತರಿಸಿದ್ದಲ್ಲದೆ ಕೋಪಗೊಂಡು ನರ್ತಿಸುತ್ತಾ 10 ಬಾಣಗಳಿಂದ ಆ ಸುಷೇಣನನ್ನ 73 ಬಾಣಗಳಿಂದ ಕರ್ಣನನ್ನು ಹೊಡೆದ. ಹಾಗೆಯೇ ರಥಾಶ್ವ, ಧ್ವಜ, ಸಾರಥಿಗಳೊಡಗೂಡಿದ ಕರ್ಣಪುತ್ರನಾದ ಸತ್ಯಸೇನನನ್ನ 10 ಬಾಣಗಳಿಂದ ಹೊಡೆದು ಎಲ್ಲರ ಕಣ್ಣೆದುರಾಗಿ ಅವನನ್ನ ನೆಲಕ್ಕೆ ಉರುಳಿಸಿದ. ಚಂದ್ರಬಿಂಬಕ್ಕೆ ಇಣಾದ ಮುಖವುಳ್ಳ ಸತ್ಯಸೇನನ ತಲೆಯು ತೊಟ್ಟು ಮುರಿದ ಬಿದ್ದ ತಾವರೆ ಹೂವಿನಂತೆ ಕಾಣಿಸ್ತಾ ಇತ್ತು. ಭೀಮನು ಕರ್ಣಪುತ್ರನನ್ನು ಕೊಂದು ತಿರುಗಿ ನಿನ್ನ ಕಡೆಯವರನ್ನು ಹೊಡೆಯಲಾರಂಭಿಸಿ ಕೃಪಾಕೃತವರ್ಗರು ಬಿಲ್ಲುಗಳನ್ನು ಕತ್ತರಿಸಿದ. ದುಶ್ಯಾಸನನ 3 ಬಾಣಗಳಿಂದ, ಶಕುನಿಯನ್ನ 6 ಉಕ್ಕಿನ ಬಾಣಗಳಿಂದ ಹೊಡೆದು ಉಲೂಕ, ಇವನು ಶಕುನಿಯ ಮಗ, ಅವನನ್ನ ಪತತ್ರಿಯನ್ನ ರಥವಿಹೀನರನ್ನಾಗಿ ಮಾಡಿದ. ಸುಷೇಣ, ಇನ್ನು ನೀನು ಮೃತನಾದೆ ಎಂದು ಹೇಳುತ್ತಾ ಬಿಲ್ಲನ್ನು ಎತ್ತಿಕೊಂಡು ನಿಂತೊಡನೆ ಕರ್ಣ ಇವನ ಬಾಣವನ್ನು ಭೇದಿಸಿ 3 ಬಾಣಗಳಿಂದ ಅವನು ಹೊಡೆದ. ಆಮೇಲೆ ಭೀಮನು ಚೆನ್ನಾಗಿ ಮಸೆದ ಬೇರೊಂದು ಬಾಣವನ್ನು ಕೈಗೆತ್ತಿಕೊಂಡು ಅದನ್ನ ಸುಷೇಣನ ಮೇಲೆ ಪ್ರಯೋಗಿಸಿದ. ಕರ್ಣನು ಭೀಮನ ಆ ಬಾಣವನ್ನು ಕತ್ತರಿಸಲ್ಲದೆ ತನ್ನ ಮಗನ ರಕ್ಷಣೆಗಾಗಿ ಶತ್ರುವನ್ನು ಕೊಲ್ಲಲು ಉದ್ದೇಶಿಸಿ
73 ಬಾಣಗಳಿಂದ ಭೀಮಸೇನ ಹೊಡೆದ. ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ದಾಯಾದಿಗಳು, ಅಣ್ಣ ತಮ್ಮಂದ್ರು ಅಷ್ಟೇ, ಹುಟ್ಟಿದ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯಾದಿಗಳು. ದಾಯ ಅಂದ್ರೆ ಪಿತೃ ಆಸ್ತಿ, ಅದರಲ್ಲಿ ಭಾಗ. ಅದಕ್ಕಾಗಿ ಹೊಡೆದಾಟಗಳೆಲ್ಲ ಕಡೆನಲ್ಲೂ. ಯಾವ್ದನ್ನ ಎಲ್ರು ತಗೊಂಡೋಗ್ತಾರೆ. ಇಲ್ಲಿ ಈಗೇನು ಕರ್ಣನ ಮಕ್ಕಳಿಗೆ ರಾಜ್ಯ ಸಿಗತ್ತೆ? ಬೇಡ, ಕೌರವರ ಮಕ್ಕಳಿಗೆ ರಾಜ್ಯ ಸಿಗುತ್ತೆ. ಎಲ್ಲ ಪಾಂಡವರ. ಎಲ್ಲ ಸಂದೇಶಗಳು ಬಹಳ ಸುಂದರವಾಗಿದೆ ಕಗ್ಗದಲ್ಲಿ. ಮಕ್ಕಳ ಭವಿಷ್ಯಕ್ಕೆ ಕಕ್ಕಲಿತಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯ ಎಂತೆಂತ ಜಗತಿ, ದಕ್ಕಿತೇಂ ಕುರು ಪಾಂಡು ತನಿಯರ್ಗೆ ರಾಜ್ಯ ಸುಖ. ಕೌರವರ ಮಕ್ಕಳು ರಾಜ್ಯಭಾರ ಮಾಡಿದ್ರೆ, ಇಲ್ಲ ಪಾಂಡವರ ಮಕ್ಕಳು ಮಾಡಿದ್ರೆ, ಅವ್ರ ಮಕ್ಕಳಿಗಾಗಿ ತಾನೆ ಇವರೆಲ್ಲ ಮುಂದಕ್ಕೆ ರಾಜ್ಯಭಾರ ಅದರದನ್ನ ಉಳಿಸ್ಬೇಕು ಅಂತ ಮಾಡಿದ್ದು. ದಿಕ್ಕವರಿಗೆ ಅವರೆವರೇ ಮಂಕುತಿಮ್ಮ ಅಂದ್ರು. ಸೊ ಹೊಡೆದಾಟ, ಈ ಆಸ್ತಿ ವ್ಯಾಜ್ಯಗಳು, ಕೋರ್ಟಿನಲ್ಲಿ ಎಷ್ಟು ಸಹಸ್ರ ಕೇಸುಗಳಿದೆಯೋ ಅದು ಏನು ಒಬ್ಬರ ತಲೆಗೆ ಮುಗಿಯತ್ತೆ. ಅವರು ಯಾರು ಕೋರ್ಟ್ನಲ್ಲಿ ಹಾಕಿದಾರೋ ಅವ್ರು ಸತ್ರು ಕೂಡ ಅದು ಡಿಸಿಷನ್ ಮುಗ್ದಿರೋದು. ಏನನ್ನ ಸಾಧಿಸಿದ್ದು ಅಂದ್ರೆ ಲಾಯರ್ಗಳು ಬದುಕಿದ್ರು ಅಷ್ಟೇ. ಒಂದೊಂದ್ಸಲಿನೂ ಅಡ್ಜಸ್ಟ್ ಮಾಡಿ ಮಾಡಿ ಇವ್ರ ಹತ್ರನೂ ದುಡ್ಡು ತಗೊಳ್ಳಿ, ಅವರು ಅವ್ರ ಪಕ್ಷದವ್ರ ಹತ್ರ ತಗೊಳ್ತಾರೆ. ಇಬ್ಬರ ಜಗಳ, ಮೂರನೇವನಿಗೆ ಲಾಭ. ಆ ಕೋತಿ ಕಥೆ ಇದೆಯಲ್ಲ, 2 ಬೆಕ್ಕುಗಳು ಬೆಣ್ಣೆ ಇದ್ರದಕ್ಕೆ ಇದ್ ಮಾಡೋದು. ಕೋತಿ ಬಂದ್ಬಿಟ್ಟು ತಕಡೆನಲ್ಲಿಟ್ಟು ನಾನು ಬೆಣ್ಣೆನ ಸರಿಯಾಗಿ ತೂಗುತ್ತೀನಿ, ಎಕ್ಸ್ಟ್ರಾ ಆಗಿದ್ದನ್ನ ನಾನ್ ತಗೊಳ್ತೀನಿ ಅಂತ ಹೇಳಿ ಈ ಕಡೆಗೆ ಇಟ್ಟು ಅದರಿಂದ ತೆಗೆದು ಆ ಕಡೆಯಿಂದ ಅದು ಒಂದ್ಸಲಿ ಆ ಕಡೆ ಕಡಿಮೆ ಆಯ್ತು, ಇನ್ನೊಂದ್ಸಲಿ ಈ ಕಡೆ ಕಡಿಮೆ ಆಯ್ತು. ಹಾಗಾಗಿ ಪೂರ ಬೆಣ್ಣೆ ತಿಂದು ಹೋಯ್ತದು. ಇವು ಮುಖ ನೋಡ್ತಾ ಕೂತಿದ್ವು. ಸ್ಮೃತಿಕಾರರು ಹೇಳೋದೇನು ಅಂದ್ರೆ, ಪಿತೃ ಇದೆಯಲ್ಲ ಏನು ಆಸ್ತಿ ಪಿತ್ರಾರ್ಜಿತವಾದದ್ದು, ಅದನ್ನು ಬಯಸ್ಲೇಬಾರದು. ನಿಮಗೆ ಭಗವಂತ ಕೊಟ್ಟಿಲ್ವಾ? ಒಳ್ಳೆ ಬುದ್ಧಿ ವಿದ್ಯೆಯನ್ನು ಕೊಟ್ಟಿದ್ದಾರೆ ತಂದೆ ತಾಯಿ. ಆದ್ರಿಂದ ನೀವು ಏನು ಸಂಪಾದನೆ ಮಾಡ್ತಿರೋ ಅದ್ ನಿಮ್ದು, ನಮ್ದೇ ನಮಗುಳಿಯಲ್ಲ. ಇದು ಯಾಕೆ ಇದು ಕೋರ್ಟ್ಗೆಲ್ಲ ಹೋಗ್ಬೇಕು? ಬಹಳ ಉಚಿತನ ಕಾಣಿಸ್ತದೆ ಇದು. ನಗೆಯು ಬರುತ್ತಿದೆ ಅಂತಾರೆ ಆಚಾರ್ಯರು, ಇವರು ದಾಸರು. ಇವರ ಒದ್ದಾಟ ಇವುಗಳನ್ನು ನೋಡಿ. ತಾವು ಸಂಪಾದಿಸಿದ್ದು ಇಲ್ಲ, ಹೋಗಿ ಹೋಗಿ ಕೋರ್ಟ್ನಲ್ಲಿ ಕೂತ್ಕೊಳ್ಳಿ ಗಂಟೆಗಟ್ಲೆ, ಅಡ್ಜರ್ನು ಅಂತ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಇದನ್ನು ಯಾರು ಸರಿಯಾಗಿ ಅರ್ಥವನ್ನ ಸರಿಯಾಗಿ ತಿಳಿದಾರೋ ಅವ್ರಿಂಥದಕ್ಕೆಲ್ಲ ತಲೆ ಕಟ್ಸ್ಕೊಳಕ್ಕೂ ಹೋಗೋದ. ಅಯ್ಯೋ ನನಗೆ ಸಿಗ್ಲಿಲ್ಲ ಅಂತ ಹೇಳಿಲ್ಲ, ಸಿಗೋದ್ರಿಂದ ಭಗವಂತ ಕೊಡ್ತಾನೆ. ನಾನ್ ಸ್ವಂತ ಸಂಪಾದಿಸಿದ್ದೇನಿದೆಯೋ ಅದು ಸಾಕು, ನಾನು ಇನ್ಯಾರ್ದು ಬಯಸೋದು ಬೇಡ ಅನ್ನುವಂತ ಮೆಟಲ್ನಿಟ್ ಇಟ್ಕೊಂಡ್ರೆ ಅವನು ಸುಖಿಯಾಗಿರ್ತಾನೆ. ಹೋಗೋಣ ಮುಂದಕ್ಕೆ. ಇಲ್ಲಿ ಭೀಮ ಕರ್ಣನ ಮಗನನ್ನು ಕೊಂದ. ಮತ್ತೆ ಇನ್ನೊಬ್ಬರನ್ನ ಮಾಡ್ಬೇಕಾದ್ರೆ ಕರ್ಣ ಭೀಮನ ಮೇಲೆ ಬಾಣವನ್ನ ಹೊಡೆದ. ಸುಷೇಣನಾದರೂ ಅಸಾಧ್ಯ ಕಾರ್ಯಗಳನ್ನು ಮಾಡಬಲ್ಲ ಉತ್ತಮವಾದ ಬಿಲ್ಲೊಂದನ್ನು ಕೈಗೆದುಕೊಂಡು 5 ಬಾಣಗಳನ್ನ ನಕುಲನ 2 ಕೈಗಳಿಗೂ ಎದೆಗೂ ಪ್ರಯೋಗಿಸಿದ. ನಕುಲನು 20 ದಿವ್ಯಾಸ್ತ್ರಗಳಿಂದ ಸುಷೇಣನನ್ನು ಹೊಡೆದು ಕರ್ಣನಿಗೆ ಭಯವನ್ನುಂಟು ಮಾಡುವಂತೆ ದೊಡ್ಡ ಸಿಂಹನಾದ ಮಾಡಿದ. ಒಡನೆಯ ಸುಷೇಣ ನಕುಲನ್ನು 10 ಬಾಣಗಳಿಂದ ಹೊಡೆದು ಮತ್ತೊಂದು ಬಾಣದಿಂದ ಆತನ ಬಿಲ್ಲನ್ನು ಕತ್ತರಿಸಿದ. ಆಗ ನಕುಲ ಬೇರೊಂದು ಬಿಲ್ಲನ್ನು ಕೈದುಕೊಂಡು 9 ಬಾಣಗಳಿಂದ ಸುಷೇಣನನ್ನು ಎದುರಿಸಿದಾಡಿದ. ಹೀಗೆ ಶತ್ರು ಭೀಕರನಾದ ನಕುಲನ ಬಾಣಗಳಿಂದ ಎಲ್ಲ ದಿಕ್ಕುಗಳನ್ನು ಮುಚ್ಚಿ ಸುಷೇಣನ ಸಾರಥಿಯನ್ನು ಕೊಂದು 3 ಬಾಣಗಳಿಂದ ಸುಷೇಣನನ್ನು ಹೊಡೆದ. ಆತನ ಬಿಲ್ಲುಗಳನ್ನು 3 ಬಾಣಗಳಿಂದ 3 ತುಂಡಾಗಿ ಮಾಡಿದ. ಆಗ ಸುಷೇಣನು ಕೋಪದಿಂದ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ನಕುಲನನ್ನ 60 ಬಾಣಗಳಿಂದ, ಸಹದೇವನನ್ನ 7 ಬಾಣಗಳಿಂದ ಹೊಡೆದ. ಹೀಗೆ ಒಬ್ಬರನ್ನೊಬ್ಬರು ಕೋಪದಿಂದ ಹೊಡೆಯುತ್ತಿದ್ದ ಆ ವೀರನ ಮಹಾಯುದ್ಧ ದೇವಾಸುರ ಯುದ್ಧಕ್ಕೆ ಸಮಾನವಾಗಿತ್ತು. ಸಾತ್ವಿಕಿ ವೃಷಸೇನನನ್ನು ಉಕ್ಕಿನಿಂದ ತಯಾರಿಸಿದ 7 ಬಾಣಗಳಿಂದ ಹೊಡೆದ. ಹಿಂದೆ ನೋಡಿದೀವಿ ನಾವು, ಕರ್ಣನಿಗೂ ಸಾತ್ಯಕಿಗೂ ಯುದ್ಧ ಆದಾಗ ಪ್ರತಿ ಸಲಿನೂ ಕರ್ಣ ಸೋತು ಹೋಗಿ ಮತ್ತೆ ಬೇರೆ ರಥ, ಬೇರೆ ಚಕ್ರ, ಇದು ಏನು ಬಿಲ್ಲು ಬಾಣ ಎಲ್ಲದನ್ನೂ ತಗೊಂಡು ಬಂದ, ಬೇರೆ ಸಾರಥಿ ಎಲ್ರು. ಇವನು ಒಂದೊಂದ್ಸಲಿನೂ ಸಾರಥಿನೂ ಹೊಡೆದ, ರಥ ಚಕ್ರಗಳು ಎಲ್ಲ ಪುಡಿಪುಡಿ ಆಯ್ತು, ಬರೀ ನೆಲದ ಮೇಲೆ ಬಂದ. ಮತ್ತೆ ಇನ್ಯಾವುದೋ ಅವ್ರ ಕಡೆ ರಥದ ಇದ್ರಲ್ಲಿ ಹೋದ, ಆಮೇಲೆ ಹೋಗಿ ಬೇರೆ ಇನ್ನೊಂದೆಲ್ಲ ಸಿದ್ಧ ಮಾಡ್ಕೊಂಡು ಬಂದ. ಅಂತೂ ಈ ಹೊಡೆದಾಟ ಒಂದ್ಸಲಿ ಇವ್ರಿಗೆ ಜಯ, ಒಂದ್ಸಲಿ ಅವರಿಗೆ ಜಯ. ಕಡೆಗೇನು ಔಟ್ಕಮ್ ಏನು, ಪ್ರತಿದಿನ ಒಂದಷ್ಟು ಜನ ಭೂಮಿಗೆ ಭಾರವಾದವ್ರು ಕಡಿಮೆ ಆಗ್ತಾ ಬಂದ್ರು. ಅದರದ್ದು ರಕ್ತ ಕೋಡಿ ವರ್ಣನೆ ಇಲ್ಲಿ ಹೇಳುವಂತಹದ್ದು. ಸಾತ್ಯಕಿ ವೃಷಸೇನನನ್ನು ಉಕ್ಕಿನಿಂದ ತಯಾರಿಸಿದ 7 ಬಾಣಗಳಿಂದ ಹೊಡೆದ. ಆತನ ಮೇಲೆ ಈ ಬೇರೆ 70 ಬಾಣಗಳನ್ನು ಪ್ರಯೋಗಿಸಿದ. ತೀಕ್ಷ್ಣವಾದ 3 ಬಾಣಗಳಿಂದ ಆತನ ಸಾರಥಿಯನ್ನು ಹೊಡೆದ. ವೃಷಸೇನನು ಮಹಾರಥನಾದ ಸಾತ್ವಿಗೆ ನೆತ್ತಿಗೆ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದ. ಸಾತ್ವಿಗೆ ಕೋಪಗೊಂಡು ಮಹಾವೇಗದಿಂದ 15 ದಿವ್ಯಾಸ್ತ್ರಗಳನ್ನು ಕೈಗೆತ್ತಿ ವೃಷಸೇನನ ಸಾರಥಿಯನ್ನು 3 ಬಾಣಗಳಿಂದ ಕೊಂದು ಆತನ ಬಿಲ್ಲನ್ನು 1 ಬಾಣದಿಂದ ಕತ್ತರಿಸಿದ.
ಆತನ ಕುದುರೆಗಳನ್ನು 7 ಬಾಣಗಳಿಂದ ಸಂಹರಿಸಿದ. ಆತನ ಧ್ವಜವನ್ನ 1 ಬಾಣದಿಂದ ಮುರಿದ. ಆತನ ಎದೆಗೆ 3 ಬಾಣಗಳಿಂದ ಹೊಡೆದ. ಅದರಿಂದ ವೃಷಸೇನ ತನ್ನ ರಥದಲ್ಲಿಯ ಮೂರ್ಛಿತನಾಗಿ ಮಲಗಿ ಆಮೇಲೆ ಒಂದು ಮುಹೂರ್ತ ಕಾಲದೊಳಗೆ ತಿರುಗಿ ಚೇತರಿಸಿಕೊಂಡು ಮೇಲೆದ್ದ. ಸಾರಥಿಯನ್ನ, ಕುದುರೆಯನ್ನ, ರಥವನ್ನ, ಧ್ವಜವನ್ನ ಕಳೆದುಕೊಂಡಂತ ವೃಷಸೇನ ಸಾತ್ವಿಕೆಯನ್ನು ಕೊಲ್ಲಲು ಕತ್ತಿಯನ್ನ, ಕೇಟಕವನ್ನ ಕೈಯಲ್ಲಿ ಹಿಡಿದು ಆತನನ್ನು ಎದುರಿಸಿ ಹೊರಟ. ಹೀಗೆ ರಭಸದಿಂದ ಬರುತ್ತಿರುವ ವೃಷಸೇನನ ಕತ್ತಿಯನ್ನ, ಕೇಟಕವನ್ನ ಸಾತ್ವಿಕೆ ವಾರಾಹ, ಕರ್ಣಗಳೇ ಮೊದಲಾದ 10 ಬಾಣಗಳಿಂದ ಹೊಡೆದ. ಆಗ ದುಶ್ಯಾಸನನು ರಥವಿಹೀನನು, ಆಯುಧ ವಿಹೀನನು ಆದಂತಹ ವೃಷಸೇನನ್ನ ಕಂಡು ವೇಗದಿಂದ ಆತನನ್ನ ತನ್ನ ರಥದ ಮೇಲೆ ಏರಿಸಿಕೊಂಡು ಮೆಲ್ಲಗೆ ಬೇರೊಂದು ರಥವನ್ನು ಏರಿಸಿದ. ಹೀಗೆ ಬೇರೆ ರಥದ ಮೇಲೆ ಏರಿದ ವೃಷಸೇನ 73 ಬಾಣಗಳಿಂದ ದ್ರೌಪದಿ ಪುತ್ರರನ್ನ, 5 ಬಾಣಗಳಿಂದ ಯುಯುಧಾನನನ್ನ, 64 ಬಾಣಗಳಿಂದ ಭೀಮಸೇನನನ್ನ, 5 ಬಾಣಗಳಿಂದ ಸಹದೇವನನ್ನ, 30 ಬಾಣಗಳಿಂದ ನಕುಲನನ್ನ, 7 ಬಾಣಗಳಿಂದ ಶತಾನೀಕನನ್ನ, 10 ಬಾಣಗಳಿಂದ ಶಿಖಂಡಿಯನ್ನ, 100 ಬಾಣಗಳಿಂದ ಧರ್ಮರಾಜನನ್ನ ಹೊಡೆದದ್ದಲ್ಲದೆ ಜಯಾತುರದಿಂದ ಬಂದ ಇನ್ನೂ ಇತರ ವೀರರನ್ನು ಹೊಡೆದ. ಆಮೇಲೆ ಅಜೇಯನಾದ ವೃಷಸೇನನು ಕರ್ಣನ ಹಿಂಭಾಗವನ್ನು ರಕ್ಷಿಸುತ್ತಾ ನಿಂತ. ಕರ್ಣನು 9 ಹೊಸ ಬಾಣಗಳಿಂದ ಯುಯುಧಾನನನ್ನ ರಥಾಶ್ವ ಸಾರಥಿ ವಿಹೀನನ್ನಾಗಿ ಮಾಡಿ 3 ಬಾಣಗಳಿಂದ ಆತನ ಹಣೆಗೆ ಗುರಿ ಇಟ್ಟು ಪ್ರಯೋಗಿಸಿದ. ಒಡನೆ ಸಾಧ್ಯಕ್ಕೆ ಸಿದ್ಧನಾಗಿದ್ದ ಬೇರೆ ರಥ ಮೇಲೆ ಏರಿಕೊಂಡು ಯುದ್ಧ ಮಾಡಿ ಪಾಂಡವರ ಬೆಂಬಲದಿಂದ ಕರ್ಣನ ಸೈನ್ಯವನ್ನು ಚದುರಿಸಿದ. ಆಗ ಕರ್ಣನೊಬ್ಬನನ್ನೇ ದೃಷ್ಟದ್ಯುಮ್ನನು 10 ಬಾಣಗಳಿಂದ, ದ್ರೌಪದಿ ಪುತ್ರರು 73 ಬಾಣಗಳಿಂದ, ಯುಯುಧಾನನು 7 ಬಾಣಗಳಿಂದ ಹೊಡೆದರು. ಅಲ್ಲದೆ ಅದೇ ಕಾಲದಲ್ಲಿ ಭೀಮಸೇನ 64, ಸಹದೇವನ 7, ನಕುಲನ 30, ಶತಾನಿಕ 7, ಶಿಖಂಡಿ 10, ಧರ್ಮರಾಜ 100 ಹೀಗೆ ಕರ್ಣನ ಮೇಲೆ ಬಾಣಗಳನ್ನೇ ಎಸೆದರು. ಹೀಗೆ ಜಯಾಭಿಲಾಷಿಗಳಾದ ಈ ವೀರರು ಇನ್ನೂ ಇತರರು ಆ ಮಹಾಯುದ್ಧದಲ್ಲಿ ಧನುರ್ಧಾರಿಯಾದ ಸೂತಪುತ್ರನನ್ನು ಹೊಡಿತಾ ಇದ್ರು. ಆದರೇನು ಶತ್ರುಗಣಗಳನ್ನ ನಿಗ್ರಹಿಸಬಲ್ಲ ಆ ಸೂತಪುತ್ರನು ರಥಚಾರಿಯಾಗಿ ತಿರುಗಿ ಅವರೆಲ್ಲರನ್ನು 10 ತೀಕ್ಷ್ಣ ಬಾಣದಿಂದ ಹೊಡೆದ. ಅಲ್ಲದೆ ಎಲ್ಲ ವೀರರು ನೋಡುತ್ತಿರುವ ಹಾಗೆ ಸಾಹಸಿಗಳು, ಮಹಾರಥರು ಆದಂತಹ ಸಾತ್ವಿಕಿ, ಭೀಮಸೇನ, ದೃಷ್ಟದ್ಯುಮ್ನ, ಶಿಖಂಡಿ, ದ್ರೌಪದಿ ಪುತ್ರನೆಲ್ಲ ಅರ್ಧಗಳಿಯೊಳಗಾಗಿ ರಥವಿಹೀನನಾಗಿ ಮಾಡಿದ. ಅವನ ಅಮೋಘವಾದ ಬಾಣ ಪ್ರಯೋಗಕ್ಕೆ ಪ್ರಾಣಿಗಳೆಲ್ಲ ಆಶ್ಚರ್ಯಗೊಂಡು. ಹೀಗೆ ಆ ಮಹಾಯುದ್ಧದಲ್ಲಿ ನಾವು ಮಹಾತ್ಮನಾದ ಕರ್ಣನ ಅದ್ಭುತ ಅಸ್ತ್ರವೀರ್ಯವನ್ನ, ಹಸ್ತಲಾಘವನ್ನು ಕಂಡೆವು. ಅವನ ಹಸ್ತವೇಗದಲ್ಲಿ ಬಾಣಗಳನ್ನು ತೋಡುವುದಾಗ್ಲಿ ಬಿಡುವುದಾಗ್ಲಿ ಜನರಿಗೆ ಕಾಣದಂತಾಯಿತು. ಆತನು 1 ನಿಮಿಷದಲ್ಲಿ ಉತ್ತರ ದಿಕ್ಕಿನಲ್ಲಿ ಕಾಣುವನು, ಮತ್ತೊಂದು ನಿಮಿಷಕ್ಕೆ ಪೂರ್ವ ದಿಕ್ಕಿನಲ್ಲಿ ಕಾಣ್ತಾನೆ, ಇನ್ನೊಮ್ಮೆ ಪಶ್ಚಿಮ ದಿಕ್ಕು, ಮತ್ತೊಮ್ಮೆ ದಕ್ಷಿಣ ದಿಕ್ಕಿನಲ್ಲಿ ಕಾಣ್ತಾ ಇದ್ದ. ಆತನಿರುವ ಸ್ಥಳವನ್ನು ಕಂಡುಹಿಡಿಯಲು ಅಸಾಧ್ಯವಾಯಿತು. ಪತಂಗದ ಹುಳುಗಳಂತೆ ದಿಕ್ಕುಗಳನ್ನೆಲ್ಲ ಆವರಿಸುತ್ತಾ ಎಲ್ಲ ಕಡೆಯಲ್ಲೂ ವೇಗದಿಂದ ಹಾರಾಡುತ್ತಿದ್ದ ಕರ್ಣನ ಬಾಣಗಳು ಮಾತ್ರವೇ ನಮಗೆ ಕಾಣ್ತಾ ಇತ್ತು. ಸೂರ್ಯ ರಶ್ಮಿಗಳಂತೆ 1000 ಲೆಕ್ಕದಿಂದ ನಾನಾ ದಿಕ್ಕುಗಳಿಗೆ ವ್ಯಾಪಿಸಿ ಮೇಲೆ ಮೇಲೆ ಬಂದು ಬೀಳ್ತಾ ಇದ್ದ ಕರ್ಣನ ತೀಕ್ಷ್ಣ ಬಾಣಗಳೇ ಎಲ್ಲರ ಕಣ್ಗೂ ಬೀಳ್ತಾ ಇದ್ವು. ಆ ಬಾಣಗಳಿಂದ ಆಕಾಶವು ಮೇಘಾವೃತವಾದಂತೆ ತೋರಿತು. ಭೂಮಿ, ಆಕಾಶ, ದಿಕ್ಕುಗಳೊಂದು ಕೂಡ ಕಾಣದಂತೆ ಮರೆಸುವುದವು. ಆಕಾಶವೆಲ್ಲ ಕೆಂಪು ಮೇಘದಿಂದ ಮುಚ್ಚಲ್ಪಟ್ಟಂತೆ ತೋರಿತು. ಕರ್ಣನ ಆ ಯುದ್ಧದಲ್ಲಿ ಅನೇಕ ವೀರರನ್ನು ಕೊಂದ. ಆಗ ಕರ್ಣನು ಧನುರ್ಧಾರಿಯಾಗಿ ಯುದ್ಧರಂಗದಲ್ಲಿ ನರ್ತನ ಮಾಡುವನಂತೆ ತನ್ನನ್ನು ನೋಯಿಸಿದವರಿಗೆ 1ಕ್ಕೆ 3 ಪಾಲು ಹೆಚ್ಚಾಗಿ ಹಿಂತಿರುಗಿ ಹೊಡೆದ. ಹೀಗೆ ಅವನು ಸಾವಿರಾರು ಬಾಣಗಳಿಂದ ವೀರರನ್ನು ಹೊಡೆದು ಸಿಂಹನಾದ ಮಾಡ್ತಾ ಇದ್ದ. ಛತ್ರ, ಧ್ವಜ, ರಥಾಶ್ವ, ಸಾರಥಿಗಳಿಂದ ಕೂಡಿ ಬಂದಿದ್ರು ಅನೇಕ ವೀರರು ಕರ್ಣನಿಗೆ ದಾರಿ ಬಿಟ್ಟು ಓಡಿದ್ರು. ಅನೇಕ ವೀರರು ಕರ್ಣನಿಗೆ ಭಯಪಟ್ಟು ಪ್ರಜ್ಞಾಹೀನರಾಗಿ ಎಲ್ಲ ದಿಕ್ಕುಗಳು ಮೊಳಗುವಂತೆ ಕೂಗಿಡುತ್ತಾ ದಿಕ್ಕು ಓಡಿದ್ರು. ಕರ್ಣನು ಮಹಾ ಧನುರ್ಧಾನಿಗಳನ್ನೆಲ್ಲ ಬಾಣವರ್ಷಗಳಿಂದ ಚದುರಿಸ್ತಾ ನಿರ್ಭಯನಾಗಿ ಶತ್ರು ಸೈನ್ಯದಲ್ಲಿ ಪ್ರವೇಶಿಸಿ ಯುದ್ಧದಲ್ಲಿ ಹಿಮ್ಮೆಟ್ಟದೆ ಕೇದಿ ದೇಶದ 300 ಮಂದಿ ರಥಿಕ ಶ್ರೇಷ್ಠನ ತೀಕ್ಷ್ಣ ಬಾಣಗಳಿಂದ ಕೊಂದು ಆಮೇಲೆ ಯುಧಿಷ್ಠರನ್ನು ಎದುರಿಸಿ ಹೊರಟ. ಹೇ ಮಹಾರಾಜ, ಇಷ್ಟರಲ್ಲಿ ರಥವಿಹೀನರಾಗಿದ್ದ ವೀರರು ಬೇರೆ ರಥಗಳ ಮೇರಿ ಬಂದು ಧರ್ಮರಾಜನಿಗೆ ಬೆಂಬಲವಾಗಿ ಸುತ್ತಲೂ ನಿಂತರು. ಆ ವೀರರು ಸಾತ್ವಿಗೆ ಸಮೇತನಾದ ಶಿಖಂಡಿಯು ನಾನಾ ಬಗೆಯ ಬಾಣಗಳನ್ನು ಪ್ರಯೋಗಿಸುತ್ತಾ ರಾಧೆಯನಿಂದ ಧರ್ಮರಾಜನ ರಕ್ಷಿಸುವುದಕ್ಕಾಗಿ ಆತನನ್ನ ತಡೆದು ನಿಂತು. ಹಾಗೆ ಇತಲಾಗಿ ಪ್ರಯತ್ನಶೀಲರು ಮಹಾ ಧನುರ್ಧಾರಿಗಳು ಆದಂತಹ ನಿನ್ನ ಕಡೆಯ ವೀರರು ಕರ್ಣನನ್ನ 4 ಕಡೆಗಳಲ್ಲೂ ರಕ್ಷಿಸ್ತಾ ಇದ್ರು. ಆಗ ಎಲ್ಲೆಲ್ಲಿಯೋ ನಾನಾ ಬಗೆಯ ವಾದ್ಯಕೋಶಗಳು ಗರ್ಜಿಸುವ ಶೂರ ಸಿಂಹನಾದ ತಡೆದು ಹೊಡೆದ್ರು. ಅತ್ತಲಾಗಿ ಯುಧಿಷ್ಠರನ್ನ ಮುಂದಿಟ್ಟುಕೊಂಡು ಪಾಂಡವರು ಕರ್ಣನನ್ನು ಮುಂದಿಟ್ಟುಕೊಂಡು ನಿಮ್ಮ ಕಡೆ ವೀರರು ನಿರ್ಭಯವಾಗಿ ಒಬ್ಬರನ್ನೊಬ್ಬರು ಎದುರಿಸ್ತಾ ಹೋರಾಡ್ತಾ ಇದ್ರು. ಇಲ್ಲಿಗೆ 43ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 44ನೇ ಅಧ್ಯಾಯ. ಕರ್ಣನು ಯುಧಿಷ್ಠರನನ್ನ ಸೋಲಿಸಿ ಪರಿಹಾಸ ಮಾಡಿದ್ದು ಸಂಕುಲ ಯುದ್ಧ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಕರ್ಣನು ಶತ್ರು ಸೇನೆಯನ್ನ ಭೇದಿಸುತ್ತಾ 1000 ಲೆಕ್ಕದ ಚತುರಂಗ ಸೇನೆಗಳಿಂದ ಪರಿವೃತನಾಗಿ ಯುಧಿಷ್ಠಿರನನ್ನ ಎದುರಿಸಿದ. ಆಗ ಆತನು ಶತ್ರುಗಳಿಂದ ಪ್ರಯೋಗಿಸಲ್ಪಡುತ್ತಾ 1000 ಲೆಕ್ಕದ ಆಯುಧಗಳನ್ನ
ತೀಕ್ಷ್ಣ ಬಾಣಗಳಿಂದ ಕತ್ತರಿಸಿ ಅವರನ್ನು ತಡಿತಾ ಇದ್ದ. ಅನೇಕರ ಕೈ, ಕಾಲು, ತೊಡೆಗಳು, ತಲೆಗಳನ್ನು ಕತ್ತರಿಸಿದ. ಹೀಗೆ ಪೆಟ್ಟು ತಿಂದವರ ಅನೇಕರು ಸತ್ತು ಬಿದ್ರು, ಕೆಲವರು ಸೋತು ಓಡಲಾರಂಭಿಸಿದ್ರು. ಇಷ್ಟರಲ್ಲಿ ಸಾತ್ವಿಕಿಯಿಂದ ಪ್ರೇರಿತವಾದ ಆಂಧ್ರ, ದ್ರಾವಿಡ, ನಿಷಾದ ವೀರರು, ಈ ಕಡೆ ನೀನು ಅವರೆಲ್ಲ ಹೋಗಿದ್ದಾರೆ ಹೀಗೆ ಯುದ್ಧಕ್ಕೆ. ಸದರನ್ ಇಂಡಿಯಾ, ಆಂಧ್ರದವರು, ದ್ರಾವಿಡ, ನಿಷಾದ ವೀರರು ಯುದ್ಧದಲ್ಲಿ ಕರ್ಣನನ್ನು ಕೊಲ್ಲಲು ಮುಂದೆ ಬಿದ್ರು. ಆದರೇನು, ಒಡನೆ ಅವರೆಲ್ಲರೂ ಕರ್ಣನ ಬಾಣಗಳಿಂದ ಕೈ ಕಾಲು ಕತ್ತರಿಸಿ ತಲೆ ಹರಿದು ಕಡಿದು ಹಾಕಿದ ಸಾಲ ವೃಕ್ಷಗಳಂತೆ ತೋಪಿನಂತೆ ಏಕಕಾಲದಲ್ಲಿ ನೆಲಕ್ಕೊಳ್ಳಿದ್ರು. ಹೀಗೆ ಯುದ್ಧವೀರರು 100, 1000, 10,000 ಲೆಕ್ಕದಿಂದ ಹತರಾದರು. ಅವರನ್ನು ಕುರಿತ ವಾಕ್ಯಗಳಿಂದ ದಿಕ್ಕುಗಳೆಲ್ಲವೂ ತುಂಬಿದವು. ಅವರನ್ನು ಕುರಿತ ವಾಕ್ಯಗಳಿಂದ ಕೋಪಗೊಂಡ ಯಮನಂತೆ ಬರುವ ಕರ್ಣನನ್ನ ಪಾಂಡವರು, ಪಾಂಚಾಲರು ಸೇರಿ ಮಂತ್ರೌಷಧಿಗಳಿಂದ ವ್ಯಾಧಿಗಳನ್ನೇ ಹೋಗಾರೆ ತಟ್ಟನೆ ತಡೆದ್ರು. ಆದರೇನು, ಮಂತ್ರೌಷಧಿಗಳಿಗೂ ಅಡಗದೆ ಅದನ್ನೂ ಮೀರಿ ಬರುವ ಕ್ರೂರ ವ್ಯಾಧಿಯಂತೆ ಕರ್ಣನು ಎದುರಾದವರನ್ನೆಲ್ಲ ಪ್ರಹರಿಸಿ ತಿರುಗಿ ಯುಧಿಷ್ಠಿರನನ್ನ ಎದುರಿಸಿದ. ಆದರೆ ರಾಜನಿಗೆ ಬೆಂಬಲವಾಗಿ ರಕ್ಷಿಸುತ್ತಿದ್ದಂತ ಪಾಂಡವ, ಪಾಂಚಾಲ, ಕೇಕಯರನ್ನ ಅವನು ಮೀರಿ ಹೋಗಲಾರದೆ, ಮೃತ್ಯುವು ಬ್ರಹ್ಮವಿತ್ತುಗಳನ್ನ ಮೀರಲಾರದಂತೆ, ನೋಡಿ ಒಂದೊಂದು ಪದ ಇವ್ರು ಹಾಕೋದು, ಮೃತ್ಯುವು ಬ್ರಹ್ಮವಿತ್ತರನ್ನ ಮೀರಿ ಹೋಗಕ್ಕಾಗೋದಿಲ್ಲ ಅಂತ. ಮೃತ್ಯುಂ ಜಯತಿ ಅಂತಂದ್ರೆ ಸಾವು ಏನು ಮಾಡಕ್ಕಾಗಲ್ಲ. ಈ ಸಮಾಶ್ರಯಣ ಇವೆಲ್ಲ ಮಾಡಿಸ್ಕೊಂಡ್ರೆ ಯಮನ ದೂತರು ಹತ್ರ ಬರೋಕ್ ಸಾಧ್ಯವಿಲ್ಲ ಅಂತಾರೆ. ಎಲ್ಲ ಉಲ್ಲೇಖಗಳು ಎಲ್ಲ ಬರುವಂತಹದ್ದು. ಹಾಗೆ ಮುಂದೆ ಹೋಗಲು ಅಶಕ್ತನಾದ ಯಾರು, ಕರ್ಣ. ಆಗ ಯುಧಿಷ್ಠಿರನು ತನ್ನ ಕಡೆಯ ಪ್ರಧಾನ ವೀರರಿಂದ ನಿವಾರಿತನಾಗಿ ಸಮೀಪದಲ್ಲಿದ್ದ ವೀರನಾದ ಕರ್ಣನನ್ನ ತನ್ನ ಬಾಣಗಳಿಂದ ಹೊಡೆದ. ಆ ಬಾಣ ಪ್ರಹಾರದಿಂದ ಕರ್ಣನು ಅಂಕುಶದಿಂದ ತಿವಿಯಲ್ಪಟ್ಟ ಆನೆಯಂತೆ ಕೋಪಗೊಂಡು ಸುತ್ತಲೂ ಆವರಿಸಿದ ಪಾಂಡವ ವೀರನ ಹೊಡೆದು ಚದುರಿಸುತ್ತಾ ಯುಧಿಷ್ಠಿರನನ್ನು ಹೊಡೆದ. ಇದರಿಂದ ಯುಧಿಷ್ಠಿರನಿಗೆ ಕಣ್ಣುಗಳು ಕೆಂಪೇರಿದ್ವು. ಆತನು ಕರ್ಣನನ್ನು ಹೋಗಿ, ಕರ್ಣ ಕರ್ಣ, ಏಕೆ ವ್ಯರ್ಥವಾಗಿ ಆಯಾಸ ಪಡುತ್ತವೆ? ನನ್ನ ಮಾತನ್ನು ಕೇಳು. ನೀನು ಯಾವಾಗಲೂ ಬಲಶಾಲಿಯಾದ ಅರ್ಜುನನೇ ಸ್ಪರ್ಧಿಸುತ್ತಿರುವೆ. ದುರ್ಯೋಧನ ಮತವನ್ನು ಹಿಡಿದು ನಮ್ಮನ್ನು ಯಾವಾಗಲೂ ಹಿಂಸಿಸುತ್ತಿರುವೆ. ಇರಲಿ, ಈಗ ನಿನ್ನ ಬಲವೆಷ್ಟೋ, ವೀರ್ಯ ಎಷ್ಟೋ, ನಿನಗೆ ಪಾಂಡವರಲ್ಲಿರುವ ದ್ವೇಷ ಎಷ್ಟೋ, ಅವೆಲ್ಲವನ್ನು ನಿನ್ನ ಪೌರುಷದಿಂದ ಈಗ ನೀನು ತೋರಿಸು. ಈಗಿನ ಮಹಾಯುದ್ಧದಲ್ಲಿ ನಾನು ನಿನಗೆ ಯುದ್ಧದಲ್ಲಿರುವ ಆಶೆಯನ್ನೆಲ್ಲ ನೀಗಿಸ್ಬಿಡ್ತೇನೆ ಎಂದು ಹೇಳಿ 10 ಬಾಣಗಳಿಂದ ಆತನನ್ನು ತಡೆದ. ಈಗ ಕರ್ಣನಿಗೂ ಧರ್ಮರಾಜನಿಗೂ ಯುದ್ಧ. ಒಡನೆಯ ಕರ್ಣನು ನಗುತ್ತಿರುವವನಂತೆ 10 ವತ್ಸದಂತಹ ಬಾಣಗಳಿಂದ ಯುಧಿಷ್ಠಿರನ ಪ್ರತಿಯಾಗಿ ಹೊಡೆದ. ಇದನ್ನು ಲಕ್ಷ್ಯ ಮಾಡದೆ ಯುಧಿಷ್ಠಿರನು ಹವಿಸ್ಸಿನಿಂದ ಹೋಮ ಮಾಡಿದ ಅಗ್ನಿಯಂತೆ ಕೋಪದಿಂದ ಜ್ವಲಿಸಿದ. ಆ ಕೋಪಾಗ್ನಿ ಜ್ವಾಲೆಗಳಿಂದ ಆವೃತನಾದಂತಹ ಯುಧಿಷ್ಠಿರನ ದೇಹ ಲೋಕನಾಶಕ್ಕಾಗಿ ಮೇಲೆದ್ದ ಪ್ರಳಯ ಕಾಲಾಗ್ನಿಯಂತೆ ಕಂಡಿತು. ಆಮೇಲೆ ಯುಧಿಷ್ಠಿರನು ಧನುಷ್ಟಂಕಾರ ಮಾಡುತ್ತಾ ಬೆಟ್ಟಗಳನ್ನೇ ಬೈದು ಶಕ್ತಿಯುಳ್ಳ ತೀಕ್ಷ್ಣ ಬಾಣವೊಂದನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿದ. ಸೂತಪುತ್ರನು ಕೊಲ್ಲುವ ಉದ್ದೇಶದಿಂದ ಯಮದಂಡಕ್ಕೆ ಸಮಾನವಾದ ಬಾಣವನ್ನು ಚೆನ್ನಾಗಿ ಎಳೆದು ಬಿಟ್ಟೊಡನೆ ಅದು ಸಿಡಿಲಿನಂತೆ ಧ್ವನಿ ಮಾಡುತ್ತಾ ಕರ್ಣನ ಬಲಪಾರ್ಶ್ವದಲ್ಲಿ ನಾಟಿತು. ಕರ್ಣನು ಆ ಪ್ರಹಾರದಿಂದ ನೊಂದು ನಡುಕುಗೊಂಡು ಮೂರ್ಛಿತನಾದ. ಅವನ ಪ್ರಾಣ ಹೋದವನಂತೆ ಪ್ರಜ್ಞಾಶೂನ್ಯನಾಗಿ ಶಲ್ಯನ ಮುಂದೆ ಬಿದ್ದಿದ್ದಾಗ ಯುಧಿಷ್ಠಿರನು ಅರ್ಜುನನಿಗೆ ಅಸಮಾಧಾನವಾಗಬಾರದೆಂದು ಯೋಚಿಸಿ ಕರ್ಣನ ಮೇಲೆ ತಿರುಗಿ ಕೈ ಮಾಡದೆ ಸುಮ್ಮನಾದ. ಆಗ ಅಲ್ಲಿ ಕೆಳಗೊಂದಿದ ಮುಖದಿಂದ ಮೂರ್ಛಿತನಾಗಿ ಬಿದ್ದಿರುವ ಕರ್ಣನನ್ನ ಕಂಡು ಕೌರವ ಸೈನ್ಯವೆಲ್ಲ ಆಹಾಕಾರ ಮಾಡಲಾರಂಭಿಸಿತು. ಯಾರ್ಯಾರ ಕೈನಲ್ಲಿ ಯಾರು ಸಾವಾಗ್ಬೇಕು ಅನ್ನೋದನ್ನು ಕೂಡ ಭಗವಂತ ನಿರ್ಧರಿಸಿದ್ದಾನೆ. ಬಲರಾಮ ಹೀಗೆ ಒಂದ್ಸಲಿ ಕರ್ಣನ್ಗೆ ಹೇಳ್ದ, ಆ ಜರಾಸಂಧನ ತಲೆ ಚಚ್ಬಿಡ್ತೀನಿ ಅಂತಂದ. ಅವನು ಬಿಡಬೇಡ, ಅವನ ಸಾಯ್ಬಾರ್ದು, ಅವನ ಸಾವು ಇನ್ಯಾರ ಕೈನಲ್ಲೋ ಇದೆ, ನೀನಲ್ಲ ಅದನ್ನು ಮಾಡೋದಕ್ಕೆ ಅಂತ. ಒಂದೊಂದು ಇದ್ರಲ್ಲಿ ಜರಾಸಂಧನ ಹತ್ರನು ಮತ್ತೆ ಮಾಡಿದಾಗ್ಲು ಈಗಲೇ ಅಲ್ಲ, ಅವನು ಹೋಗಿ ಇನ್ನೊಂದಷ್ಟು ಸೇರಿಸ್ಕೊಂಡ್ ಬರ್ತಾನೆ. ಎಲ್ಲ ಅವನ ಜೊತೆಗೆ ಯಾರ್ಯಾರು ಬರ್ತಾರೋ ಅವರೆಲ್ಲ ಲೋಕಕ್ಕೆ ಕಂಟಕರಾದವರು, ಅವ್ರನ್ನೆಲ್ಲ ಹೊಡಿಯೋಣ, ಇವನ್ ಮಾತ್ರ ಬಿಡೋಣ. ಇದು ನಿಂದೇನು ಒಂದ್ಸಲ ಹೇಳಿದ್ದೇನ. ಈ ಹಲಸಣ್ಣ ಮಾರವರು ಎಲ್ಲ ನೊಣ ಮುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಒಂದ್ ಹಣ್ಣನ್ನು ಹೊರಗಡೆ ಹಾಕಿರ್ತಾರೆ, ಅದಕ್ಕೆಲ್ಲ ಮುತ್ಕೊಂಡ ಮೇಲೆ ಒಂದ್ ಪ್ಲಾಸ್ಟಿಕ್ ಬ್ಯಾಟಿಂದ ಪಟ್ ಅಂತ ಹೊಡಿತಾರೆ, ಅಷ್ಟು ಸಾಯುತ್ತೆ. ಮತ್ತೆ ಹಣ್ಣನ್ನಲ್ಲೇ ಇಟ್ಟಿರ್ತಾರೆ. ಹಾಗೆ ಈ ಜರಾಸಂಧ ಅಲ್ಲಿ ಒಂದ್ ಹಣ್ಣು, ಪ್ರತಿ ಸಲಿನೂ ಅವನು 17 ಬಾರಿ ಇವನ ಹತ್ರ ಸೋತಿ ಓಡೋಗಿದ್ದು. ಅವನ ಮುಂದೆ ಇವನು ಹೆದರಿದಂತೆ ತೋರಿಸಿದ್ರು. ಜರಾಸಂಧನನ್ನು ಬಿಟ್ಟು ಅವನ ಜೊತೆ ಇರೋರೆಲ್ಲ ಕೊಲ್ಲವನು, ಮತ್ತೆ ಜರಾಸಂಧ ಎಲ್ಲರೂ ಸೇರ್ಸ್ಕೊಂಡ್ಬರೋನು. ಅದರಿಂದ ಏನು ಅಂದ್ರೆ ಭೂಭಾರವನ್ನು ಕಡಿಮೆ ಮಾಡೋ ಉದ್ದೇಶ. ಆ ರೀತಿನಲ್ಲಿ ಧರ್ಮರಾಜ ಅರ್ಜುನನಿಗೆ, ಏಕೆ ಅರ್ಜುನ ಕರ್ಣನನ್ನು ಕೊಲ್ತೀನಿ ಅಂತ ಅವನು ಮಾಡ್ಕೊಂಡಿದ್ದು. ಹಾಗೇನೆ ಇನ್ನೊಂದು ಬಹಳ ಮುಖ್ಯವಾದ ನೀವು ಗಮನಿಸ್ಬೇಕಾದದ್ದು, ದುರ್ಯೋಧನ ರಾಮಂದ್ರ ಒಬ್ಬರನ್ನು ಕೂಡ ಇವರು ಯಾರು ಮುಟ್ಟೋಲ್ಲ. ಪಾಂಡವರು ಎಲ್ಲ ಎದುರುಗಡೆ ಬಂದಾಗ ಮೂರ್ಛೆ ಮಾಡೋದು, ಇದು ಮಾಡೋದಿಲ್ಲ.
ಅವರೆಲ್ಲರೂ ಹೊಡಿತೀನಿ ಅಂತ ಶಬ್ದ ಮಾಡಿದ್ ಭೀಮಸೇನ. ಪ್ರತಿ ಸಲಿನೂ ಕೂಡ ಯುದ್ಧದಲ್ಲಿ 10 ಜನ 20 ಎಲ್ಲ ದುರ್ಯೋಧನ ತಮ್ಮಂದ್ರು ಹೊಡಿತಾ ಬಂದ. ಅದಕ್ಕೆ ಧೃತರಾಷ್ಟ್ರನಿಗೆ ಭೀಮನ ಮೇಲೆ ಮಹಾಕೋಪ. ಒಂದ್ ಸಂತತಿಯನ್ನು ಒಬ್ಬರನ್ನು ಉಳಿಸ್ಲಿಲ್ವಲ್ಲ ಇವನು ಅಂತ. ಕೌರವ ಸೈನ್ಯವೆಲ್ಲ ಹಾಹಾಕಾರ ಮಾಡಿದೆ. ಅತ್ತಲಾಗಿ ಧರ್ಮರಾಜ ಪರಾಕ್ರಮವನ್ನು ಕಂಡು ಪಾಂಡವರಲ್ಲಿ ಸಿಂಹನಾದ, ಜಯಘೋಷಗಳು, ಕೋಲಾಹಲಗಳು ಹೆಚ್ಚಿದವು. ಸ್ವಲ್ಪ ಹೊತ್ತಿನೊಳಗಾಗಿಯೇ ಮಹಾಪರಾಕ್ರಮಿಯಾದ ಕರ್ಣ ಪ್ರಜ್ಞೆ ತಿಳಿದದ್ದು ಧರ್ಮರಾಜನ್ನು ಕೊಲ್ಲಬೇಕೆಂದು ನಿರ್ಧರಿಸಿದ. ಒಡನೆ ಆತನು ಸುವರ್ಣ ಅಲಂಕೃತವಾಗಿ ಜಯ ಸಾಧಕವಾದ ದೊಡ್ಡ ಬಿಲ್ಲೊಂದನ್ನು ಹಿಡಿದು ಟಂಕಾರ ಮಾಡುತ್ತಾ ತೀಕ್ಷ್ಣವಾದ ಬಾಣಗಳನ್ನ ಧರ್ಮರಾಜನ ಮೇಲೆ ಪ್ರಯೋಗಿಸಿದ. ಯುಧಿಷ್ಠನ ಚಕ್ರ ರಕ್ಷಕನಾದ ಚಂದ್ರದೇವ, ದಂಡಧರ ಎಂಬ ಪಾಂಚಾಲ ವೀರರೊಬ್ಬರು ಅವರಿಬ್ಬರನ್ನ 2 ಬಾಣಗಳಿಂದ ಹೊಡೆದ. ಮಹಾವೀರರಾದ ಅವರಿಬ್ಬರು ಚಂದ್ರನ ಸಮೀಪದಲ್ಲಿ ಪ್ರಕಾಶಿಸುವಂತಹ ಪುನರ್ವಸು ನಕ್ಷತ್ರಗಳಂತೆ ಧರ್ಮರಾಜನ ರಥ ಸಮೀಪದಲ್ಲಿ ಪ್ರಕಾಶಿಸ್ತಾ ಇದ್ರು. ಯುಧಿಷ್ಠರನು ತಿರುಗಿ ಕರ್ಣನನ್ನು 30 ಬಾಣಗಳಿಂದ ಹೊಡೆದ. ಸುಷೇಣನನ್ನ, ಸತ್ಯಸೇನನನ್ನ 3 ಬಾಣಗಳಿಂದ ಹೊಡೆದ. ಶಲ್ಯನನ್ನ 90 ಬಾಣಗಳಿಂದ ತಿರುಗಿ, ಕರ್ಣನನ್ನು 73 ಬಾಣಗಳಿಂದಲೂ, ಆತನಿಗೆ ರಕ್ಷಕರಾದ ವೀರರನ್ನ 3 ಬಾಣಗಳಿಂದಲೂ ಹೊಡೆದ. ಆಗ ಕರ್ಣನು ಗಟ್ಟಿಯಾಗಿ ನಗುತ್ತಾ 60 ಬಾಣಗಳಿಂದ ಯುಧಿಷ್ಠರನ್ನು ಹೊಡೆದು ಸಿಂಹನಾದ ಮಾಡಿದ. ಆಮೇಲೆ ಪಾಂಡವರ ಮಹಾವೀರರೆಲ್ಲರೂ ಕೋಪಗೊಂಡು ಯುಧಿಷ್ಠರನ್ನು ರಕ್ಷಿಸುವ ಉದ್ದೇಶದಿಂದ ಕರ್ಣನನ್ನ ಬಾಣಗಳಿಂದ ಹೊಡಿತಾ ಇದ್ರು. ಸಾತ್ಯಕಿ, ಚೇಕಿತಾನ, ಯುಯುತ್ಸು, ಪಾಂಡ್ಯ, ದೃಷ್ಟದ್ಯುಮ್ನ, ಶಿಖಂಡಿ, ದ್ರೌಪದಿ ಪುತ್ರರು, ಪ್ರಭದ್ರಕರು, ನಕುಲ ಸಹದೇವರು, ಭೀಮಸೇನ, ಶಿಶುಪಾಲನ ಕುಮಾರ, ಕರುಷ, ಸತ್ತುಳಿದ ಮಾತ್ಸ್ಯರು, ಕೇಕಯರು, ಕಾಶಿ ದೇಶದ ವೀರರು, ಕೋಸಲರು, ಈ ವೀರರೆಲ್ಲ ವೇಗದಿಂದ ವಸುಷೇಣನನ್ನು ಹೊಡೆದರು. ಪಾಂಚಾಲ ಕುಲದ ಜನಮೇಜಯ ಕರ್ಣನನ್ನ ವರಾಹಕರ್ಣ, ನಾರಾಚ, ನಾಳೀಕ, ವತ್ಸದಂತ, ವಿಪಾಟ, ಕ್ಷುರಪ್ರ, ಚಡಕಾಮುಖ ಎಂಬ ವಿವಿಧ ಬಾಣಗಳಿಂದ ಹೊಡೆದು. ಈ ಜನಮೇಜಯನು ಉಗ್ರ ರೂಪವುಳ್ಳವನಾಗಿ ನಾನಾ ಬಗೆಯ ಆಯುಧಗಳನ್ನು ಧರಿಸಿದ. ರಥಿಕರೊಡನೆಯೂ, ಆನೆ ವೀರರೊಡನೆಯೂ, ಕುದುರೆ ವೀರರೊಡನೆಯೂ ಸೇರಿ ಕರ್ಣನನ್ನು ಸುತ್ತಿಕೊಂಡು ಆತನನ್ನು ಕೊಲ್ಲಬೇಕು ಉದ್ದೇಶದಿಂದ ಹೊಡಿತಾ ಬಂದ. ಈ ಜನಮೇಜಯ ಅನ್ನುವನು ಪರೀಕ್ಷಿತನ ಮಗ ಅಲ್ಲ. ಒಂದೇ ಹೆಸರಿನವರು ಅನೇಕರು ಇರ್ತಾರೆ. ಆ ರೀತಿಯಲ್ಲಿ ಮಹಾಭಾರತದ ಯುದ್ಧ ಸಮಯದಲ್ಲಿ ನಡೀತಾ ಇರೋದು ಇದು. ಅನೇಕ ಮಹಾವೀರರು ನಾಮಾಂಕಿತಗಳಾದ ತೀವ್ರ ಬಾಣಗಳಿಂದ ಸುತ್ತಲೂ ಪ್ರಯೋಗಿಸಲ್ಪಡ್ತಾ ಇದ್ದಾಗಲೂ ಕೂಡ ಕರ್ಣನು ಸ್ವಲ್ಪವೂ ಎದೆಗೊಂದದೆ ಅಸುರರಿಂದ ಪರಿವೃತನಾದ ಮಹೇಂದ್ರನಂತೆ ಯುದ್ಧದಲ್ಲಿ ನಿಶ್ಚಲವಾಗಿ ನಿಂತ. ಆಮೇಲೆ ಮಹಾಪರಾಕ್ರಮಿಯಾದ ಕರ್ಣ ಕೋಪಾವೇಶದಿಂದ ಮಹಾಧನುರ್ಧರಾದಿಗಳಾದ 21 ಮಂದಿ ಪಾಂಚಾಲರನ್ನ, ಚೇದಿ ದೇಶದ ವೀರರ 10 ಮಂದಿಯನ್ನ ಕ್ಷಣ ಮಾತ್ರದಲ್ಲಿ ಕೊಂದ. ಆ ಕರ್ಣನ ಬಾಣಗಳು ಪತಂಗದ ಹುಳುಗಳಂತೆ ಎಲ್ಲಾ ದಿಕ್ಕುಗಳಲ್ಲೂ ಕಾಣಿಸ್ತಾ ಇದ್ವು. ಕರ್ಣನ ಹೆಸರನ್ನು ಕೆತ್ತಿದ ಬಾಣಗಳೇ ಅಲ್ಲಿ ಗಜ, ತುರ್ಗ, ಪದಾತಿಗಳ ಶರೀರವನ್ನು ಭೇದಿಸಿಕೊಂಡು ಹೋಗಿ ನಾನಾ ಕಡೆಗಳಲ್ಲಿ ನೆಲದಲ್ಲಿ ಹರಡು ಬಿದ್ದಿದ್ವು. ಕರ್ಣನೊಬ್ಬನಿಂದಲೇ ಆಗ ಚೈದ್ಯ ವೀರರ ಶ್ರೇಷ್ಠರು, ಸಂಜಯರು 100 ಲೆಕ್ಕದಲ್ಲಿ ಕೊಲ್ಲಲ್ಪಟ್ಟರು. ಕರ್ಣನ ಬಾಣಗಳಿಂದ ಆಕಾಶವೆಲ್ಲೂ ಮರೆಸಲ್ಪಟ್ಟು ಗಾಢಾಂಧಕಾರದಲ್ಲಿರುವುದು. ಇದರಿಂದ 2 ಕಡೆಗಳಲ್ಲಿಯೂ ಯಾವುದು ಕಾಣದಂತಾಯ್ತು. ವೀರ ಕ್ಷತ್ರಿಯರಿಗೂ ಭಯೋತ್ಪಾದಕವಾದ ಕತ್ತಲೆಯಲ್ಲಿಯೇ ಬಾಹುಬಲವುಳ್ಳ ಕರ್ಣ ಅನೇಕ ಕ್ಷತ್ರಿಯನ್ನು ಕೊಲ್ಲುತ್ತಾ ವೇಗದಿಂದ ಸಂಚರಿಸಿದ. ಆಗಾಗ ಬಾಣಗಳೆಂಬ ಮಹಾಜ್ವಾಲೆಗಳಿಂದ, ವೀರ್ಯವೆಂಬ ಉಷ್ಣದಿಂದಲೂ ಪ್ರಬಲವಾದ ಕರ್ಣಾಗ್ನಿಯು ಪಾಂಡವರೆಂಬ ಕಾಡನ್ನು ಸುತ್ತಲೂ ದಹಿಸುತ್ತಾ ಬಂತು. ಪಾಂಡವರುಗಳ ಎಲ್ಲ ಮಹಾರಥರು, ಎಲ್ಲಾ ಸಂಜಯರು 100,000 ಲೆಕ್ಕದಿಂದ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಕರ್ಣನನ್ನು ಎಲ್ಲ ಕಡೆಗಳಿಂದ ಸುತ್ತಿಕೊಂಡು ಬಂದರು. ಆಗಲೂ ಕರ್ಣನು ಮಹಾಬಲಶಾಲಿಗಳಾದ ಆ ವೀರರ ಮಹಾ ಅಸ್ತ್ರಗಳನ್ನೆಲ್ಲ ತಡೆದು ಅಟ್ಟಹಾಸ ಮಾಡುತ್ತಾ ಯುಧಿಷ್ಠಿರನ ಬಿಲ್ಲನ್ನು ಕತ್ತರಿಸಿದ. 90 ಬಾಣಗಳಿಂದ ಯುಧಿಷ್ಠಿರಾಜನ ಕವಚವನ್ನು ಭೇದಿಸಿದ. ಸುವರ್ಣ ರಕ್ತಚಿತವಾದ ಕವಚ ಮಿಂಚಿನೊಡಗೂಡಿದ ಮೇಘವು ಬಿರುಗಾಳಿಯಿಂದ ಚದುರಿ ಸೂರ್ಯಬಿಂಬ ಸಹಿತವಾಗಿ ನೆಲಕ್ಕೆ ಬಿದ್ದಂತೆ ಕಾಣಿಸ್ತು. ಮತ್ತು ಅಲ್ಲಲ್ಲಿ ಚಿತ್ರ ಕೆಲಸ ಮಾಡಿದ ಆ ಕರಿ ಕವಚವು ರಾತ್ರಿಯಲ್ಲಿ ಮೋಡ ಮುಸುಕಿದ ಆಕಾಶದಂತಿತ್ತು. ಕವಚವು ಹರಿದು ರಕ್ತದಲ್ಲಿ ತೊಯ್ದ ಮೈಯುಳ್ಳವನಾದರೂ ಧರ್ಮರಾಜನು ಯುದ್ಧದಲ್ಲಿ ಕ್ಷತ್ರಿಯ ಧರ್ಮವನ್ನು ಬಿಡದೆ ಸಿಂಹನಾದ ಮಾಡಿದ. ಹೀಗೆ ಮಹಾರಭಸದಿಂದ ಗರ್ಜಿಸಿ ವಜ್ರಾಯುಧಕ್ಕೆ ಸಮಾನವಾದ ಶಕ್ತಿಯೊಂದನ್ನು ವೇಗದಿಂದ ಬೀಸಿದ. ಒಡನೆ ಕರ್ಣನು ಆಕಾಶದಲ್ಲಿ ಜ್ವಲಿಸಂದು ಬರುವ ಆ ಶಕ್ತಿಯನ್ನ 7 ಬಾಣಗಳಿಂದ ತುಂಡು ಮಾಡಿದ. ಆ ಶಕ್ತಿಯು ಚದುರಿ ಬಿತ್ತು. ವೇಗಶಾಲಿಯಾದ ಯುಧಿಷ್ಠಿರ 4 ತೋಮರಗಳಿಂದ ಕರ್ಣನ ಎದೆಯನ್ನ, 2 ಕೈಗಳನ್ನ, ಹಣೆಯನ್ನು ಹೊಡೆದು ಸಿಂಹನಾದ ಮಾಡಿದ. ಇದರಿಂದ ಮೈಯಲ್ಲಿ ರಕ್ತಸ್ರಾವ ಹೊಂದಿದಂತ ಕರ್ಣ ಕೋಪಗೊಂಡು ಸರ್ಪದಂತೆ ಬಸುಕೊಟ್ಟಂತ 9 ಬಾಣಗಳಿಂದ ಯುಧಿಷ್ಠಿರನ ಸಾರಥಿಯನ್ನ, ಅವನ ಪಾದರಕ್ಷಕನನ್ನ ಹೊಡೆದ. ಧರ್ಮರಾಜನ ಧ್ವಜವನ್ನು ಕತ್ತರಿಸಿ ಆತನನ್ನು 3 ಬಾಣಗಳಿಂದ ಹೊಡೆದ. ಆತನ 2 ಬತ್ತಳಿಕೆಗಳು ತುಂಡು ಮಾಡಿ ಆತನ ರಥವನ್ನು ಚಿನ್ನವಾಗಿ ಭೇದಿಸಿದ. ಇದೇ ಸಮಯದಲ್ಲಿ ಪಾಂಡವರ ಕಡೆಯ ಮಹಾರಥರೆಲ್ಲ ರಾಧೇಯನ ಮೇಲೆ ಬಾಣವರ್ಷವನ್ನು ಸುರಿಸಿದ್ರು. ಹೇ ಮಹಾರಾಜ,
ಸಾತ್ವಿಕ ಕರ್ಣನ ಮೇಲೆ 25 ಬಾಣಗಳನ್ನ, ಶಿಖಂಡಿ 9 ಬಾಣಗಳನ್ನ ವರ್ಷಿಸಿದ. ಕರ್ಣನು ಕೋಪಗೊಂಡು ಮೊದಲು 5 ಬಾಣಗಳಿಂದ, ಆಮೇಲೆ ಬೇರೆ 3 ಶಿಲೀಮುಖಗಳಿಂದ ಸಾತ್ವಿಕೆಯನ್ನು ಹೊಡೆದ ಮತ್ತು ಆ ಸಾತ್ವಿಕೆಯ ಸೈನ್ಯದ ಬಲಭಾಗವನ್ನ 3 ಬಾಣಗಳಿಂದಲೂ, ಎಡಭಾಗವನ್ನ 16 ಬಾಣಗಳಿಂದಲೂ, ಆತನ ಸಾರಥಿಯನ್ನು 7 ಬಾಣಗಳಿಂದ ಹೊಡೆದ. ತೀಕ್ಷ್ಣವಾದ 4 ಬಾಣಗಳಿಂದ ಆತನ 4 ಕುದುರೆಗಳನ್ನು ಯಮಸದನಕ್ಕೆ ಕಳುಹಿಸಿದ. ಬೇರೊಂದು ಬಾಣದಿಂದ ಆತನ ಬೆನ್ನನ್ನು ಕತ್ತರಿಸಿ ಸಾರಥಿಯ ತಲೆಯನ್ನು ಬಾಗಿನೊಡನೆ ಶರೀರದಿಂದ ಬೇರ್ಪಡಿಸಿದ. ಹೀಗೆ ಕುದುರೆಗಳು ಸಾರಥಿಯು ಕೊಲ್ಲಲ್ಪಟ್ಟರು ಬಿಡದೆ ಸಾತ್ವಿಕ ರಥದ ಮೇಲೆ ಕುಳಿತಿದ್ದಂತೆಯೇ ಕರ್ಣನ ಮೇಲೆ ವೈಡೂರ್ಯರತ್ತ ಖಚಿತವಾದ ಒಂದು ಶಕ್ತಿಯಾಯುಧವನ್ನು ಪ್ರಯೋಗಿಸಿದ. ಮಹಾಧನುಧಾರಿಯಾದ ಕರ್ಣ ಆ ಶಕ್ತಿಯನ್ನು ಒಡನೆ ಎರಡಾಗಿ ಕತ್ತರಿಸಿ ಎಲ್ಲರನ್ನು ಎದುರಿಸಿ ಮಹಾರಥರಾದ ಪಾಂಡವೀರನ್ನೆಲ್ಲ ತನ್ನ ತೀಕ್ಷ್ಣ ಬಾಣಗಳಿಂದ ಸಾಮರ್ಥ್ಯದಿಂದಲೂ ಬಲದಿಂದಲೂ ತಡೆದ. ಸಿಂಹವು ಅಲ್ಪ ಮೃಗಗಳನ್ನು ಹೇಗೋ ಹಾಗೆ ಬಾಣಗಳಿಂದ ಅವರನ್ನೆಲ್ಲ ಚದುರಿಸಿ ಧರ್ಮರಾಜನ ಮೇಲೆ ಅನೇಕ ಬಾಣಗಳನ್ನು ಬಿಟ್ಟ. ಕುದುರೆಗಳು ಸಾರಥಿ ಹೋದ ಮೇಲೆ ಧರ್ಮರಾಜ ಶ್ರಾಂತನಾಗಿ ಕರ್ಣನಿಗೆ ಎದುರಾಗಿ ನಿಲ್ಲಲು ಶಕ್ತಿ ಇಲ್ಲದೆ ಹಿಂದೆ ಸರಿದ. ಆಗಲೂ ಕರ್ಣನು ಆ ಪಾಂಡವತನ್ನು ಎದುರಿಸಿ ಹೋಗಿ ಗಟ್ಟಿಯಾಗಿ ನುಗ್ಗುತ್ತಾ ಧರ್ಮರಾಜನ ಕುರಿತು, ಹೇ ಧರ್ಮರಾಜ, ಒಳ್ಳೆ ಕುಲದಲ್ಲಿ ಹುಟ್ಟಿ ಕ್ಷತ್ರಿಯ ಧರ್ಮದಲ್ಲಿ ನೆಲೆಗೊಂಡವನು ಯುದ್ಧದಲ್ಲಿ ಶತ್ರುಗಳ ಕೈಯಿಂದ ತಪ್ಪಿಸಿಕೊಂಡು ಹಿಂಜರಿಯೋದುಂಟು. ಹೋಗಲಿ, ಜೀವವನ್ನು ಉಳಿಸ್ಕೋ ಹೋಗು. ಕ್ಷತ್ರಿಯ ಧರ್ಮಗಳಲ್ಲಿ ನಿನಗೆ ಅಷ್ಟಾಗಿ ಪರಿಜ್ಞಾನ ಇಲ್ಲ ಎಂದು ನನಗೆ ತೋರಿದೆ. ಇನ್ನು ಮೇಲೆ ನೀನು ಬ್ರಾಹ್ಮಣನ ಬಲವನ್ನು ಹಿಡಿ. ಬ್ರಾಹ್ಮಣನಿಗೆ ಬಲವನ್ನು ಉಂಟು ಮಾಡುವ ವೇದಾಧ್ಯಯನದಲ್ಲೂ ಯಜ್ಞ ಕರ್ಮಗಳಲ್ಲಿಯೂ ನೀನು ಆಸಕ್ತಿ ಉಳ್ಳವನಲ್ವೇ? ಇದು ನಿಜವಾದಂತಹ ಬಣ್ಣ ಗೊತ್ತಾಗೋದು ಕರ್ಣನ ಇದು ಬ್ರಾಹ್ಮಣ ಅವಹೇಳನ ಉಳಿತಾನೆ ಮೊದಲಿಂದನವೇ. ಸುಮ್ಮನೆ ನಮ್ಗೇನು ಅಂದ್ರೆ ಚಿಕ್ಕವರಿದ್ದಾಗ ದಾನ ಶೂರ ಕರ್ಣ ಅದು ಇದು ಅಂತ ನಾ ಎಲ್ಲ ಮತ್ತೆ ಹಿಂದೆ ಹೇಳಿದ್ದೆ, ನೆನಪಿಸ್ತಾ ಇದ್ದೇನೆ. ಅವನು ಸಹಸ್ರ ಕವಚ ಅಂತ ಒಬ್ಬ ರಾಕ್ಷಸ. ಅವನು ನರನಾರಾಯಣರಾಗಿ ಬಂದು ಅವನು 999 ಕವಚ ಹೊಡೆದಿದ್ರು. ಈಗ ಅವರೇ ನರನಾರಾಯಣರೇ ಕೃಷ್ಣ ಅರ್ಜುನರಾಗಿ ಬಂದಿದ್ದಾರೆ. ಅವರೇ ಕಡೆಗಾಣಿಸ್ಬೇಕು ಕಡೆದನ್ನ. ಹಾಗೆ ವೇದಾಧ್ಯಯನದಲ್ಲಿ ಇದೊಂದ ವೇದ ಮತ್ತೆ ಬ್ರಾಹ್ಮಣನ ಮಂತ್ರಕ್ಕೆ ಮಾವಿನಕಾಯಿ ವಿವೃತ್ತಿ ಅಂತಾರೆ. ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಅವನು ಹೇಳಿದ ತಕ್ಷಣ ಇಂದ್ರನನ್ನು ಅವನು ಇದ್ರದ್ದು ಸಿಂಹಾಸನವನ್ನು ಅದಕ್ಕೆ ಸುತ್ತಕೊಂಡಿದ್ದ ತಕ್ಷಿಣಿ ಎಳ್ಕೊಂಡ್ ಬಂದಿದ್ದು ಮಂತ್ರದ ಶಕ್ತಿ. ವಿಶ್ವಾಮಿತ್ರ ಹೇಳದ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ. ಈಗ ಗೊತ್ತಿಲ್ಲ ಇವನಿಗೆ ಕುಂತಿಪುತ್ರ, ಇನ್ನು ಮೇಲೆ ನೀನು ಯುದ್ಧ ಮಾಡಬೇಡ, ವೀರರನ್ನು ಎದುರಿಸಬೇಡ. ಇನ್ನು ಮೇಲೆ ನೀನು ಅಂತ ಅಪ್ರಿಯ ವಾರ್ತೆಗಳನ್ನು ನುಡಿಬೇಡ. ಇನ್ನು ನೀನು ಯುದ್ಧದ ಗೋಜಿಗೂ ಹೋಗ್ಬೇಡ. ಇತರೊಡನೆ ನೀನು ಹೇಗಾದ್ರೂ ಹೇಳ್ಬೋದು, ನನ್ನಂತವರನ್ನೇ ಹಾಗೆಲ್ಲ ಮಾತಾಡಬಾರ್ದು. ಹಾಗಿಲ್ಲದೆ ನೀನು ಯುದ್ಧದಲ್ಲಿ ನನ್ನಂತವರನ್ನೇ ಬಾಯಾಡಿದ್ರೆ ಇದೇ ಪ್ರಾಯಶ್ಚಿತ್ತವನ್ನ ಇನ್ನೂ ಅಧಿಕವಾಗಿ ಪಡಿತೀಯ. ಯುಧಿಷ್ಠಿರ, ಇನ್ನು ನೀನು ಮನೆಗೆ ಹೋಗು, ಅಥವಾ ಕೃಷ್ಣ ಅರ್ಜುನ್ ಎಲ್ಲಿದ್ದಾರೋ ಅಲ್ಲಿಗಾದ್ರೂ ಹೋಗು. ಕರ್ಣನು ಹೇಗೂ ನಿನ್ನನ್ನು ಕೊಲ್ಲೋನಲ್ಲ ಎಂದ. ಕರ್ಣನಿಗೆ ಶಕ್ತಿ ಎಷ್ಟು ಸಾಮರ್ಥ್ಯ ಇತ್ತು ಅಂತ ನಿಜವಾಗ್ಲೂ ಅವನು ಪರಾಕ್ರಮೇನೇ ಇಲ್ಲ ಅಂತ ಹೇಳೋಲ್ಲ. ಅದಕ್ಕಾಗಿ ಕರ್ಣ ಅದಕ್ಕೆ ಕೃಷ್ಣ ಎಲ್ಲದಕ್ಕೂ ಬಂದೋಬಸ್ತ್ ಮಾಡಿದ್ದು. ಕುಂತಿಯನ್ನು ಅವನು ಸಂಧ್ಯಾವನೆ ಮಾಡ್ಬೇಕಾದ್ರೆ ಕಳಿಸ್ಬಿಟ್ಟು ಪಾಂಡವರನ್ನ ನೀ ಬಂದು ನಮ್ಮ ಕಡೆ ಸೇರ್ಕೋ ಅಂತ ಕೇಳು. ಅವನು ಒಪ್ಪೋದಿಲ್ಲ. ಅವಾಗೇನು ನೆಕ್ಸ್ಟ್ ಅಂತಂದ್ರೆ ತೊಟ್ಟ ಬಾಣ ತೊಡಬೇಡ, ಎದ್ರ ಜೊತೆಗೆ ಪಾಂಡವರನ್ನು ನೀನು ಕೊಲ್ಲಬೇಡ ಅನ್ನೋ ಮಾತು ಎಲ್ಲ. ಅದಕ್ಕಾಗಿ ಇವನು ಕೊಲ್ಲೋದಿಲ್ಲ ಕರ್ಣ. ನನಗೆ ಹೇಗಿದ್ರು ನೀನು ಪಂಚಪಾಂಡವರಿಗೆ ತಾಯಿ ಅಂತ ಇರೋದು. ನನಗೆ ಯಾಕೆ ಇವಾಗ ಈ ಜನ್ಮರಾಶಿ ಹೇಳೋಕ್ ಬಂದೆ? ಇಲ್ಲ ನಾನ್ ಸಾಯ್ತೀನಿ, ಇಲ್ಲ ಅರ್ಜುನ ಸಾಯ್ತಾನೆ. ಟೋಟಲಿ ನೀನು 5 ಜನನೇ ಪಾಂಡವರು ಪಂಚಪಾಂಡವರು ಅನ್ನೋ ಹೆಸರಂತೂ ಇರುತ್ತೆ. ನಾನು ಮಿಕ್ಕವರನ್ನು ಕೊಲ್ಲೋದಿಲ್ಲ ಅಂತ ಹೇಳಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳಲ್ಲ, ನಾನು ಹೇಗಿಯೂ ನಿನ್ನನ್ನ ಇದು ಮಾಡಲ್ಲ, ನಿನ್ನನ್ನು ಕೊಲ್ಲೋವನಲ್ಲ ಎಂದ. ಪುರುಷ ಶ್ರೇಷ್ಠನಾದ ಕರ್ಣನು ತಾನು ಕುಂತಿದೇವಿಗೆ ಕೊಟ್ಟ ಭಾಷೆಯನ್ನ ನೆನೆಸಿಕೊಂಡು ಈಗ ತಾನು ಹೇಳಿದ್ನಲ್ಲ, ಅದು ತನ್ನ ಕೊಲೆಗೆ ಸುಲಭವಾಗಿ ಸಿಕ್ಕಿದ್ದ ಧರ್ಮರಾಜನನ್ನ ಕೊಲ್ಲದೆ ಹೀಗೆ ಹೇಳಿ ಬಿಟ್ಟುಬಿಟ್ಟ. ಆಮೇಲೆ ತಿರುಗಿ ಕರ್ಣನು ವಜ್ರಾಯುಧ ಪಾಣಿಯಾದ ಇಂದ್ರನು ಅಸುರ ಸೈನ್ಯವನ್ನು ಕೊಲ್ಲುವಂತೆ ಪಾಂಡವ ಸೈನ್ಯವನ್ನು ಕೊಲ್ಲುತ್ತಾ ಬಂದ. ಯುಧಿಷ್ಠರನ್ನು ನಾಚಿಕೊಂಡು ಒಡನೆಯೇ ಯುದ್ಧರಂಗನು ಬಿಟ್ಟು ಹೋದ. ಧರ್ಮರಾಜ ಯುದ್ಧ ಭೂಮಿಯನ್ನು ಬಿಟ್ಟು ಹೋಗುತ್ತೋ ಕಂಡು ಚೈದ್ಯರು, ಇತರ ಪಾಂಡವರು, ಪಾಂಚಾಲರು, ಸಾತ್ವಿಕಿಯು, ದ್ರೌಪದಿ ಪುತ್ರರು, ನಕುಲ ಸಹದೇವರು ಧರ್ಮರಾಜನ ಹಿಂಬಾಲಿಸಿದರು. ಇತಲಾಗಿ ಕರ್ಣ ಹಿಂತಿರುಗಿ ಓಡುತ್ತಿರುವ ಯುಧಿಷ್ಠಿರನ ಸೈನ್ಯವನ್ನು ಕಂಡು ಸಂತೋಷಗೊಂಡು ಕೌರವರೊಡನೆ ತಾನು ಹಿಂದಕ್ಕೆ ಹೊರಟ. ಬೇರಿ, ಶಂಖ, ಮೃದಂಗ, ಬಿಲ್ಲು ಇವುಗಳ ಶಬ್ದ ನಿಮ್ಮ ಕಡೆಯುವ ಸಿಂಹನದ್ದು ಹೆಚ್ಚಿತು. ಹೇ ಕೌರವ ರಾಜ, ಯುಧಿಷ್ಠಿರನು ಶ್ರುತಕೀರ್ತಿಯ ರಥದಲ್ಲಿ ಕುಳಿತು ಆ ಕರ್ಣನ ಪರಾಕ್ರಮವನ್ನು, ಆತನಿಂದ ತನ್ನ ಸೈನ್ಯ ಪಡೆದು ಓಡಿಸಲ್ಪಡುತ್ತಿದ್ದನ್ನು ಕಂಡು ಕೋಪಗೊಂಡು ತನ್ನ ಕಡೆಯ ಯುದ್ಧ ವೀರನ್ನು ಗೊತ್ತು, ಓ ವೀರರೇ, ಹೋಗಿ ಶತ್ರುಗಳನ್ನ ಕೊಲ್ಲಿ, ಏಕೆ ಸುಮ್ಮನೆ ಇದ್ದೀರಿ ಎಂದ. ಆಮೇಲೆ ಅರಸನ ಅನುಮತಿಯನ್ನು ಪಡೆದು
ಭೀಮಸೇನನ ಆಧಿಪತ್ಯಕ್ಕೆ ಒಳಪಟ್ಟಂತಹ ಪಾಂಡವರ ಕಡೆ ಎಲ್ಲ ಮಹಾರಥರು ನಿನ್ನ ಪುತ್ರರನ್ನು ಎದುರಿಸಿ ಬಂದ್ರು. ಅಲ್ಲಿ ಯುದ್ಧ ವೀರರ ಕೂಗಾಟಗಳು, ಓಡುತ್ತಿರುವ ಆನೆ, ಕುದುರೆ, ಕಾಲಾಳುಗಳು, ದೊಡ್ಡ ನಿನಾದವು, ಎಸೆಯಲ್ಪಡುವ ಶಸ್ತ್ರಗಳು, ಘೋಷವು ಪ್ರಬಲವಾಯಿತು. ಆ ಮಹಾಯುದ್ಧದಲ್ಲಿ ಶತ್ರುವೀರು ಬನ್ನಿರಿ, ಹೊಡೆಯಿರಿ, ವೇಗದಿಂದ ಎಲ್ಲ ಕಡೆಗಳಲ್ಲಿ ಓಡಿರಿ ಎಂದು ಹೇಳುತ್ತಾ ಒಬ್ಬರನ್ನೊಬ್ಬರು ಹೊಡೆದಾಡ್ತಾ ಇದ್ರು. ಆಗ ಆಕಾಶದಲ್ಲಿ ಬಾಣವರ್ಷದಿಂದ ಕತ್ತಲೆ ಕವಿತು. ಹೀಗೆ ಸೈನ್ಯಗಳು ಅನ್ಯೋನ್ಯವಾಗಿ ಹೊಡೆದಾಡ್ತಾ ಇದ್ದಾಗ ರಾಜರಲ್ಲಿ ಅನೇಕರಿಗೆ ಪತಾಕೆಗಳು ಹೊರದುವೋ, ಧ್ವಜಗಳು ಮುರಿದುವೋ, ಛತ್ರಗಳು ಕತ್ತರಿಸಿ ಬಿದ್ದುವೋ, ರಥಗಳು, ರಥಾಶ್ವಗಳು, ಸಾರಥಿಗಳು ನಷ್ಟರಾದರು. ಅನೇಕರು ಮೈ ಮುರಿದು ಅವಯವಗಳೆಲ್ಲ ಹರಿದು ಕೈಲಾಗದೆ ಬಿದ್ರು. ಗಜ ಸೈನ್ಯಗಳಲ್ಲಿ ಆನೆಗಳು ವಜ್ರಾಹತಗಳಾದ ಪರ್ವತ ಶಿಖರಗಳಂತೆ ತಮ್ಮ ಮೇಲಿದ್ದ ಯೋಧರೊಡನೆ ಉರುಳಿದ್ವು. ಕುದುರೆಗಳು ಕೂಡ ಚಿನ್ನ ಭಿನ್ನವಾಗಿ ಹರಿದು ಬಿದ್ದ ಜೇನು ಮೊದಲಾದ ಅಲಂಕಾರಗಳೊಡನೆ ಮೇಲೇರಿದ ರಾವತರೊಡನೆಯೂ ಅಲ್ಲಲ್ಲಿ ಸತ್ತು ಬೀಳ್ತಾ ಇದ್ವು. ಹಾಗೆ ರಥಿಕರಿಂದ ಕೊಲ್ಲಲ್ಪಟ್ಟ ಆನೆಗಳು ಹರಿದ ಮೈಯೊಡನೆಯೂ ಮರಿದ ಆಯುಧಗಳೊಡನೆಯೂ ಅಲ್ಲಲ್ಲಿ ಬಿದ್ದವು. ಸತ್ತ ಪದಾರ್ಥಗಳು ಎಲ್ಲೆಲ್ಲಿಯೂ ಸಹಸ್ರ ಸಂಖ್ಯೆಯಿಂದ ಕಾಣಿಸ್ತಾ ಇದ್ರು. ಅಂದವಾದ ನೇತ್ರಗಳಿಂದ ಕಮಲಕ್ಕೂ ಚಂದ್ರನಿಗೂ ಎಣೆಯಾದಂತಹ ಮುಖಗಳಿಂದ ಕೂಡಿದ ಅನೇಕ ವೀರರ ತಲೆಗಳು ಆ ರಣರಂಗಣದಲ್ಲಿ ಉರುಳಾಡ್ತಾ ಇದ್ವು. ಇತ್ತಲಾಗಿ ರಣಾಂಗಣದಲ್ಲಿ ಹೇಗೋ ಹಾಗೆ ಆಕಾಶದಲ್ಲಿ ವಿಮಾನರೂಢರಾಗಿ ವೀರನನ್ನು ವರಿಸುವುದಕ್ಕೆ ಕಾದಿದ್ದಂತಹ ಅಪ್ಸರ ಸಮೂಹಗಳ ಉತ್ಸಾಹ, ಕೋಲಾಹಲಗಳು, ಗಾನವಾದ್ಯ ಘೋಷಗಳು ಮೇಲೆ ಮೇಲೆ ಹೆಚ್ಚುತ್ತಾ ಬಂದವು. ಅವರ ಯುದ್ಧದಲ್ಲಿ ಜೀವವನ್ನು ಒಪ್ಪಿಸಿ ಬಂದಂತಹ ಸಾವಿರಾರು ಮಂದಿ ವೀರರ ದಿವ್ಯ ದೇಹಗಳನ್ನ ವಿಮಾನಗಳಲ್ಲಿ ಏರಿಸ್ಕೊಂಡು ಹೋಗ್ತಾ ಇದ್ರು. ಯುದ್ಧದಲ್ಲಿ ಸತ್ತವರು ಧರ್ಮಕ್ಕಾಗಿ ಅವರಿಗೆ ವೀರ ಸ್ವರ್ಗ ಅಂತ ಹೇಳಿದ, ಅದಕ್ಕಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಂತವ್ರು. ಈ ಆಶ್ಚರ್ಯವನ್ನು ನೋಡಿ ಇತ್ತಲಾಗಿ ಯುದ್ಧ ಮಾಡುತ್ತಿದ್ದ ಇತರ ವೀರರು ಆ ಸ್ವರ್ಗ ಸಾಧನೆಯಲ್ಲಿ ಆಸೆ ಹುಟ್ಟಿ ಪ್ರಾಣ ಭಯವಿಲ್ಲದೆ ಮುಂದೆ ನುಗ್ಗಿ ಹೊಡೆದಾಡ್ತಾ ಇದ್ರು. ರಥಗಳು ರಥಿಕರೊಡನೆ ವಿಚಿತ್ರ ಯುದ್ಧವನ್ನು ನಡೆಸಿದ್ರು. ಹಾಗೆ ಆನೆಗಳೊಡನೆಯೂ ಪದಾತಿಗಳೊಡನೆಯೂ ಹೊಡೆದಾಡಿದ್ವು. ಹೀಗೆ ಗಜ, ತುರಗ, ಪದಾತಿಗಳೆಲ್ಲ ಮಹಾಕ್ಷಯಕರವಾದಂತಹ ಯುದ್ಧದಿಂದ ದೊಡ್ಡ ಧೂಳಿ ಎದ್ದು ಯಾವುದು ಕಣ್ಣಿಗೆ ಕಾಣಿಸಂತಾಯ್ತು. ಆ ಕತ್ತಲೆಯಲ್ಲಿ ಕಣ್ಣು ಕಾಣದೆ ನಮ್ಮವರೇ ಕೊಲ್ತಾ ಇದ್ರು. ಆ ಹೋರಾಟದಲ್ಲಿ ಒಬ್ಬರ ತಲೆಗೂದಲನ್ನು ಒಬ್ಬರು ಹಿಡಿದು ಹೊಡಿತಾರೆ, ಒಬ್ಬರನ್ನೊಬ್ಬರು ಹಲ್ಲುಗಳಿಂದ ಕಡಿತಾರೆ. ವಿವೇಕ ಅನ್ನೋದು ಹೋಗ್ಬಿಟ್ರೆ ಇದೇ ಆಗೋದು. ಮೊದಲು ಮಾತಿನಲ್ಲಿ ನೀನು ನಿಮ್ಮಪ್ಪ ಅನ್ಕೊಂಡ್ ಶುರು, ಆಮೇಲೆ ಕೈಯಿಂದ ಮುಷ್ಟಿ, ಕೇಶಿ, ಆಮೇಲೆ ಕೈನಲ್ಲಿ ಏನ್ ಸಿಗುತ್ತೋ ಅದರಿಂದ ಕಡೆ ಕೋಪದಿಂದ ಎಷ್ಟು ಮಟ್ಟಿಗೆ ಅಂದ್ರೆ ಅವನ ತಲೆಯನ್ನು ಕತ್ತರಿಸಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಶರಣಾಗ್ಬಿಡೋದು. ನನ್ನ ಕೋಪ ಬಂದ್ರೆ ನಾವು ಮನುಷ್ಯನೇ ಅಲ್ಲ, ಖಂಡಿತ ನೀವು ಮೃಗವೇ, ಅದರಲ್ಲಿ ಸಂದೇಹವೇ ಇಲ್ಲ. ಅದರಿಂದ ಕೋಪವನ್ನ ಕಂಟ್ರೋಲ್ ನಲ್ಲಿ ಇಡಬೇಕು, ವಿವೇಕ ಹೋಗ್ಬಾರ್ದು. ಇದು ಎಷ್ಟು ಮಟ್ಟಿಗೆ ಇವರಿಗೆ ತೀವ್ರವಾಗಿ ಬಂದ್ಬಿಟ್ಟಿದೆ ಅಂದ್ರೆ ಇವ್ರು ನಮ್ ಕಡೆಯವರು ಅವ್ರ ಕಡೆಯವರು, ಸಿಕ್ಕಿದ್ರೆ ಎದುರುಗಡೆ ಹೊಡೀರಿ ಅಂತ. ಒಬ್ಬರನ್ನೊಬ್ಬರು ಹಲ್ಲುಗಳಿಂದ ಕಡಿತಾರೆ, ಉಗುರುಗಳಿಂದ ಒಬ್ಬರನ್ನೊಬ್ಬರು ಪರಿಸ್ತಾರೆ, ಒಬ್ಬರನ್ನೊಬ್ಬರು ಮುಷ್ಟಿಗಳಿಂದ ಗುತ್ತಾ ಇದ್ದಾರೆ, ತೋಳುಗಳಿಂದ ಅಪ್ಪಳಿಸ್ತಾರೆ. ಹೀಗೆ ವೀರ ಯೋಧರ ದೇಹವನ್ನ, ಪಾಪವನ್ನು ನೀಗಿಸ್ತಕ್ಕಂತ ಪ್ರಬಲ ಯುದ್ಧ ನಡೀತು. ಗಜ, ತುರಗ, ಪದಾರ್ಥಗಳ ಮೃತ ದೇಹಗಳಿಂದ ರಕ್ತ ನದಿ ಪ್ರವಹಿಸಿತು. ಆ ರಕ್ತ ಪ್ರವಾಹದಲ್ಲಿ ಎಷ್ಟೋ ಮೃತ ದೇಹಗಳು ಕೊಚ್ಚಿಕೊಂಡು ಹೋಗ್ತಾ ಇದ್ವು. ರಕ್ತವೆಂಬ ಪ್ರವಾಹ ಜಲದಿಂದ ಮಾಂಸವೆಂಬ ಕೆಸರಿಯಿಂದ ಕೂಡಿ ಗಜ, ತುರಗ, ಪದಾತಿ ಮೃತದೇಹಗಳನ್ನೆಲ್ಲ ಕೊಚ್ಚಿಸಿಕೊಂಡು ಪ್ರವಹಿಸುತ್ತಿದ್ದ ನದಿಯನ್ನು ನೋಡೋರಿಗೆ ಭೀತಿಯನ್ನು ಹೆಚ್ಚಿಸ್ತಾ ಇತ್ತು. ಇದು ರಣ ನದಿ. ಆಗಲೂ ಜಯಾಪೇಕ್ಷಿಗಳಾದ ಕೆಲವರು ತಮ್ಮ ಆನೆಗಳಿಂದ ರಕ್ತ ನದಿಯನ್ನು ದಾಟಿ ಹೋಗ್ತಾ ಇದ್ದಾರೆ. ಕೆಲವರು ಈಜುತ್ತಲೋ ಮುಳುಗಿ ಏಳುತ್ತಲೋ ಆಚೆಗೆ ತೀರವನ್ನು ಸೇರುತ್ತಾರೆ. ಅನೇಕ ವೀರ ರಕ್ತದಲ್ಲಿ ನೆನೆದ ಕೆಂಪಾದ ವಸ್ತ್ರ ಕವಚಗಳೊಡನೆಯೋ ರಕ್ತಮಯವಾದ ದೇಹದೊಡನೆಯೋ ಆ ನದಿಯಲ್ಲಿ ಓಡಾಡ್ತಾರೆ. ಕೆಲವರು ರಕ್ತಪಾನ ಮಾಡ್ತಾರೆ, ಕೆಲವರು ಅದನ್ನು ಕಂಡು ಮರುಗುತ್ತಾರೆ. ಹಾಗೆ ಸಾವಿರ ಲೆಕ್ಕದಿಂದ ಅಲ್ಲಲ್ಲಿ ಬಿದ್ದ ರಥಗಳನ್ನ, ಕುದುರೆಗಳನ್ನ, ಮನುಷ್ಯರನ್ನ, ಆನೆಗಳನ್ನ, ಆಯುಧಗಳನ್ನ, ಆಭರಣಗಳನ್ನ, ಕವಚಗಳನ್ನೆಲ್ಲ ಕಂಡೆವು. ಆಕಾಶವು, ಸ್ವರ್ಗವು, ಭೂಮಿಯು, ದಿಕ್ಕುಗಳು ಎಲ್ಲವೂ ಕೆಂಪಾಗಿಯೇ ಕಾಣ್ತವೆ. ರಕ್ತಮಯವಾದ ಆಗಿನ ರಣಾಂಗಣದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ಇಂದ್ರಿಯಗಳಿಗೆ ಅಸಖ್ಯವಾಗಿ ತೋರಿತು. ಮೊದಲೇ ಭೀಮನ ಪ್ರಹಾರದಿಂದ ನೊಂದ ನಿನ್ನ ಸೈನ್ಯವನ್ನ ಸಾತ್ವಿಗೆ ಮೊದಲಾದ ವೀರರು ತಿರುಗಿ ಎದುರಿಸಿ ಬಂದರು. ಹೀಗೆ ಬರುತ್ತಿರುವ ಆ ವೀರರ ವೇಗ ದುಸ್ಸಹವೆಂದು ಹೆದರಿ ನಿನ್ನ ಮಕ್ಕಳ ದೊಡ್ಡ ಸೈನ್ಯ ಹಿಂತಿರುಗಿ ಓಡಲಾರಂಭಿಸಿದ. ರಥಗಳು, ಆನೆಗಳು, ಕುದುರೆಗಳು, ಪದಾತಿಗಳು ಚದುರಿದವು. ಎಲ್ಲಿ ನೋಡದು ಹರಿದ ಕವಚ, ಮುರಿದ ಆಯುಧಗಳು, ತುಂಡಾದ ಬಿಲ್ಲು ಇವೇ ಕಾಣ್ತಾ ಇತ್ತು. ಈ ರೀತಿಯಲ್ಲಿ ನಿಮ್ಮ ಸೈನ್ಯವು ಕಾಡಿನಲ್ಲಿ ಸಿಂಹದಿಂದ ಓಡಿಸಲ್ಪಟ್ಟ ಆನೆಯ ಹಿಂಡಿನಂತೆ ಚದುರಿ ಹೋಯಿತು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ. ಅಲ್ಲಿಗೆ 44ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 45ನೇ ಅಧ್ಯಾಯ. ಭೀಮನು ಕರ್ಣನನ್ನು ಸೋಲಿಸಿ ಆತನನ್ನು ಕೊಲ್ಲಲು ಯತ್ನಿಸಿದಾಗ ಶಲ್ಯನು ತಕ್ಕ ಕಾರಣಗಳನ್ನು ನಿರೂಪಿಸಿ
ಆತನನ್ನ ತಡೆದದ್ದು. ಒಬ್ಬೊಬ್ರಿಗೂ ಒಂದೊಂದು ಅವಕಾಶಗಳು ಬಂದಾಗ ಈ ರೀತಿ ಆಗೋದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಎದುರಿಸಿ ಬರುತ್ತಿರುವ ಪಾಂಡ ಸೈನ್ಯವನ್ನು ನೋಡಿ ದುರ್ಯೋಧನ ತನ್ನ ಸೈನ್ಯವನ್ನು 4 ಕಡೆಗಳಲ್ಲಿಯೂ ತಡೆದು ನಿಲ್ಲಿಸಿಕೊಂಡ. ಆದ್ರೇನು, ನಿನ್ನ ಮಗನು ತನ್ನ ಕಡೆಯ ಯುದ್ಧವೀರರನ್ನ ಸೈನಿಕರನ್ನ ನಾನಾ ಕಡೆಗಳಿಂದ ಕೂಗಿ ಕರೀತಾ ಇದ್ರು. ಯಾರೂ ಹಿಂತಿರುಗಲಿಲ್ಲ. ಆಮೇಲೆ ಪಕ್ಷ ಭಾಗಗಳಲ್ಲಿಯೂ ಪಕ್ಷ ಅಗ್ರಗಳಲ್ಲಿಯೂ ವ್ಯೂಹದ ನಟ್ಟ ಭಾಗದಲ್ಲಿ ನಿಂತಿದ್ದ ಕೌರವರು ಶಸ್ತ್ರಪಾಣಿಗಳಾಗಿ ಭೀಮಸೇನನ್ನು ಎದುರಿಸಿ ಹೊರಟ್ರು. ಆಗ ಪರಾಂಗುಖವಾಗಿ ಓಡುತ್ತಿರುವ ಕೌರವರನ್ನು ನೋಡಿ ಕರ್ಣ ಮದ್ರಾಜನ್ನು ಕುರಿತು, ಶಲ್ಯ, ಭೀಮನ ರಥದ ಕಡೆಗೆ ನಮ್ಮ ರಥವನ್ನು ಬಿಡು ಎಂದ. ಅದನ್ನು ಕೇಳಿದೊಡನೆ ಶಲ್ಯ ಹಂಸದಂತೆ ಶ್ವೇತವರ್ಣವುಳ್ಳ ರಥಾಶ್ವಗಳನ್ನ ಭೀಮನಿದ್ದ ಕಡೆಗೆ ತಟ್ಟಿಬಿಟ್ಟ. ಆ ಕುದುರೆಗಳು ಭೀಮಸೇನ ರಥವನ್ನ ಸಮೀಪಿಸಿ ನಿಂತು. ಹೀಗೆ ತನ್ನನ್ನು ಎದುರಿಸಿ ಬರ್ತಿದ್ದ ಕರ್ಣನನ್ನು ಕಂಡು ಭೀಮ ಕ್ರೋಧದಿಂದ ಆತನನ್ನು ಕೊಂದೇ ಬಿಡಬೇಕು ಎಂದು ಸಂಕಲ್ಪಿಸಿಕೊಂಡು ಸಾತ್ವಿಕೆಯನ್ನ ದೃಷ್ಟದ್ಯುಮ್ನ ನೋಡಿ, ನೀವಿಬ್ಬರು ಇಲ್ಲಿಯೇ ಧರ್ಮಾತ್ಮನಾದ ಯುಧಿಷ್ಠಿರ ರಾಜನನ್ನ ರಕ್ಷಿಸಿ, ಆತನು ನಮ್ಮೆಲ್ಲರ ಕಣ್ಣಿದಿರಾಗಿ ದೊಡ್ಡ ಆಪತ್ತಿನಲ್ಲಿ ಸಿಕ್ಕಿ ಪ್ರಯಾಸದಿಂದ ತಪ್ಪಿಸಿಕೊಂಡಿದ್ದಾನೆ. ದುರಾತ್ಮನಾದ ರಾಧೇಯ ದುರ್ಯೋಧನ ಪ್ರೀತಿಗಾಗಿ ಧರ್ಮರಾಜನ ಅಸ್ತ್ರಗಳನ್ನೆಲ್ಲ ಬೇಯಿಸಿದ. ಈಗ ನಾನು ಆ ದುಃಖವನ್ನು ತೀರಿಸಿಕೊಳ್ಳತೇನೆ ನೋಡಿ ಎಂದು ಹೇಳಿ, ಈಗಿನ ಘೋರ ಯುದ್ಧದಲ್ಲಿ ನಾನು ಕರ್ಣನನ್ನು ಕೊಲ್ಲಬೇಕು, ಇಲ್ಲವಾದ್ರೆ ಆತನಾದ್ರೂ ನನ್ನನ್ನು ಕೊಲ್ಲಬೇಕು. ಇದು ಸತ್ಯ. ಈಗ ನಮ್ಮ ರಾಜ್ಯವನ್ನು ನಿಮ್ಮಲ್ಲಿ ಒಪ್ಪಿಸುತ್ತೇನೆ, ಧರ್ಮರಾಜನನ್ನ. ನೀವೆಲ್ಲ ಸಾವಧಾನವಾಗಿ ಆತನನ್ನು ರಕ್ಷಿಸುವ ಪ್ರಯತ್ನದಲ್ಲಿರಿ ಎಂದ. ಆಮೇಲೆ ಮಹಾಬಾಹುವಾದ ಭೀಮಸೇನ 4 ದಿಕ್ಕುಗಳು ಮೊಳಗುವಂತೆ ದೊಡ್ಡ ಸಿಂಹನಾದ ಮಾಡುತ್ತಾ ಕರ್ಣನನ್ನು ಎದುರಿಸಿ ಹೊರಟ. ವೇಗದಿಂದ ಬರುತ್ತಿರುವ ಭೀಮನನ್ನು ಕಂಡು ಶಲ್ಯನು ಕರ್ಣನನ್ನು ಕರೆದು, ಕರ್ಣ, ಅದೋ ಮಹಾಬಾಹು ಉಗ್ರ ಸ್ವರೂಪಿಯಾದ ಪಾಂಡವನಂದನ ದೀರ್ಘಕಾಲದಿಂದ ಮನಸ್ಸಿನಲ್ಲಿ ಅಡಗಿದ್ದ ರೋಷವನ್ನ ಈಗ ನಿನ್ನ ಮೇಲೆ ತೀರಿಸಿಕೊಳ್ಳಲು ರಭಸದಿಂದ ಬರ್ತಾ ಇದ್ದ ನೋಡು. ಹಿಂದೆ ಅಭಿಮನ್ಯು ಘಟೋತ್ಕಚರ ವಧ ಕಾಲದಲ್ಲಿ ಕೂಡ ಭೀಮನು ಇಂತಹ ಉಗ್ರ ರೂಪವನ್ನು ತಾಳಿತಾನೆ ಕಾಣಲಿಲ್ಲ. ಕೋಪಗೊಂಡರೆ ಭೀಮನು 3 ಲೋಕಗಳನ್ನು ಎದುರಿಸಲು ಸಮರ್ಥ. ಅವನ ರೂಪ ರಳೆಯ ಕಾಲಾಗ್ನಿಗೆ ಸಮಾನವಾಗಿ ಜ್ವಲಿಸುತ್ತೋ ಎಂದ. ಹೀಗೆ ಹೇಳುತ್ತಿರುವಾಗಲೇ ವೃಕೋದರನು ಕೋಪದಿಂದ ಮುಂದೆ ಎದುರಿಸಿ ಬಂದ. ಹೀಗೆ ತನ್ನ ಎದುರಿಸಿ ಬರುತ್ತಿರುವ ರಣೋದ್ಧತನಾದ ಭೀಮನನ್ನು ಕಂಡು ಕರ್ಣ ನಗುತ್ತಾ ಶಲ್ಯನನ್ನು ಕುರಿತು, ಹೇ ಮದ್ರಾಜ, ಭೀಮಸೇನನ ವಿಷಯದಲ್ಲಿ ನೀನು ಈಗ ಹೇಳಿದ ಮಾತು ನಿಜವೇ, ಸ್ವಲ್ಪವೂ ಸಂಶಯವಿಲ್ಲ. ಈ ಭೀಮಸೇನನು ಶೂರ, ವೀರ, ಕ್ರೂರ, ಶರೀರದ ಮೇಲೆ ಅಪೇಕ್ಷೆ ಇಲ್ಲದವನು, ಬಾಹುಬಲದಲ್ಲಿ ಎಂಥ ಬಲಶಾಲಿಗಳನ್ನು ಮೀರಿದವನು. ಹಿಂದೆ ವಿರಾಟನಗರದಲ್ಲಿ ಅಜ್ಞಾತವಾಸದಲ್ಲಿದ್ದಾಗ ಭೀಮಸೇನನು ದ್ರೌಪದಿಗೆ ಪ್ರಿಯವನ್ನು ಉಂಟು ಮಾಡಲು ರಹಸ್ಯವಾಗಿ ತನ್ನ ಕೈಗಳಿಂದಲೇ ಕೀಚಕನನ್ನ, ಅವನ ಬಂಧುವರ್ಗವನ್ನ ಕೊಂದವನು. ಈಗಿನ ಸ್ಥಿತಿಯಲ್ಲಿ ಆ ಭೀಮನು ಕಾಲದಂಡವನ್ನು ಕೈಯಲ್ಲಿ ಹಿಡಿದು ಮೃತ್ಯುವನ್ನಾದ್ರೂ ಯುದ್ಧ ಮಾಡ್ತಾನೆ. ಆದರೆ ಯುದ್ಧದಲ್ಲಿ ಅರ್ಜುನನನ್ನು ಕೊಲ್ಲಬೇಕು, ಇಲ್ಲವೇ ಅವನ ಕೈಯಿಂದಾದ್ರೂ ಸಾಯಬೇಕು ಎಂಬ ಕೋರಿಕೆಯು ಬಹಳ ಕಾಲದಿಂದ ನನ್ನ ಮನಸ್ಸಿನಲ್ಲಿದೆ. ಆ ಮನೋರಥ ಈಗ ಭೀಮನ ಯುದ್ಧದಲ್ಲಿಯೇ ನೆರವೇರಬಹುದು. ಏಕೆಂದ್ರೆ ಭೀಮಸೇನನ್ನು ಕೊಲ್ಲಲ್ಪಟ್ರು ಅಥವಾ ಆತನು ರಥವಿಹೀನನಾದ್ರೂ ಒಡನೆ ಅರ್ಜುನ ನನ್ನನ್ನು ಎದುರಿಸಿ ಬರ್ತಾನೆ. ನಾನು ಕೋರುವುದು ಅದೇ ನನಗೆ ಶ್ರೇಯಸ್ಕರ. ಈ ಕಾಲಕ್ಕೆ ಯಾವುದು ತಕ್ಕದ್ದೋ ಅದನ್ನು ನೀನು ಶೀಘ್ರವಾಗಿ ನಿಶ್ಚಯಿಸಿ ತಿಳಿಸು ಅಂದ. ಶಲ್ಯನಿಗೂ ಸಾರಥಿ ಈಗ ಶಲ್ಯವನಿಗೆ ಕರ್ಣನಿಗೂ ನಡೆಯುವ ಸಂವಾದ. ಶಲ್ಯ ಕರ್ಣನ ಈ ಮಾತನ್ನು ಕೇಳಿ, ಹೇ ಮಹಾಬಾಹೋ, ಬಲಶಾಲಿಯಾದ ಭೀಮನನ್ನ ಎದುರಿಸು, ನಿನ್ನ ಸಾಮರ್ಥ್ಯವನ್ನ ಚೆನ್ನಾಗಿ ತೋರಿಸು, ಪ್ರಾಣದ ಮೇಲೆ ಆಸೆ ತೊರೆದು ಯುದ್ಧ ಮಾಡು. ದೀರ್ಘಕಾಲದಿಂದ ನಿನ್ನ ಮನಸ್ಸಿನ ಅಡಗಿದ್ದ ಕೋರಿಕೆಯನ್ನ ಈಗ ನೆರವೇರಿಸಿಕೊಳ್ತೀಯ, ಇದು ನಿಜ ಎಂದ. ಆಗ ಕರ್ಣ ತಿರುಗಿ, ಶಲ್ಯ, ಈಗಲೇ ನಾನು ಭೀಮನನ್ನು ಕೊಲ್ತೇನೆ, ಇಲ್ಲದಿದ್ರೆ ಅವನಾದ್ರೂ ನನ್ನನ್ನು ಕೊಲ್ತಾನೆ ಎಂದ. ಒಡನೆ ಕರ್ಣನು ಯುದ್ಧಕ್ಕೆ ನಿರ್ಧರಿಸಿಕೊಂಡು, ಶಲ್ಯ, ಹೋಗು ಎಂದು ಪ್ರೇರೇಪಿಸಿದ. ಆಮೇಲೆ ಶಲ್ಯನು ಭೀಮಸೇನ ಸೈನ್ಯವನ್ನು ಚದುರಿಸುವಂತಿದ್ದ ಸ್ಥಳಕ್ಕೆ ವೇಗದಿಂದ ತನ್ನ ರಥವನ್ನು ಓಡಿಸಿಕೊಂಡು ಬಂದ. ಭೀಮ ಕರ್ಣರಿಗೆ ಯುದ್ಧ ಆರಂಭ ಆಯಿತು. ದುಂದುಬಿ ಘೋಷ, ಬೇರೆ ನಿನಾದ ತಲೆ ಹೊರತು ಭೀಮಸೇನ ಮಹಾಕ್ರೋಧದಿಂದ ತೀವ್ರ ಬಾಣಗಳನ್ನು ಬಿಡುತ್ತಾ ಕರ್ಣನ ಸೈನ್ಯವನ್ನು ದಿಕ್ಕಿಗೆ ಓಡಿಸ್ತಾ ಬಂದ. ಭೀಮ ಕರ್ಣರ ಯುದ್ಧ ಅತಿ ಭಯಂಕರವಾಗಿತ್ತು. ಮಹಾಬಾಹುವುಳ್ಳಂತಹ ಭೀಮಸೇನ ಅಧಿಕ ಶ್ರಮ ಇಲ್ಲದೆ ನಗುತ್ತಿರುವವನಂತೆಯೇ ಒಂದು ಮುಹೂರ್ತ ಕಾಲದೊಳಗಾಗಿ ಸೈನ್ಯವನ್ನು ಚದುರಿಸಿ ಕರ್ಣನನ್ನು ತೀರಿಸಿಬಿಡಬೇಕು ಎಂಬ ಆತುರದಿಂದ ಆತನಿಗೆ ಎದುರಾಗಿ ಹೋದ. ಎದುರಾಗಿ ಬರುವ ಭೀಮನನ್ನು ಕಂಡು ಕರ್ಣನು ಕೋಪದಿಂದ ಆತನ ಎದೆಗೆ ಗುರಿ ಇಟ್ಟು ಒಂದು ಬಾಣವನ್ನು ಹೊಡೆದ. ಮೇಲೆ ಬೇರೆ ಬಾಣವರ್ಷಗಳನ್ನು ಸುರಿಸಿದ. ಒಡನೆ ಭೀಮಸೇನನು ಬಾಣಗಳಿಂದ ಆತನನ್ನು ಮುಚ್ಚಿ 9 ಬಾಣಗಳಿಂದ ಆತನನ್ನು ಹೊಡೆದ. ಕರ್ಣನು ಭೀಮಸೇನ ಕೈಯಲ್ಲಿದ್ದ ಬಿಲ್ಲನ್ನು ಮಧ್ಯಕ್ಕೆ ಸರಿಯಾಗಿ ಕತ್ತರಿಸಿ ತುಂಡು ಮಾಡಿದ ಮತ್ತು ಬಿಲ್ಲು ಮರದ ನಿಂತಿದ್ದ ಭೀಮಸೇನನ ಎದೆ ಮಧ್ಯಕ್ಕೆ ಮಹಾತೀಕ್ಷ್ಣವು ಎಂತಹ ದೃಢ ಕವಚವನ್ನು ಬೇಯಿಸುವ ಶಕ್ತಿ ಉಳ್ಳದ್ದು ಆದ ಒಂದು ಬಾಣವನ್ನು ಪ್ರಯೋಗಿಸಿದ. ಮರ್ಮಜ್ಞ ಭೀಮನಾದರೂ ಒಡನೆಯ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ತೀಕ್ಷ್ಣ ಬಾಣಗಳನ್ನು ಕರ್ಣನ ಮರ್ಮಸ್ಥಾನಗಳಿಗೆ ಪ್ರಯೋಗಿಸಿದ. ಭೂಮಿ ಆಕಾಶಗಳನ್ನೆಲ್ಲ ನಡುಗಿಸುವಂತೆ ದೊಡ್ಡ ಸಿಂಹನಾದ ಮಾಡಿದ. ಆಗ ಕರ್ಣ ಮದಿಸಿದ ಕಾಡಾನೆಯ ಸಲಗವನ್ನು ಉರಿಯುವ ಕುಳಿಯಂತೆ ತಿವಿದಂತೆ
ಆ ಭೀಮಸೇನನ್ನ 25 ಬಾಣಗಳಿಂದ ಹೊಡೆದ. ಇದರಿಂದ ಗಾಯಗೊಂಡಂತಹ ಭೀಮಸೇನ ರೋಷದಿಂದ ಕಣ್ಣುಗಳು ಕೆಂಪೇರಿದ್ವು. ಆಗಲೇ ಆತನು ಸೂತಪುತ್ರನ್ನು ಕೊಲ್ಲುವುದೇ ಉದ್ದೇಶಿಸಿ ಬೆಟ್ಟಗಳನ್ನು ಭೇದಿಸತಕ್ಕಂತಹ ವೇಗವುಳ್ಳ ದಿವ್ಯ ಬಾಣವನ್ನ ಬಿಲ್ಲಿನಲ್ಲಿ ಹೊಡಿದ. ಬಲದಲ್ಲಿ ಆಂಜನೇಯನನ್ನು ಮೀರಿಸಿದವನು ಮಹಾಧನುರ್ಧಾರಿಯಾದಂತಹ ಭೀಮಸೇನ ಕೋಪದಿಂದ ದೃಢವಾದ ತನ್ನ ಬಿಲ್ಲನ್ನು ಕಿವಿಯವರೆಗೆ ಎಳೆದು ಕರ್ಣನನ್ನು ಕೊಲ್ಲುವ ಉದ್ದೇಶದಿಂದ ಪ್ರಯೋಗಿಸಿದ. ಆ ಬಾಣವು ಸಿಡಿಲಿನಂತೆ ಮಹಾಘೋಷದೊಡನೆ ಪರ್ವತ ಮೇಲೆ ಬೀಳುವ ವಜ್ರಾಯುಧದಂತೆ ಕರ್ಣನ ಮೇಲೆ ಬಿತ್ತು. ಈ ಪ್ರಹಾರದಿಂದ ಸರ್ವ ಸೇನಾಪತಿಯಾದ ಕರ್ಣನ ದೇಹ ಭೇದಿಸಲ್ಪಟ್ಟು ಅವನ ಮೈ ರಕ್ತದಲ್ಲಿ ತೊಯ್ದಂತಾಯಿತು. ಒಡನೆ ಅವನಿಗೆ ಪ್ರಜ್ಞೆ ತಪ್ಪಿ ಘಟಪ್ರಾಣದಂತೆ ರಕ್ತ ಮಧ್ಯದಲ್ಲಿ ಮಲಗಿಬಿಟ್ಟ. ಈ ಸ್ಥಿತಿಯಲ್ಲಿ ಕರ್ಣನನ್ನು ಆಗಲೇ ಕಡಿದು ಕೊಲ್ಲುವುದಕ್ಕಾಗಿ ಮುಂದೆ ಬರುತ್ತಿದ್ದ ವೃಕೋದರನ್ನ ಕಂಡು ಶಲ್ಯ ಅವನನ್ನು ನಿವಾರಿಸಿ ಈ ವಾಕ್ಯಗಳನ್ನು ಹೇಳ್ತಾರೆ. ಏ ಮಹಾಬಾಹೋ ಭೀಮಸೇನ, ನಾನು ಹೇಳುವುದನ್ನು ಕೇಳು. ಸಕಾರಣವಾದ ನನ್ನ ಮಾತುಗಳನ್ನ ಸಾವಧಾನವಾಗಿ ಲಾಲಿಸಿ ಅದರಂತೆ ನಡೆಸು. ಕರ್ಣನ ವಧಕ್ಕಾಗಿ ಅರ್ಜುನನು ಮೊದಲೇ ಪ್ರತಿಜ್ಞೆ ಮಾಡಿದ್ದಾನೆ ಅಲ್ಲವೇ? ಆ ಸವ್ಯಸಾಚಿಯ ಪ್ರತಿಜ್ಞೆಗೆ ಭಂಗವಂತರಬಾರದು. ಅದಕ್ಕೆ ಅವಕಾಶವನ್ನು ಕೊಡು, ನಿನಗೆ ಮಂಗಳವಾಗಲಿ ಎಂದ. ಭೀಮಸೇನ, ಹೇ ರಾಜಶ್ರೇಷ್ಠ, ಅರ್ಜುನನ ಪ್ರತಿಜ್ಞೆಯನ್ನು ನಾನು ಬಲ್ಲೆ. ಪಾಪಿಯಾದ ಈ ಕರ್ಣನು ನನ್ನ ಕಣ್ಣೆದುರಾಗಿಯೇ ಧರ್ಮರಾಜನ ಬಲಾತ್ಕಾರದಿಂದ ಪೀಡಿಸನಲ್ವೇ? ಆ ಕೋಪದಲ್ಲಿದ್ದ ನಾನು ಬೇರೆ ಯಾವ ವಿಷಯಗಳನ್ನು ಆಲೋಚಿಸಲಿಲ್ಲ. ರಾಧೆಯನ್ನು ಹೀಗೆ ಮೂರ್ಛಿತನಾಗಿ ಬಿದ್ದರೂ ನನ್ನ ಕೋಪ ಶಾಂತವಾಗಲಿಲ್ಲ. ಈಗ ಈತನ ನಾಲಿಗೆಯನ್ನು ಕೊಯ್ದು ಹಾಕುವುದೇ ಯೋಗ್ಯ ಎಂದು ನನಗೆ ತೋರಿದೆ. ಮಾವ, ಶಲ್ಯನಿಗೆ ಹೇಳ್ತಾ ಇರೋದು, ದುರ್ಣನಾದ ಈ ಕರ್ಣನು ಎಲ್ಲ ರಾಜರ ಮುಂದೆ ನಾವೆಲ್ಲರೂ ಕೇಳುತ್ತಿರುವಂತೆ ಅಸಹ್ಯಗಳಾದ ಅನೇಕ ಹೀನ ವಾಕ್ಯಗಳನ್ನು ನೋಡಿದನಲ್ವೇ? ದೂರದಲ್ಲಿದ್ದರೂ ನಾನು ಆಗಲೇ ಇವನ ನಾಲಿಗೆಯನ್ನು ಕೊಯ್ಯಬೇಕು ಎಂಬ ಪ್ರತಿಜ್ಞೆ ಮಾಡಿದ್ದೆ. ಆ ಕಾರ್ಯವನ್ನ ಆಗಲೇ ನೆರೆಸೋದ್ರಲ್ಲೂ ಇದ್ದೆ. ಆದರೆ ಯುಧಿಷ್ಠನಿಗೆ ಅತೃಪ್ತಿ ಆಗಬಾರದು ಅಂತ ನಾನಾಗ ಸುಮ್ಮನಾಗಿದ್ದೆ. ಹೇ ರಾಜ, ಸಕಾರಣವಾಗಿಯೂ ಅರ್ಥವತ್ತವಾಗಿ ಇರುವ ನಿನ್ನ ವಾಕ್ಯಗಳನ್ನ ಈಗ ನಾನು ಉಗ್ರ ವೀರ್ಯವುಳ್ಳ ಔಷಧಿಯನ್ನು ಹೇಗೋ ಹಾಗೆ ಪರಿಗ್ರಹಿಸದೆ ತೀರದು. ಕೈಗೊಂಡ ಪ್ರತಿಜ್ಞೆಯನ್ನು ಬಿಟ್ಟು ಅರ್ಜುನನು ಎಂದಿಗೂ ಜೀವಿಸಲಾರ. ಆತನು ಪ್ರಾಣ ತ್ಯಾಗ ಮಾಡಿದ್ರೆ ಕೃಷ್ಣನ ಸಮೇತರಾದ ನಾವೆಲ್ಲರೂ ಮೃತರಾದಂತೆಯೇ. ಈಗ ಈ ದುಸ್ಥಿತಿಯಲ್ಲಿರುವ ಈ ಮಹಾಪಾಪಿಯಾದ ಕರ್ಣನನ್ನ ಅರ್ಜುನ ಬಂದು ನೋಡಿದ್ರು ಸಾಕು, ಆಗ ಇವನ ಮಹತ್ತಾದ ಅವಮಾನದಿಂದ ಮೃತಪ್ರಾಯನಾಗ್ತಾನೆ. ಅಲ್ಲದೆ ಕ್ರೂರ ಕ್ರಮಿಯಾದ ಈ ಕರ್ಣನು ಮೊದಲೇ ಯುಧಿಷ್ಠನ ಕೋಪಾಗ್ನಿಯಿಂದ ದಹಿಸಲ್ಪಟ್ಟವನು. ಈಗ ನನ್ನ ಕೈಗೆ ಸಿಕ್ಕಿ ಸಾಯುವುದಕ್ಕಿದ್ದ ಈ ಕರ್ಣನನ್ನ ನೀನು ರಕ್ಷಿಸಿದಂತಾಯಿತು, ಹೋಗಲಿ ಎಂದ. ಅದನ್ನು ಕೇಳಿ ಮಧ್ವರಾಜ ಪ್ರಜ್ಞಾಹೀನನಾದ ಸೂತಪುತ್ರನನ್ನ ರಥದೊಡನೆ ಯುದ್ಧ ಭೂಮಿಯಿಂದ ಬೇರೆ ಸ್ಥಳಕ್ಕೆ ಕರೆದುಕೊಂಡೋದ. ಕರ್ಣನು ಸೋತದ್ದು ಹೋಗುವುದನ್ನು ಕಂಡು ದುರ್ಯೋಧನ ಸೈನ್ಯ ಸುತ್ತಲೂ ಬಾಣ ಪ್ರಹಾರದಿಂದ ನೊಂದು ಆಹಾಕಾರದೊಡನೆ ಅಲ್ಲಲ್ಲಿಂದ ಓಡಿತು ಎಂದ. ಸಂಜೆಯ ಧೃತರಾಷ್ಟ್ರನಿಗೆ ಹೇಳಿದ್ದು. ಇಲ್ಲಿಗೆ 45ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 46ನೇ ಅಧ್ಯಾಯ. ಭೀಮಕರ್ಣರ ಯುದ್ಧ. ಭೀಮ ದುರ್ಯೋಧನ ತಮ್ಮಂದಿರಲ್ಲಿ ಕೆಲವರನ್ನ ಕೊಂದದ್ದು. ಸಂಕುಲ ಯುದ್ಧ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಧೃತರಾಷ್ಟ್ರ, ಹೇ ಸಂಜಯ, ಮಹಾಬಲಾಢ್ಯನ ಕರ್ಣನನ್ನೇ ಕೆಡಹಿದ ಭೀಮನ ಸಾಹಸ ಬೇರೆ ಯಾರಿಗೂ ಸಾಧ್ಯವಲ್ಲ. ಸೃಂಜೆಯರೊಡಗೂಡಿದ ಪಾಂಡವರನ್ನು ಕೊಲ್ಲುವುದಕ್ಕೆ ಕರ್ಣನೊಬ್ಬನೇ ಶಕ್ತ ಎಂದು ನನ್ನೊಡನೆ ದುರ್ಯೋಧನು ಅಡಿಗಡಿಗೆ ತಿಳಿಸಿದ್ದ ಸಂಜಯನಿಗೆ. ಈಗ ಆ ಕರ್ಣನು ಭೀಮನೊಬ್ಬನಿಗೆ ಸೋತನಲ್ವೇ? ಇದನ್ನು ಕೇಳಿ ದುರ್ಯೋಧನ ಏನ್ ಮಾಡಿದ ಎಂದು ಕೇಳಲು ಸಂಜಯ ಹೇಳಿದ. ಧೃತರಾಷ್ಟ್ರನ ಹತ್ರನು ಅವನು ಹೇಳ್ಕೊಂಡಿದ್ದು. ಯಾರು? ದುರ್ಯೋಧನ. ಸಂಜಯ ಹೇಳಿದ, ಹೇ ಮಹಾರಾಜ, ಕರ್ಣನು ಪರಾಜಿತನಾದದ್ದನ್ನು ನೋಡಿ ನಿನ್ನ ಮಗನ ಆತುರದಿಂದ ತನ್ನ ತಮ್ಮದನ್ನು ಕರೆದು ಬೇಗನೆ ಹೊರಡಿರಿ, ನಿಮಗೆ ಮಂಗಳವಾಗಲಿ. ಭೀಮಸೇನನಿಂದ ಉಂಟಾದ ಆಳವಾದ ದುಃಖ ಸಾಗರದಲ್ಲಿ ಮುಳುಗಿರುವ ರಾಧೆಯನನ್ನ ಎಲ್ಲ ಕಡೆಗಳಲ್ಲಿಯೂ ಕಾಪಾಡಿ ಎಂದ ಆಜ್ಞಾಪಿಸಿದ. ಒಡನೆ ಅವರೆಲ್ಲರೂ ಮಹಾಕೋಪದಿಂದ ಪತಂಗದ ಹುಳುಗಳು ಬೆಂಕಿಯ ಮೇಲೆ ಬೀಳಲು ಹೋಗುವಂತೆ ಭೀಮನಿಗೆ ಎದುರಾಗಿ ಬಂದರು. ಮಹಾಬಲಶಾಲಿಗಳು ಎನಿಸಿದಂತಹ ಇವರೆಲ್ಲ ಧೃತರಾಷ್ಟ್ರನ ಮಕ್ಕಳು. ಶ್ರುತಾಯು, ದುರ್ಧರ, ಕ್ರಾತ, ವಿವಿತ್ಸು, ವಿಕಟ, ಸಮ, ನಿಷಂಗಿ, ಕವಚಿ, ಪಾಶಿ, ನಂದ, ಉಪನಂದ, ದುಷ್ಪ್ರದರ್ಶ, ಸುಬಾಹು, ವಾತವೇಗ, ಸುವರ್ಚಸ, ಧನುಗ್ರಹ, ದುರ್ಮದ, ಜಲಸಂಧ, ಛಲ, ಸಹ ಈ ಮುಂತಾದ ಅನೇಕ ರಥಿಕರಿಂದ ಪರಿವೃತ್ತಾಗಿ ಭೀಮಸೇನನ್ನ ಸಮೀಪಿಸಿ ಆತನನ್ನು ಸುತ್ತಿ ನಿಂತು. ಯಾವುದೋ ಇದರಲ್ಲಿ ನೋಡಿದೆ ನಾನು, ಏನು ಟಿವಿನಲ್ಲೋ ಮತ್ತೊಂದೋ ಇದರಲ್ಲಿ ಬಂದಿತ್ತು. ಯಾರೋ ಒಬ್ಬ ಧೃತರಾಷ್ಟ್ರನ 101 ಜನ ಮಕ್ಕಳ ಹೆಸರನ್ನು ಕೂಡ ಕಂಠಪಾಠ ಮಾಡಿದ್ದ. ಭಗವಂತನ ಹೆಸರು ಕಟ್ಟಿದ್ದ ಉದ್ಧಾರ ಆಗ್ತಿದ್ದ. ದುರ್ಯೋಧನ ಅವನ ಮಕ್ಕಳ ಹೆಸರು ಕಟ್ಕೊಂಡು ಏನಾಗಬೇಕಾಗಿದೆ? ಓಹೋ, ಅವನು ನೋಡಿ ಕೌರವರ ಎಲ್ಲರ ಹೆಸರನ್ನು ಚೆನ್ನಾಗಿ ಅವನು ಕಂಠಪಾಠ ಮಾಡ್ಬಿಟ್ಟಿದ್ದಾನೆ.
ಏನು ಸಾಧಿಸಿದ್ದೇನು ಅದರಿಂದ ಅಂತ. ನಾನು ಪ್ರಚಂಡ ರಾವಣ, ನಾನು ದುರ್ಯೋಧನ, ನಾನು ದುಶ್ಯಾಸನ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಇದೆಯಾ? ಹಾಗಿದ್ರೆ ಅವ್ರ ಬುದ್ಧಿ ಎಂತದಿರ್ಬೇಕು, ಮೆಂಟಾಲಿಟಿ ಅನ್ಸುತ್ತೆ. ಅಂತೂ ಇಷ್ಟು ಜನ ಭೀಮಸೇನನನ್ನು ಸಮೀಪಿಸಿ ಆತನನ್ನು ಸುತ್ತಿ ನಿಂತರು. ಅವರು ನಾನಾ ಕಡೆಯಿಂದ ನಾನಾ ಚಿಹ್ನೆಗಳ ಬಾಣಗಳನ್ನ ಪ್ರಯೋಗಿಸಿದ್ರು. ಹೀಗೆ ಸುತ್ತಲೂ ಪ್ರಹರಿಸುತ್ತಿದ್ದಂತಹ ಭೀಮಸೇನ ರಭಸವಾಗಿ ಬರುತ್ತಿದ್ದ ನಿನ್ನ ಕಡೆಯ 550 ರಥಗಳನ್ನು ಧ್ವಂಸ ಮಾಡಿದ. ವಿಭಿತ್ಸುವಿನ ತಲೆಯನ್ನ ಕತ್ತಿಯಿಂದ ಕತ್ತರಿಸಿ ಕೆಡೆಯಿದ. ಕಿರೀಟ ಕುಂಡಲಗಳಿಂದ ಅಲಂಕೃತವಾಗಿ ಪೂರ್ಣ ಚಂದ್ರನಿಗೆ ಎಣಿಯಾದ ಅವನ ತಲೆಯು ಶರೀರದಿಂದ ಬೇರ್ಪಟ್ಟು ನೆಲಕ್ಕೆ ಬಿತ್ತು. ವಿಭಿತ್ಸು ಹತನಾದನ್ನು ಕಂಡು ಅಲ್ಲಲ್ಲಿದ್ದ ಅವನ ಸಹೋದರರೆಲ್ಲ ಭೀಮನನ್ನು ಎದುರಿಸಿ ಬಂದರು. ಆಗ ಭೀಮನು ಬೇರೆ 2 ಕತ್ತಿಗಳಿಂದ ನಿನ್ನ 2 ಮಕ್ಕಳ ತಲೆಗಳನ್ನು ಕಡಿದ. ದೇವಕುಮಾರನಿಂದ ವಿಕಟ ಸಹಾಯ ಎಂಬ 2 ಗಾಳಿಯಿಂದ ಮುರಿದು ಬಿದ್ದ 2 ಮರಗಳಂತೆ ಭೂಮಿಯಲ್ಲಿ ಬಿದ್ದರು. ಆಮೇಲೆ ಭೀಮನು ರಭಸದಿಂದ ಮುಂದೆ ಹೋಗಿ ತೀವ್ರ ಬಾಣಗಳಿಂದ ಕ್ರಾಥನನ್ನು ಕೊಂದು ಕೆಳೆಯಿದ. ಹೀಗೆ ವೀರರು ಧನುರ್ಧಾರಿಗಳು ಆದಂತಹ ನಿನ್ನ ಪುತ್ರರು ಮೇಲೆ ಮೇಲೆ ಕೊಲ್ಲಲ್ಪಡುವುದನ್ನು ನೋಡಿ ನಿನ್ನ ಸೇನೆಯಲ್ಲಿ ದೊಡ್ಡ ಹಾಹಾಕಾರವೆದ್ದಿತು. ಸೈನ್ಯಗಳೆಲ್ಲವೂ ಉಲ್ಲೋಲ ಕಲ್ಲೋಲವಾದವು. ಭೀಮಸೇನನು ನಂದನನ್ನು ಉಪನಂದನನ್ನು ಸಂಹರಿಸಿದ. ಆಗಿನ ಯುದ್ಧ ಕಾಲದಲ್ಲಿ ಕಾಲಾಂತಕನಿದ್ದ ಭೀಮನನ್ನ ಕಂಡು ಉಳಿದ ನಿನ್ನ ಪುತ್ರರೆಲ್ಲ ಭಯಪಟ್ಟು ಓಡಿದ್ರು. ನಿನ್ನ ಪುತ್ರರ ಕೊಲೆಯನ್ನು ಕಂಡು ವ್ಯಾಕುಲಗೊಂಡಂತ ಕರ್ಣ ಭೀಮನಿರುವ ಸ್ಥಳಕ್ಕೆ ತನ್ನ ರಥವನ್ನು ತಿರುಗಿಸುವಂತೆ ಸೂಚಿಸಲು ಮದ್ರಾಜಿಯಿಂದ ನಡೆಸಲ್ಪಟ್ಟ ರಥ ಭೀಮನಿಗೆ ಎದುರಾಗಿ ಯುದ್ಧ ಸನ್ನದ್ಧವಾಗಿ ನಿಂತು. ಆಮೇಲೆ ಕರ್ಣನಿಗೂ ಭೀಮನಿಗೂ ಘೋರ ಯುದ್ಧ ತೊಡಗಿತು. ಹೀಗೆ ಎದುರಿಸಿ ನಿಂತ ಯುದ್ಧ ವೀರರನ್ನು ಕಂಡು ಈ ಯುದ್ಧದ ಫಲವ ಏನಾಗುತ್ತೋ ಎಂದು ನಮಗೆಲ್ಲ ತವಕ ಉಂಟಾಯಿತು. ಆಗ ಭೀಮನು ನಿನ್ನ ಮಕ್ಕಳೆಲ್ಲ ನೋಡುತ್ತಿರುವಂತೆಯೇ ಕರ್ಣನನ್ನ ಬಾಣಗಳಿಂದ ಮುಚ್ಚಿದ. ಉತ್ತಮ ಅಸ್ತ್ರವಿಧನಾದಂತಹ ಕರ್ಣ ಮಹಾಕೋಪಗೊಂಡು ಅತಿ ತೀಕ್ಷ್ಣವಾದ 9 ಉಕ್ಕಿನ ಬಲ್ಲಗಳಿಂದ ಭೀಮನನ್ನು ನೋಡಿದ. ಭೀಮನು ಅವನ್ನೆಲ್ಲ ಧ್ವಂಸ ಮಾಡಿ 7 ಬಾಣಗಳನ್ನು ಆಕರ್ಣಾಂತವಾಗಿ ಸೆಳೆದು ಕರ್ಣನ ಮೇಲೆ ಪ್ರಯೋಗಿಸಿದ. ಆಕರ್ಣ ಅಂತ ಹೇಳಿದ್ದೆ ನೀನು. ಬಿಲ್ಲಿಗೆ ಬಾಣವನ್ನ ಹೂಡಿ ಆ ಬಾಣವನ್ನ ಕಿವಿ ತನಕ ಎಳೆದು ಬಿಟ್ಟು ಇನ್ನೇನ್ ಬಿಡ್ಬೇಕಷ್ಟೆ. ಅಗ್ರತ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲವು ಆಕರ್ಣ ಪೂರ್ಣ ಹನುಮಾನೋ ರಕ್ಷೇತಾಂ ರಾಮ ಲಕ್ಷ್ಮಣೋ. ಇದೊಂದು ರಾಮನನ್ನ ಕೊಂಡಾಡೋದಕ್ಕಾಗಿ 12 ಇದ್ರದ್ದು ಬರೋದು ಪಂಜರಿಕಾ ಸ್ತೋತ್ರ ಅಂತ. ವಿಷ್ಣು ಸಹಸ್ರನಾಮ ಆದ್ಮೇಲೆ ಬೇಕಾರೆ ಮುಂದೆ ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಅಕ್ಕಪಕ್ಕಗಳಲ್ಲಿ ರಾಮನಲ್ಲಿ ನೀವು ಶರಣಾಗಿದ್ರೆ ರಾಮ ಲಕ್ಷ್ಮಣರಿಬ್ಬರು ಕೂಡ ಬರೀ ಸುಮ್ಮನೆ ನಿಮ್ ಪಕ್ಕದಲ್ಲಿ ನಿಂತಿರೋಲ್ಲ. ಈಗ ಪ್ರೆಸಿಡೆಂಟ್ ಬಂದ್ರೆ ಅವ್ರ ಪಕ್ಕದಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸೆಕ್ಯೂರಿಟಿ ಇರ್ತಾರಲ್ಲ, ಅವ್ರ ಹತ್ರ ಎಲ್ಲ ಗನ್ ಇರುತ್ತೆ ರೆಡಿಯಾಗಿ. ಇನ್ನು ಹೊರದೇಶದವ್ರು ನೋಡಿದ್ರೆ ಗನ್ನನ್ನು ಹಿಡ್ಕೊಂಡವ್ರು ಇರ್ತಾರೆ, ಎಲ್ಲಿಂದ ಯಾರು ಬಿಟ್ರು ಇಮಿಡಿಯೇಟ್ ಆಗಿ ಹೊಡೆದು ಬಿಡ್ಬೇಕು ಅಂತ. ಇಲ್ಲಿ ಇವ್ರು ಸುಮ್ಮನೆ ನಿಂತಿಲ್ಲ, ರಾಮನಲ್ಲಿ ಶರಣಾಗಿ ನಿಮ್ಮ ರಕ್ಷಣೆಗೆ ಅವ್ರು ನಿಂತಿದ್ದಾರೆ ಅಂತಂದಾಗ ಮುಂದೆ ಹಿಂದೆ ಅಕ್ಕ ಪಕ್ಕ ಎಲ್ಲ ಕಡೆಯಲ್ಲೂ ಕೂಡ ರಕ್ಷೇತಾಂ ರಾಮ ಲಕ್ಷ್ಮಣ. ನಮ್ಮನ್ನ ಎಲ್ಲ ರೀತಿಯ ಶತ್ರುಗಳಿಂದ, ಅವ್ರು ಮನುಷ್ಯರೇ ಆಗ್ಬೇಕಾಗಿಲ್ಲ, ಈ ಅರಿಷಡ್ ವರ್ಗಗಳಿದೆಯಲ್ಲ ಆ ಶತ್ರುಗಳಿಂದನೂ ಕೂಡ ರಕ್ಷಿಸ್ತಾರೆ. ಅದಕ್ಕಾಗಿ ರಾಮನಲ್ಲಿ ಶರಣಾಗ್ಬೇಕು. ಅಲ್ಲಿ ಎಲ್ಲ ಬಂದಿದ್ದು ಆ ಕಾರಣ ಅಂತ ಅಂದಿದ್ದಕ್ಕಾಗಿ ಹೇಳಿದೆ ನಾನು. ಏಳು ಬಾಣಗಳನ್ನ ಆಕರ್ಣಾಂತವಾಗಿ ಸೆಳೆದು ಕರ್ಣನ ಮೇಲೆ ಪ್ರಯೋಗಿಸಿದ ಭೀಮ. ಕರ್ಣನು ಕೋಪಗೊಂಡು ಹಾಯನಂತೆ ಬಿಸುಗೊಟ್ಟ. ಭೀಮಸೇನನನ್ನು ಮಹರ್ಷಿಗಳಿಂದ ಮುಚ್ಚಿದ. ಭೀಮನು ಕರ್ಣನನ್ನ ಬಾಣಗಳಿಂದ ಹಮುಗಳಿಂದ ಮುಚ್ಚಿ ನಿನ್ನ ಮಕ್ಕಳಿದರಾಗಿ ಸಿಂಹನಾದ ಮಾಡಿದ. ಆಗ ಕರ್ಣನು ಮಹಾಕೋಪಗೊಂಡು ದೃಢವಾದ ಒಂದು ಬಿಲ್ಲನ್ನು ಹಿಡಿದು ಚೆನ್ನಾಗಿ ತೀಡಿದ 10 ಬಾಣಗಳಿಂದ ಭೀಮಸೇನನ್ನು ಹೊಡೆದ. ಕತ್ತಿಯಿಂದ ಭೀಮನ ಬಿಲ್ಲನ್ನು ಕತ್ತರಿಸಿದ. ಆಮೇಲೆ ಮಹಾಬಲವುಜ್ಜಳ ಭೀಮನು ಸುವರ್ಣ ಖಚಿತವೋ ಯಮದಂಡಕ್ಕೆ ಸಮಾನವೋ ಘೋರವಾದಂತಹ ಒಂದು ಪರಿಗಾಯುಧವನ್ನು ಕೈಗೆತ್ತಿಕೊಂಡು ಗರ್ಜಿಸುತ್ತಾ ಕರ್ಣನನ್ನು ಕೊಂದೇ ಬಿಡುವ ಉದ್ದೇಶದಿಂದ ಅದನ್ನು ಆತನ ಮೇಲೆ ಬೀಸಿದ. ವಜ್ರಾಯುಧಕ್ಕೂ ಸಿಡಿಲಿಗೂ ಸಮಾನವಾದ ಘೋಷದೊಂಡೆ ಬರುತ್ತಿರುವಂತಹ ಆ ಪರಿಗಾಯುಧವನ್ನ ಕರ್ಣನು ಅನೇಕ ಶಕಲಗಳಾಗಿ ತುಂಡಿಸಿದ, ಚೂರು ಮಾಡಿದ್ದು. ಆಮೇಲೆ ಭೀಮನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ತನ್ನ ಸೈನಿಗಳನ್ನು ನಾಶ ಮಾಡುತ್ತಿರುವ ಕರ್ಣನನ್ನ ಬಾಣಗಳಿಂದ ಮುಚ್ಚಿದ. ಒಬ್ಬರನ್ನೊಬ್ಬರು ಕೊಲ್ಲಲು ಪ್ರಯತ್ನದಲ್ಲಿದ್ದ ಭೀಮ ಕರ್ಣರ ಯುದ್ಧ ಹಿಂದೆ ಬಲಿಗೂ ದೇವೇಂದ್ರ ನಡೆದ ಯುದ್ಧದ ಜೊತೆ ಘೋರವಾಗಿತ್ತು. ತಿರುಗಿ ಕರ್ಣನು ಆಕರ್ಣಾಂತವಾಗಿ ಸೆಳೆದ 3 ಬಾಣಗಳನ್ನು ಭೀಮನ ಮೇಲೆ ಪ್ರಯೋಗಿಸಿದ. ಆ ಪ್ರಹಾರವನ್ನು ಸಹಿಸಲಾರದೆ ಭೀಮನು ಕರ್ಣನ ಶರೀರವನ್ನು ಭೇದಿಸುವ ಘೋರವಾದ ಒಂದು ಬಾಣವನ್ನ ಅವನ ಮೇಲೆ ಪ್ರಯೋಗಿಸಿದ. ಅದು ಕರ್ಣನ ಕವಚವನ್ನ ಶರೀರವನ್ನ ಭೇದಿಸಿಕೊಂಡು ಹುತ್ತಿನಲ್ಲಿ ಹೋಗುವ ಹಾವಿನಂತೆ ಭೂಮಿಯಲ್ಲಿ ನಾಟಿತು. ಈಗ ಕರ್ಣನಿಗೆ ನಿಜವಾದಂತಹ ಜನ್ಮ ದತ್ತವಾದಂತಹ ಕವಚ ಇಲ್ಲ, ಬೇರೆ ಕವಚವನ್ನು ಧರಿಸಿದ್ದ, ಅದು ಇಲ್ಲಿ ಚೂರು ಮಾಡಿದ್ದವನು. ಆ ಬಾಣ ಪ್ರಹಾರದಿಂದ ಕರ್ಣನ ದೇಹದಲ್ಲಿ ಭೂಕಂಪದಲ್ಲಿ ಬೆಟ್ಟವು ನಡುಗುವಂತೆ ರಥ ಮಧ್ಯದಲ್ಲಿ ಹಾಗೆ ನಡುಕಗೊಂಡಿತು. ಒಡನೆ ಕರ್ಣ ಕೋಪದಿಂದ
ಆತುರದಿಂದಲೂ ಭೀಮನ ಮೇಲೆ 25 ಬಾಣಗಳನ್ನು ಪ್ರಯೋಗಿಸಿ ಬೇರೊಂದು ಬಾಣದಿಂದ ಭೀಮನ ಬಿಲ್ಲನ್ನು ಕತ್ತರಿಸಿದ. ಒಂದು ಮುಹೂರ್ತ ಕಾಲದೊಳಗಾಗಿ ಲೀಲಾಮಾತ್ರೆಯಿಂದ ಭೀಮನನ್ನು ರಥವಿಹೀನನ್ನಾಗಿ ಮಾಡಿದ. ಆದರೆ ಮಹಾಪರಾಕ್ರಮಶಾಲಿಯು ಬಲದಲ್ಲಿ ತಂದೆಯಾದ ವಾಯುವಿಗೂ ಸಮಾನವಾದಂತಹ ಭೀಮ ಅದನ್ನೂ ಲಕ್ಷ್ಯ ಮಾಡದೆ ನಗುವವನ ಹಾಗೆ ಇದ್ದು ಗದಾಯುಧವನ್ನು ಕೈಗೆತ್ತಿಕೊಂಡು ತನ್ನ ದಿವ್ಯ ರಥದಿಂದ ಕೆಳಕ್ಕೆ ಧುಮ್ಮಿಕ್ಕಿದ. ಒಡನೆಯ ಕ್ರೋಧಾವೇಶದಿಂದ ಹಾರಿ ಬಂದು ಕರ್ಣನ ರಥದ ಮುಖಿಯನ್ನು ನೆಗ್ಗಿದನು. ಮಹಾಪ್ರತಾಪಿಯು ಶತ್ರು ಭೀಕರನು ಆದಂತ ಭೀಮನ ಆ ಗದಾ ಪ್ರಹಾರದಿಂದ ನಿನ್ನ ಮಕ್ಕಳನ್ನೆಲ್ಲ ಓಡಿಸಿದ. ಈಚು ಮರದಂತೆ ದೊಡ್ಡ ದಂತಗಳುಳ್ಳ 700 ಆನೆಗಳನ್ನು ಹೊಡೆದು ಕೆಡಹಿದ. ಮರ್ಮ ಸ್ಥಾನಗಳನ್ನು ಅರಿತ ಆ ಭೀಮಸೇನನು ಆ ಆನೆಗಳನ್ನೆಲ್ಲ ದಂತಕಟ್ಟುಗಳಲ್ಲಿಯೋ, ನೇತ್ರಗಳಲ್ಲಿಯೋ, ಕುಂಭಸ್ಥಗಳಲ್ಲಿಯೋ, ಕಪೋಲಗಳಲ್ಲಿಯೋ ಇನ್ನೂ ಇತರ ಮರ್ಮಸ್ಥಾನಗಳಲ್ಲಿ ಹೊಡೆದು ಕೊಂದ. ಭೀಮಸೇನ ಪ್ರಹಾರಕ್ಕೆ ಭಯಪಟ್ಟು ಹಲವು ಆನೆಗಳು ಅರಚುತ್ತಾ ಓಡಿದವು. ಒಡನೆ ಬೇರೆ ಕೆಲವು ಗಜರೋಧರು ಭೀಮನನ್ನು ಸುತ್ತಿ ಆವರಿಸಿದ ನಂತರ ರಥವಿಹೀನನಾಗಿ ನೆಲದ ಮೇಲೆ ನಿಂತಿದ್ರು. ಭೀಮಸೇನ ಆಯುಧಗಳನ್ನ, ಧ್ವಜಗಳನ್ನು ಹಿಡಿದ ಕುಳಿತ ವೀರರೊಡನೆ ಆ 700 ಆನೆಗಳನ್ನ ಇಂದ್ರನು ವಜ್ರಾಯುಧದಿಂದ ಬೆಟ್ಟಗಳನ್ನು ಕೆಡುವಂತೆ ತನ್ನ ಗದಾಯುಧದಿಂದ ಹೊಡೆದು ಕೆಡಹಿದ. ಹಾಗೆ ಅವನು ಶಕುನಿಯ ಮಹಾಬಲಿಷ್ಠನಾದ 52 ಆನೆಗಳನ್ನ ನಾಶ ಮಾಡಿದ. ಶಕುನಿಗೆ ಸೇರಿದ್ದು ಆನೆಗಳು. ಈ ರೀತಿ ಭೀಮನು ನಿಮ್ಮ ಸೈನ್ಯವನ್ನು ಗೋಳಾಡಿಸುತ್ತಾ 100 ರಥಿಕರನ್ನ, ಕಾಲಾಳುಗಳನ್ನ, ಇತರ ಸೈನಿಕರನ್ನು ಕೊಂದ. ಭೀಮಕರ್ಣರ ಯುದ್ಧದಲ್ಲಿ ನೊಂದ ನಿಮ್ಮ ಸೈನ್ಯವು ಬೆಂಕಿಯಲ್ಲಿ ಹಾಕಿದ ಚರ್ಮದಂತೆ ಸುರುಗಿದು. ನಿಮ್ಮ ಸೈನಿಕರು ಭೀಮನಿಗೆ ಹೆದರಿ ಕರ್ಣನನ್ನು ಬಿಟ್ಟು ದಿಕ್ಕಾಪಾಲಾಗಿ ಓಡಿದ್ರು. ಆಗಲೂ ಬಿಡದೆ ಬೇರೆ 500 ಮಂದಿ ರಥಿಕರು ಸಿಂಹನಾದ ಮಾಡುತ್ತಾ ಭೀಮನ ಮೇಲೆ ಎಲ್ಲ ಕಡೆಗಳಿಂದ ಬಾಣವರ್ಷಗಳನ್ನು ಸುರಿಸ್ತಾ ಎದುರಿಸಿ ಬಂದ್ರು. ಭೀಮನಾದ್ರು ಆ 500 ಮಂದಿ ವೀರರನ್ನು ದೇವೇಂದ್ರನು ಹಸುರನ್ನು ಹೇಗೋ ಹಾಗೆ ತನ್ನ ಗದೆಯಿಂದ ನೆಗ್ಗಿದನು. ಇಷ್ಟರಲ್ಲಿಯೇ ಪ್ರಸಿದ್ಧ ವೀರರಾದ 3000 ಮಂದಿ ಆಹುತರು ಶಕುನಿಯಿಂದ ಆಜ್ಞಪ್ತರಾಗಿ ಕೈಯಲ್ಲಿ ಬಾಣಗಳನ್ನ, ಕತ್ತಿಗಳನ್ನ, ರಿಷ್ಟಿಗಳನ್ನ ಹಿಡಿದು ಭೀಮನನ್ನು ಎದುರಿಸಿ ಬಂದರು. ಆ ಯವನ ಸೈನಿಕರನ್ನು ಭೀಮನು ನಿರ್ಭಯವಾಗಿ ಎದುರಿಸಿ ನಾನಾ ಬಗೆಯ ಯುದ್ಧ ಮಾರ್ಗಗಳಿಂದ ಸಂಚರಿಸುತ್ತಾ ಗದಾಯುದ್ಧದಿಂದ ಎಲ್ಲರನ್ನು ಕೊಂದ. ಆ ಪ್ರಹಾರದಿಂದ ಪ್ರಬಲ ಧ್ವನಿ ಬೆಂಕಿಯಲ್ಲಿ ಬೆಂದು ಸಿಡಿಯುವ ಬಿದಿರಿನ ಶಬ್ದಕ್ಕೆ ಸಮಾನವಾಗಿತ್ತು. ಹೀಗೆ ಭೀಮ ಶಕುನಿಯ 3000 ಕುದುರೆ ವೀರರನ್ನ ಕೊಂದ ಮೇಲೆ ಬೇರೊಂದು ರಥವನ್ನ ಏರಿ ರಾಧೇಯನನ್ನ ಎದುರಿಸಿದ. ಕರ್ಣನು ಧರ್ಮಪುತ್ರನನ್ನ ಬಾಣಗಳಿಂದ ಮುಚ್ಚಿ ಆತನ ಸಾರಥಿಯನ್ನು ಕೆಡಹಿದ. ಆತನ ಸೈನಿಕರೆಲ್ಲ ಓಡುತ್ತಿರುವುದನ್ನು ಕಂಡು ಕರ್ಣನು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಅವರನ್ನು ಹಿಂಬಾಲಿಸಿ ಹೋಗ್ತಾ ಇದ್ದ. ಆಗ ಭೀಮಸೇನ ಯುಧಿಷ್ಠಿರನನ್ನು ಬೆನ್ನಟ್ಟಿ ವೇಗದಿಂದ ಹೋಗುತ್ತಿರುವ ಕರ್ಣನನ್ನು ತಡೆದು ಬಾಣಗಳಿಂದ ಭೂಮಿ ಆಕಾಶಗಳನ್ನೆಲ್ಲ ಮರೆಸಿದ. ಒಡನೆ ಕರ್ಣ ಹಿಂತಿರುಗಿ ತೀಕ್ಷ್ಣ ಬಾಣಗಳಿಂದ ಭೀಮನನ್ನು ಮುಚ್ಚಿದ. ಇಷ್ಟರಲ್ಲಿ ಸಾತ್ಯಕಿ ಭೀಮನಿಗೆ ಬೆಂಬಲವಾಗಿ ಕರ್ಣನನ್ನು ಎದುರಿಸಿ ಹೊಡೆದ. ಆಗ ಕರ್ಣನು ಸಾತ್ಯಕಿ ಮೇಲೆ ಬಾಣವರ್ಷಗಳನ್ನು ಸುರಿಸಿದ. ಆತನನ್ನು ಎದುರಿಸ್ತಾನಿಂದ ಆ ಪ್ರಸಿದ್ಧ ವೀರರಿಬ್ಬರು ಒಬ್ಬರನ್ನೊಬ್ಬರು ಬಾಣಗಳಿಂದ ಮರೆಸ್ತಾ ಇದ್ದು. ಕ್ರೌಂಚ ಪಕ್ಷಿ ಹಿಂಭಾಗದಂತೆ ಜ್ವಾಲಾವರಣವುಳ್ಳ ಆ ಭಯಂಕರ ಬಾಣ ಸಮೂಹಗಳು ಎಂಥವರನ್ನಾದ್ರೂ ನಡಗಿಸ್ತಾ ಇದ್ರು. ಅವರು ಹೀಗೆ 1000 ಲೆಕ್ಕದಲ್ಲಿ ಪ್ರಯೋಗಿಸಿದ ಬಾಣಗಳಿಂದ ನಮ್ಮ ಕಡೆಯವರೆಗೂ ಅವರ ಕಡೆಯವರೆಗೂ ಸೂರ್ಯಕಾಂತಿಯಾಗಲಿ, ದಿಕ್ಕುಗಳಾಗಲಿ, ವಿದಿಕ್ಕುಗಳಲ್ಲಿ ಕಾಣದಂತಾಯಿತು. ಮಧ್ಯಾಹ್ನ ಕಾಲದಲ್ಲಿ ತೀವ್ರವಾಗಿ ಜ್ವಲಿಸುತ್ತಿದ್ದ ಸೂರ್ಯನ ಕಾಂತಿಯು ಆಗ ಕರ್ಣ, ಸಾತ್ವಿಕೆಯ ಬಾಣ ಸಮೂಹಗಳಿಂದ ಮುಸುಕಾಯಿತು. ಶಕುನಿ, ಕೃತವರ್ಮ, ಅಶ್ವತ್ಥಾಮ, ಕರ್ಣ ಇವರೆಲ್ಲ ಕೃಪ ಎಲ್ಲರೂ ಒಟ್ಟಾಗಿ ಪಾಂಡವವನ್ನು ಎದುರಿಸುತ್ತಿರುವುದನ್ನು ಕಂಡು ಓಡಿ ಹೋಗ್ತಿದ್ದ ಕೌರವ ಸೈನಿಕರೆಲ್ಲರೂ ಹಿಂತಿರುಗಿದ್ರು. ಆಗ ಆ ಕೌರವ ಸೈನ್ಯದ ಗದ್ದಲ ದೊಡ್ಡ ಮಳೆಯಿಂದ ಉಕ್ಕಿ ಬರುವ ಸಮುದ್ರ ಘೋಷದಂತಿತ್ತು. ಉಭಯ ಪಕ್ಷದ ಸೈನಿಕರು ಒಬ್ಬರನ್ನೊಬ್ಬರು ನೋಡಿ ಮಹಾ ಸಂತೋಷದಿಂದ ಕೈಗಲತು ಯುದ್ಧ ಮಾಡ್ತಾ ಇದ್ರು. ಮಧ್ಯಾಹ್ನ ಕಾಲದಲ್ಲಿ ನಡೆದಂತಹ ಘೋರ ಯುದ್ಧದಂತೆ ಹಿಂದೆ ಯಾವಾಗಲೂ ನಡೆದದ್ದನ್ನ ನಾವು ಕಂಡು ಇಲ್ಲ, ಕೇಳೂ ಇಲ್ಲ. ಪ್ರವಾಹವು ಹೀಗೆ ಸಮುದ್ರವನ್ನು ಸೇರುವಂತೆ ಆ ಸೇನಾ ಸಮೂಹ ಯುದ್ಧದ ರಭಸದಿಂದ ಶತ್ರುಪಕ್ಷದ ಸೈನಿಕರನ್ನು ಎದುರಿಸಿ ನುಗ್ಗಿತು. ಬಾಣ ಸಮೂಹಗಳು ಒಂದನ್ನೊಂದು ತಾಗುವುದರಿಂದ ಮಹಾಶಬ್ದ ಸಮುದ್ರ ಘೋಷಕ್ಕೆ ಸಮಾನವಾಗಿತ್ತು. ಆ 2 ಕಡೆಯ ಸೈನ್ಯಗಳು ಸಂಗಮ ಸ್ಥಳದಲ್ಲಿ 2 ನದಿಗಳು ಹೇಗೋ ಹಾಗೆ ರಭಸದಿಂದ ಕಲಿತು ಅವರಿಬ್ಬರಿಗೂ ಆ ಮಹಾಘೋರ ಯುದ್ಧ ನಡೆಯಿತು. ಸಂಗಮ ಅಂತ ಒಂದು ಮಾತು ಬಂತು. ಇವತ್ತು ಯಾರೋ ಕೇಳಿದ್ರು, ಏನು ಸಂಗಮ ಸ್ನಾನ ನಾವು ಎಲ್ಲ ಹೋಗ್ಲೇಬೇಕು ಅಂತಿದ್ಯಾ? ಖಂಡಿತ ಇಲ್ಲ. ಆ ರಶ್ನಲ್ಲಿ ನೀವು ಯಾರು ಹೋಗ್ಬೇಕಾಗಿಲ್ಲ. ಏನಿದು ಎಲ್ಲ ಅಷ್ಟು ಕೋಟಿ ಜನ ಮಾಡ್ತಾ ಇದ್ದಾರೆ, ಜನ ಮರಳೋ ಜಾತ್ರೆ ಮಾಡೋ ಅಂತ. ನದಿ ಸ್ನಾನ ನಮಗಿದೆ. ಈ ಮಹಾಕುಂಭ ಅದು ಇದು ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಯಾರು ಹಿಂದೆ ಮಾಡಿದವ್ರು ಯಾರು ಇಲ್ಲ. ಸೊ ಅದರಿಂದ ಏನು ಹೋಗ್ಬೇಕಾದಿಲ್ಲ. ಅಯ್ಯೋ ಹೋಗ್ಲಿಲ್ವಲ್ಲ ಅಂತ ಕೊರಗು ಬೇಡ. ನೀವು ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಅಗವರ್ಷಣ ಸೂಕ್ತ ಹೇಳಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಅನ್ಬೇಕಾದ್ರೆ ಆ ತ್ರಿವೇಣಿ ಸಂಗಮ ಸ್ನಾನ, ಆ ತೀರ್ಥವು ಅಸ್ಮಿನ್ ತೀರ್ಥೆ ಸಾನ್ನಿಧ್ಯಂ ಕುರು ಅಂತ ಹೇಳಿ ಮಾಡ್ಕೊಳ್ಳಿ. ನಿಮ್ ಮನೆಯಲ್ಲೇ ನಿಮ್ಗೆ ತುಂಬಾ ಮಹಾಕುಂಭದ ಸ್ನಾನ ಆಗುತ್ತೆ. ಇದು ನಮ್ಮ ಪೂರ್ವಾಚಾರ್ಯರು ಇವರುಗಳಲ್ಲಿ ನೋಡಿದ್ರಲ್ಲಿ ಮಹಾಪರ್ವ. ಅದು ಕಡಿಮೆ ಅಂತ ಹೇಳಲ್ಲ ನಾನು, ಅದು ಯಾರಿಗೂ ಬೇಕೋ ಅವ್ರ ಮೇಲೆ. ಈಗ ಯಾವ್ಯಾವ್ದೋ ವ್ರತಗಳಿದೆ, ನಮ್ಗಿದೆಯೇನೋ?
ಅದೇ ರೀತಿ ಈ ಕುಂಭ ಸ್ನಾನ ಮಾಡಬೇಕು, ಆ ಮಾಡ್ಬೇಕು, ಇದ್ಬೇಕು. ತ್ರಿವೇಣಿ ಸಂಗಮಕ್ಕಿದೆ ಪ್ರಾಶಸ್ತ್ಯ ಇದೆ, ಹೋದಾಗ ಒಂದ್ಸಲಿ ಸ್ನಾನ ಮಾಡಿ ಬರ್ಬೇಕು. ಆದ್ರೆ ಮಹಾಕುಂಭದಲ್ಲೇ ಹೋಗ್ಬೇಕು ಮಾಡ್ಬೇಕು ಅಂತ ಇದಕ್ಕೇನು ಅವ್ರು ಹಿನ್ನೆಲೆ ಹೇಳೋದು ಅಷ್ಟೇ. ಈ ವಿನತಿಯ ದಾಸ್ಯವನ್ನು ಬಿಡಿಸೋದಕ್ಕಾಗಿ ಇವನು ಗರುಡ ಹೋಗಿ ಈ ಇಂದ್ರನನ್ನು ಕೇಳಿದ. ಅವನ್ ಮೊದ್ಲು ಅವನ ಅಹಂಕಾರ ಮಾಡ್ಬೋದು, ಆ ರೀತಿ ಅವನ ಯುದ್ಧ ಅವನು ವಜ್ರಾಯುಧದಿಂದ ಹೊಡೆದ. ನಿಂದೇನು ಮಾಡಕ್ ಆಗಲ್ವೋ, ಆ ವಜ್ರಾಯುಧಕ್ಕೆ ಮರ್ಯಾದೆ ಹೋಗುತ್ತೆ ಅಂತೇಳಿ ನಾನೇ ತೆಗೆದಾಕ್ತೀನಿ ಅಂತ ಗರುಡ ತನ್ನ ರೆಕ್ಕೆಯಿಂದ ಒಂದು ಗರಿಯನ್ನು ತೆಗೆದು ಬಿಸಾಕಿದ್ದ. ಇವನು ಪರಾಕ್ರಮ ಇದನ್ನು ನೋಡ್ಬಿಟ್ಟು ಆಮೇಲೆ ಅವನ ಮಿತ್ರ ಆದ. ಆಮೇಲೆ ಹೇಳ್ದ ಅವನು, ಇಂದ್ರ, ನಾನು ನನ್ನ ತಾಯಿಯ ದಾಸ್ಯ ಬಿಡಿಸ್ಬೇಕು, ಅದಕ್ಕೆ ನನ್ನ ದೊಡ್ಡಮ್ಮ ಅವಳು ಕೇಳಿದ್ದಾಳೆ ಕದ್ರು, ಇದರಿಂದ ಸ್ವರ್ಗದಿಂದ ಅಮೃತವನ್ನು ತಂದು ಕೊಡು ಅಂತ. ಹಳಶ ತಗೊಂಡು ಓಡ್ತೀನಿ, ನನಗ್ ಕುಡಿಬೇಕಾಗಿಲ್ಲ ಅಮೃತ, ತಗೊಂಡೋಗಿ ಇಡಿಸೋದು ಉದ್ದೇಶ ಏನು, ನನ್ನ ತಾಯಿ ದಾಸ್ಯ ಮುಕ್ತಿ ಆಗ್ಬೇಕು, ಆಮೇಲೆ ನೀನೇನ್ ಬೇಕೋ ಮಾಡ್ಕೊ ಅಂತಂದ ಅವನು. ಸರಿ, ಸೀದಾ ತಂದಿಟ್ಟ. ಕದ್ರು ಹೇಳ್ದ, ನೋಡಮ್ಮ ತಂದಿದ್ದೀನಿ ನೀನು ಹೇಳ್ದಂತೆ ಅಮೃತ ಕಳಶಾನ, ಹೇಳು ಇವಾಗ ನಿನ್ ಬಾಯಿನಲ್ಲಿ, ನನ್ನ ತಾಯಿ ದಾಸ್ಯದಿಂದ ಮುಕ್ತಿಳಾದ್ಲು, ಇಲ್ದಿದ್ದ ಲೈಫ್ ಲಾಂಗ್ ಅವಳು ದಾಸಿ ಆಗಿರ್ಬೇಕಾಗಿತ್ತು, ಅದು ಮೋಸದಿಂದ ಸಾಧಿಸಿದವಳು ಕದ್ರು. ಉಚ್ಚೈಶ್ರವಿಸಿನ ಬಾಲಕ್ಕೆ ಕಪ್ಪಿಗೆ ಸುತ್ಕೊಂತ ತನ್ನ ಇದಕ್ಕೆ ಹೇಳಿಬಿಟ್ಟು ಅವಳನ್ನು ಮೋಸ ಮಾಡಿ ತನ್ನ ಸ್ವಂತ ತಂಗಿಯನ್ನ, ನೋಡಿ ಎಂತೆಂತ ಉದಾಹರಣೆಗಳು ಸಿಗತ್ತೆ. ಸಂಬಂಧಗಳ ಇದು ಅಕ್ಕ ತಂಗಿಯರಲ್ಲೇ ಈ ಪೈಪೋಟಿನೇ. ಆ ತಂಗಿಯನ್ನ ಜೀವಿತದ ಆಳು ಫಾರ್ ಲೈಫ್ ಲಾಂಗ್. ಅದು ಏನು, ಅವಳು ನೋಡಿದ್ದು ಉಚ್ಚೈಶ್ರವಿಸಿನ ಬಾಲ ಕಪ್ಪಿದ್ರೆ ನೀನ್ ಲೈಫ್ ಲಾಂಗು ನನಗ್ ಸ್ಲೇವರಿ ಆಗ್ಬೇಕು, ಜೀವಿತದ ಆಳಾಗಿರ್ಬೇಕು ಅಂತ. ಪಾಪ ವೀನತೆ ಅದು ಸತ್ಯ ಅನ್ಕೊಂಡ್ಲು. ನೋಡು ಕಪ್ಪಾಗಿದೆ, ನಾನು ಹೇಳ್ದಲ್ವ ನಿನ್ನೆ ಉಚ್ಚೈಶ್ರವಿಸಿದ್ದು, ನಮ್ ಚಾಲೆಂಜ್ ಕಟ್ಟಿದ್ವಲ್ಲ, ಈ ಕ್ಷಣದಿಂದ ನೀನು ನನಗೆ ದಾಸಿ ಅಂತ ಮಾಡಿ ಇಟ್ಟಿದ್ಲು. ಗರುಡ ಹುಟ್ಟಿದ ಮೇಲೆ ಆಮೇಲೆ ಈ ದಾಸ್ಯದ ಬಗ್ಗೆ ಕೇಳಿದ್ದ. ಅದಕ್ಕೆ ಕೇಳಿದ ತಾಯಿ ದೊಡ್ಡಮ್ಮನ್ನ, ಏನ್ ಮಾಡಿದ್ರೆ ನನ್ನ ತಾಯಿ ದಾಸ್ಯದಿಂದ ಬಿಡುಗಡೆ ಅಂತ. ಅಮೃತ ತರ್ಲಿ ಅಂತ. ಯಾಕೆ ಈ ಕತೆ ಬಂತು ಅಂದ್ರೆ, ಆ ಅಮೃತ ಅವನ್ ತಗೊಂಡ್ಬರ್ಬೇಕಾದ್ರೆ ಅದರಿಂದ ಒಂದು 4 ಹನಿ ಸಿಡಿದಂತೆ. ಒಂದು ಈ ಇದ್ರ ಹತ್ರ ಗೋದಾವರಿ ಹತ್ರ, ಇನ್ನೊಂದು ಇಲ್ಲಿ, ಈ ಎಲ್ಲ ಆ ಕಡೆ ನಾರ್ತ್ ಅಲ್ಲೇನೇನೆ, ಅಲ್ಲಿ ಒಂದೊಂದು ಕಡೆನೂ ಈ ಕುಂಭ ಅಂತ ಸಡಿಯೋದು, ಆ ಬಿದ್ದ ಸ್ಥಳಗಳು ಅದು ಆ ದಿವಸ ಅಂತ ಅಂದ್ಬಿಟ್ಟು. ಹಾಗಾಗಿ ಆ ಮಹಾಕುಂಭದ್ದೆಲ್ಲ ನಮಗೆ ಮಾತ್ರ ಇದೆಲ್ಲ ಏನು ವಿಶೇಷ ಇಲ್ಲ, ಏನು ದುಃಖನೂ ಇಲ್ಲ ಅಲ್ಲಿ ಹೋಗ್ಲಿಲ್ಲ ಅಂತ. ಪ್ರತಿದಿನ ನಾವು ಮಾಡ್ತಾ ಇದ್ದೀವಿ ಇಲ್ಲೇನೆ ಆ ಮಹಾಕುಂಭ. ಇದು ಸುಳ್ಳಲ್ಲ ಅನೇಕರಿಗೆ. ಈಗ ಇವನು ಜಯದೇವ ಅಂತ ಒಬ್ಬ ಇದ್ದ, ಅವನು ಈ ಗಂಗೆನಲ್ಲಿ ಸ್ನಾನ ಮಾಡ್ತಾ ಇದ್ದ ರೆಗ್ಯುಲರ್ ಆಗಿ. ವಯಸ್ಸಾಯ್ತು, ಹೋಗೋಕಾಗ್ಲಿಲ್ಲ. ಆ ಗಂಗೆಯನ್ನು ಪ್ರಾರ್ಥನೆ ಮಾಡಿದ್ದ, ನನಗೆ ಎದ್ದು ಬರಕ್ ಆಗ್ತಾ ಇಲ್ಲ ಅಂತ. ಕಡೆಗೆ ಅವನು ಮುಂದೆನೆ ಗಂಗಾ ನದಿನೇ ಬಂದ್ಬಿಟ್ಲು. ಇದು ಉಲ್ಲೇಖಗಳು ಬೇಕಾದಷ್ಟಿದೆ ಧಾರಾಳವಾಗಿ, ಹೀಗೆ ಅವರೇ ಬರೋ ಅಂತದ್ದು ಅಂತ. ಈ ತರದ್ ನಮ್ಮ ಇದರಲ್ಲೂ ಕೂಡ ಬಂದಿದೆ ಬೇಕಾದಷ್ಟು ಕಥೆಗಳು. ಹಾಗಾಗಿ ಮಹಾಕುಂಭಕ್ಕೆ ನಾವು ಅವಶ್ಯವಾಗಿ ಹೋಗ್ಲೇಬೇಕಾ ಅಂತಂದ್ರೆ ಖಂಡಿತ ಇಲ್ಲ. ಸುಮ್ಮನೆ ಅಲ್ಲಿ ಸಿಕ್ಕಾಪಟ್ಟೆ ರಶ್ಶು ಎಲ್ಲ ಒದ್ದಾಡೋದು ಬೇಡ. ಇದೆಲ್ಲ ಮುಗಿಲಿ, ಆಮೇಲೆ ನಿಧಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ಅಲ್ಲಿಂದ ಅಯೋಧ್ಯೆ ಇದೆಲ್ಲ ನೋಡ್ಕೊಂಡ್ ಬರುವಂತದ್ದು. ಸಾಕು, ಮುಂದಕ್ಕೆ ಹೋಗೋಣ. ಈ ಸಂಗಮ ಅಂತ ಬಂದಿದ್ದಕ್ಕೆ ಇಷ್ಟೆಲ್ಲ ಆಯ್ತು, ಮುಂದಕ್ಕೆ ಹೋಗೋಣ. ಬಾಣ ಸಮೂಹಗಳು ಒಂದನ್ನೊಂದು ತಾಗೋದ್ರಿಂದ ಮಹಾಶಬ್ದ ಸಮುದ್ರ ಘೋಷಕ್ಕೆ ಸಮಾನವಾಯಿತು. 2 ಕಡೆಯ ಸೈನ್ಯಗಳು ಸಂಗಮ ಸ್ಥಳದಲ್ಲಿ 2 ನದಿಗಳಿಗೂ ಹಾಗೆ ರಭಸದಿಂದ ಕಲಿತವು. ಅವರಿಬ್ಬರಿಗೂ ಮಹಾಘೋರ ಯುದ್ಧ ನಡೀತು. ಆ ಯುದ್ಧದಲ್ಲಿ ಒಬ್ಬರಿಗೊಬ್ಬರು ಹೆಸರಿಡಿದು ಗರ್ಜಿಸುವ ಶೂರರ ಹಲವು ಬಗೆಯ ಮರ್ಮ ಭೇದ ವಾಕ್ಯಗಳು ಕೇಳ್ತಾ ಇದ್ವು. ಶತ್ರು ಪಕ್ಷದಲ್ಲಿ ತಂದೆ ತಾಯಿಗಳ ಸಂಬಂಧದಿಂದಾಗಲಿ, ಅವರವರ ಕೃತ್ಯದಿಂದಾಗಲಿ, ಶೀಲದಿಂದಾಗಲಿ, ಯಾವನಿಗೆ ಯಾವ್ಯಾವ ದೋಷಗಳುಂಟೋ ಅಂತ ದೋಷಗಳನ್ನೆಲ್ಲವನ್ನು ಕೂಡ ಹೆಸರು ಹಿಡಿದು ಒಬ್ಬರಿಗೊಬ್ಬರು ಉದ್ಘಾಟಿಸಿ ಹೇಳ್ತಾ ಇದ್ರು. ಜಗಳ ನಡೆದ್ರೆ ನಡೀತಲ್ಲ ಇದೇನೆ, ನೀನು ನಿಮ್ಮಪ್ಪ ಅಂತ ಶುರು ಮಾಡ್ಕೊಂಡು ಅವ್ರ ಜನ್ಮಗಳ ಜಾಲಾಡೋದು. ಎಷ್ಟು ತೀವ್ರವಾದ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಗೊತ್ತಾ? ಕಾಯಿಕ ವಾಚಿಕ ತ್ರಿಕರಣ ಪೂರ್ವಕವಾಗಿ ಪಾಪಗಳನ್ನ ನಡೆಸುವಂತಹದ್ದು ಕೆಲಸ ಇದು. ಹಾಗೆ ಇಲ್ಲಿ ಹೀಗೆ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಮೋದಲಿಸುತ್ತಿದ್ದ ಶೂರರನ್ನು ಕಂಡು ಇನ್ನು ಅವರಲ್ಲಿ ಯಾರಿಗೂ ಪ್ರಾಣ ಉಳಿಯುವುದಿಲ್ಲ ಎಂದೇ ನಮ್ಗೆ ತೋರ್ತಾ ಇತ್ತು. ಮಹಾಕೋಪದಿಂದ ಆ ವೀರರ ಶರೀರಗಳನ್ನು ಕಂಡು ಇನ್ನೇನಾಗುತ್ತೋ ಎಂದು ನನಗೆ ಬಹಳ ಭೀತಿ ಉಂಟಾಯಿತು. ಹೀಗೆ ಮಹಾರಥರಾದ ಆ ಪಾಂಡವ ಕೌರವರಿಬ್ಬರು ಪರಸ್ಪರ ಜಯಾಭಿಲಾಷೆಯಿಂದ ಒಬ್ಬರ ಮೇಲೆ ಒಬ್ಬರು ಬಾಣವನ್ನ ಪ್ರಯೋಗ ಮಾಡ್ತಾ ಇದ್ರು. ಇಲ್ಲಿಗೆ 46ನೇ ಅಧ್ಯಾಯ ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ನಾಳೆ ದಿವಸ ಮುಂದುವರ್ಸೋಣ 47ನೇ ಅಧ್ಯಾಯ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ.
ವಾದಿದ್ವಿಪಚಿರೋ ಭಂಗ ಪಜ್ಜಾನ್ನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭವಿ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.